ಹೌದು ಹೇಳಿ. ಎಲ್ಲ ನಾಮಕ್ಕಿಂತಲೂ ಮಿಗಿಲಾದ ನಾಮ, ಇಡೀ ಮಾನವಕುಲಕ್ಕೆ ರಕ್ಷಣೆಗೋಸ್ಕರ ಇರುವಂಥ ಏಕೈಕ ನಾಮ, ಅದು ಪ್ರಭು ಯೇಸುವಿನ ನಾಮ. ಆ ನಾಮವನ್ನು ನಾವೆಲ್ಲರೂ ಇದುವರೆಗೂ ಹೃದಯದ ಅಂತರಾಳದೊಂದಿಗೆ ನಾವು ಕೊಂಡಾಡಿದ್ದೇವೆ. ನಿಮ್ಮ ನಾಮವನ್ನು ಆರಾಧಿಸಿದ್ದೇವೆ. ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿ ಮಾಡುವಂತಹ ಪ್ರೀತಿಗಳ ತಂದೆಯೇ, ನಮ್ಮನ್ನು ರಕ್ಷಿಸಲು, ನಮ್ಮನ್ನು ಸಂಪೂರ್ಣವಾಗಿ ನರಕದಿಂದ ಬಿಡುಗಡೆ ಮಾಡಲು ಆ ಒಂದೇ ಒಂದು ನಾಮ, ಆ ನಿಮ್ಮ ಪ್ರಿಯ ಪುತ್ರನು ನಮ್ಮ ರಕ್ಷಕರಾಗಿರುವಂತಹ ಶ್ರೀ ಯೇಸುವಿನ ನಾಮವನ್ನು ಇಡೀ ಮಾನವಕುಲಕ್ಕೆ ದಾರಿಯನ್ನು ಕೊಟ್ಟುವುದಕ್ಕಾಗಿ ನಿಮಗೆ ಕೋಟಿಗೊಳಿಸುವ ಪ್ರಭಾ. ಅಪತದೆ ಈ ಪರಿಶುದ್ಧವಾದ ಈ ಆಲಯದಲ್ಲಿ ನಾವೆಲ್ಲರೂ ನಿಮ್ಮ ಪ್ರಸನ್ನತೆಯಲ್ಲಿ ನಾವು ಒಬ್ಬೊಬ್ಬರ ಹೃದಯವನ್ನು ನಿಮ್ಮ ಆತ್ಮನ ಮೂಲಕ ತಯಾರಿ ಮಾಡಿಕೊಂಡಿದ್ದೇವೆ. ಓ ಪವಿತ್ರಾತ್ಮರೇ, ಈ ತರಗತಿಯ ಆರಂಭದಿಂದ ಈ ಧ್ಯಾನಕೂಟದ ಕಡೆಯ ನಿಮಿಷದವರೆಗೂ ನೀವೇ ಆತ್ಮರೇ ಪ್ರಭು ಯೇಸುವಿನ ನಾಮದ ಮಹಿಮೆಗಾಗಿ ನಡೆಸುವುದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರೇ, ಇಲ್ಲಿ ಬಂದಿರುವಂತಹ ಪ್ರತಿಯೊಂದು ಮಕ್ಕಳನ್ನು, ಅದೇ ರೀತಿ ಯಾರೆಲ್ಲ ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾರೋ, ಫೇಸ್ಬುಕ್ಕಲ್ಲಿ ನೋಡ್ತಾರೋ ಅಂತ ಪ್ರತಿಯೊಬ್ಬರ ಜೀವಿತದಲ್ಲೂ ಕೂಡ ಈ ಧ್ಯಾನಕೂಟವು ಅವರ ಜೀವಿತವನ್ನು ಮಾರ್ಪಡಿಸುವಂತಹ ಧ್ಯಾನಕೂಟವಾಗಿ ಪ್ರತಿಯೊಬ್ಬರ ಸ್ಪರ್ಶಿಸುವುದಕ್ಕಾಗಿ ನಿಮಗೆ ಕೋಟಿಗೊಳಿಸುವುದರ ಪ್ರಭು ಯೇಸುವೇ, ನೀವು ನಮ್ಮ ಮಧ್ಯದಲ್ಲಿ ಈಗಾಗಲೇ ಆಗಮಿಸಿ ಬಂದಿದ್ದೀರಿ. ನಾವೆಲ್ಲರೂ ತಲೆಬಾಗಿದ್ದ ನಾವು ನಿಮ್ಮ ಮುಂದೆ ನಿಂತಿದ್ದೇವೆ. ನಿಮ್ಮ ಕೃಪೆಯನ್ನು, ಹೇರಳವಾದ ಕೃಪೆಯನ್ನು ನಮಗೆ ಅನುಗ್ರಹಿಸಿಕೊಟ್ಟು ಆ ಕೃಪೆಯೊಂದಿಗೆ ನಾವು ನಿಮ್ಮ ಸ್ವರವನ್ನು ಆಲಿಸುವಂತೆ, ಅದೇ ಕೃಪೆಯೊಂದಿಗೆ ನಾವು ಇಂದಿನಿಂದ ಜೀವಿಸುವಂತೆ ನಮ್ಮ ಒಬ್ಬೊಬ್ಬರಿಗೆ ಬಲಪಡಿಸುವುದಕ್ಕಾಗಿ ನಿಮಗೆ ಕೋಟಿಗೊಳಿಸುವುದ ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸು ನಾಮದಲ್ಲಿ ಈ ವಿಚಾರಣೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಕುಟುಂಬಗಳನ್ನು, ಈ ವಿಚಾರಣೆಯನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸುವಂತಹ, ವಿಶ್ವಾಸವನ್ನು ನಡೆಸುವಂತಹ ಒಳ್ಳೆಯ ಮೇಷಪಾಲಕರ ಅಭಿಷೇಕ ಹೊಂದಿರುವಂತಹ ನಮ್ಮ ವಿಚಾರಣೆ ಗುರುಗಳನ್ನು ಮತ್ತಿರುವಂಥ ಪ್ರತಿಯೊಬ್ಬೊಬ್ಬರು ಕೂಡ ನಿಮ್ಮ ಸೇವಕರನ್ನು ಪ್ರತಿಯೊಬ್ಬರು ಕೂಡ ನಿಮ್ಮ ಕರೆಗೆ ಒಪ್ಪಿಸಿಕೊಡುತ್ತಾ, ಅವರು ಕೂಡ ನಿಮ್ಮ ಕೃಪೆಗೆ, ನಿಮ್ಮ ಕಡೆಯೊಂದಿಗೆ ಆರೋಗ್ಯ, ಸಮಾಧಾನ, ಸಮೃದ್ಧಿಯನ್ನು ಅನುಭವಿಸುತ್ತಾ ಸದಾಕಾಲ ಈ ಗುರಿಗಳನ್ನು ಹಸಿರು ಹುಲ್ಲುಗಾವಲ ಕಡೆ, ತಿಳಿ ಕೊಳಗಳ ಬಳಿಯಲ್ಲಿ ಪ್ರತಿಯೊಬ್ಬರು ಕೂಡ ಮುನ್ನಡೆಸುವಂಥ ಕಾರ್ಯಕ್ಕಾಗಿ ಸ್ತೋತ್ರ. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸು ನಾಮದಲ್ಲಿ ಪ್ರಾರ್ಥಿಸಿದ ನಮ್ಮ ಜೀವನದಲ್ಲಿ ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಪ್ರಭು ಯೇಸು ನಾಮದಲ್ಲಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಥ್ಯಾಂಕ್ ಗಾಡ್, ಇವತ್ತು ಯಾರೆಲ್ಲ ಪ್ರಭು ಯೇಸುವಿನ ಸಂದೇಶವನ್ನು, ಅವರ ಸುವಾರ್ತೆಯನ್ನು ಆಲಿಸಿ ಬಂದಿದ್ದೀರಿ, ನಿಮ್ಗೆ ಆರಂಭದಲ್ಲಿ ಒಂದು ಗುಡ್ಡು ಸೇರ್ತಂದ್ರೆ, ಆ ಗುಡ್ಡು ಸೇರ್ತಂದ್ರೆ ನೀವೇನೆಲ್ಲ ಸಮಸ್ಯೆಯನ್ನು ಹೊತ್ಕೊಂಡು ಬಂದಿದ್ದೀರಿ, ನೀವೇನೆಲ್ಲ ರೋಗಗಳನ್ನು ಹೊತ್ಕೊಂಡು ಬಂದಿದ್ದೀರಿ, ಆ ಎಲ್ಲ ರೋಗಗಳನ್ನು ಬಿಡುಗಡೆ ಮಾಡಿಕೊಂಡು ಇಲ್ಲಿ ಹೋಗ್ಲಿಕ್ಕೆ ಬಂದಿದ್ದೀರಿ. ನೀವೇನೆಲ್ಲ ಸಮಸ್ಯೆ ಹೊತ್ಕೊಂಡು ಬಂದಿದ್ದೀರಿ, ಪರಿಹಾರ ಮಾಡ್ಕೊಂಡು ಬಂದಿದ್ದೀರಿ. ಒಂದು ಗುಡ್ಡು ಸೇರತ್ತಂದ್ರೆ ನೀವು ಮಾಡಬೇಕಾದ ಒಂದು, ಇಲ್ಲಿ ದೇವರು ತನ್ನ ವಾಕ್ಯದ ಮೂಲಕ ನಿಮ್ಮ ಜೊತೆಲಿ ಏನು ಮಾತನಾಡಲಿಕ್ಕಿದ್ದಾರೋ ಆ ವಾಕ್ಯದ ಕಡೆ ಗಮನ ಕೊಡಬೇಕು. ನಂಬರ್ 1. ನಂಬರ್ 2, ನಿಮಗೆ ಅರ್ಥ ಆಗಿಲ್ಲ ಅಂದರೆ ಧೈರ್ಯವಾಗಿ ಎದ್ದಿದ್ದು ಪ್ರಶ್ನೆಗಳು, ಇಲ್ಲಿ ಪ್ರಬೋಧಕರೊಬ್ಬರೇ ಮಾತನಾಡುವುದಲ್ಲ. ಏಕೆಂದರೆ ನಿಮಗೆ ಅರ್ಥವಾಗದೆ ಹೋದರೆ ಇಲ್ಲಿಂದ ಮನೆಗೆ ಹಿಂದಿರುಗಿ ಹೋದ್ಮೇಲೆ ನೀವು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯವಾಗೋದು. ಅದಕ್ಕೋಸ್ಕರ ಪ್ಲೀಸ್, ನಿಮ್ಗೆ ಅರ್ಥ ಆಗಲಿಲ್ಲ ದಯವಿಟ್ಟು ಎದ್ದಿದ್ಕೊಂಡು, ದಯವಿಟ್ಟು ಇದು ಅರ್ಥ ಆಗಿಲ್ಲ ಅಥವಾ ಏನೇ ಪ್ರಶ್ನೆಗಳು ಬಂದರೂ ಕೂಡ, ಇವತ್ತು ಮಾತನಾಡುವಂಥ ಟಾಪಿಕ್ ಮೇಲೆ ಯಾವುದೇ ಪ್ರಶ್ನೆಗಳು ಬಂದರೂ ಕೂಡ ಧೈರ್ಯವಾಗಿ ನೀವು ನಿಂತ್ಕೊಂಡು ಅಥವಾ ಕುಳಿತುಕೊಂಡು ಹ್ಯಾಂಡ್ ರೈಸ್ ಮಾಡಿಬಿಟ್ಟು ಪ್ರಶ್ನೆ ಕೇಳಿ, ತೊಂದರೆ ಇಲ್ಲ. ಬಟ್ ನಿಮ್ಗೆ ಅರ್ಥ ಆಗ್ತದೆ. ಯಾಕೆ ಇರುವುದಿದೆ ಅಲ್ಪ ಸಮಯ, ಬಟ್ ಆದರೆ ಅಲ್ಪ ಸಮಯದಲ್ಲಿ ಅಲೌಕಿಕವಾದ ಕಾರ್ಯವನ್ನು ಪ್ರಭು ಯೇಸುವನ್ನು ಕಲಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್. ವಿಶೇಷವಾಗಿ ಪ್ರಭು ಯೇಸು ನಾಮದಲ್ಲಿ
ಆನಂದದೊಂದಿಗೆ ನಿಮ್ಮನ್ನು ಆಹ್ವಾನಿಸೋದು ಮಾತ್ರವಲ್ಲ, ಅದೇ ಅತಿ ಸಂತೋಷದೊಂದಿಗೆ ಈ ಪ್ರಾರ್ಥನಾ ಕೂಟವನ್ನು ನಾವೆಲ್ಲರಿಗೂ ಪ್ರಾರಂಭ ಮಾಡಲಿಕ್ಕೆ ಹೋಗ್ತದೆ. ಮೊದಲನೇದಾಗಿ ಪ್ರೇಯರ್ ಪ್ರೈಸ್ ನಾನು ನಿಮ್ಮಲ್ಲಿ ಪ್ರಶ್ನೆಗಳು ಕೇಳ್ತೇನೆ. ಕೆಲವೊಂದು ಪ್ರಶ್ನೆಗಳು ಇರ್ತವೆ. ಕೊನೆಗೆ ಥ್ಯಾಂಕ್ ಗಾಡ್ ನಿಮ್ಮ ಕಡೆಗೆ ಸರಿಯಾಗಿ ಉತ್ತರ ಬಂದರೆ ಮುಂದಕ್ಕೆ ಹೋಗೋಣ, ಇರೋದು ಅದನ್ನೇ ಧ್ಯಾನಿಸೋಣ. ಮೊದಲನೇ ಪ್ರಶ್ನೆ, ಈ ಭೂಲೋಕದಲ್ಲಿ ಹುಟ್ಟಿರುವ ವ್ಯಕ್ತಿ ಯಾರು ಕೂಡ ನಾನು ಶಾಪಗ್ರಸ್ತನಾಗಿ ಜೀವಿಸಬೇಕು ಎಂಬುದಾಗಿ ಇಷ್ಟಪಡೋದಿಲ್ಲ. ಕರೆಕ್ಟಾ? ಯಾರಿಗಾದ್ರೂ ಇಷ್ಟ ಇದೆ ನಾನು ಶಾಪಗ್ರಸ್ತನಾಗಿ ಜೀವಿಸಬೇಕು? ಯಾರನ್ನ ಕೇಳಿ ನೀವು ಶಾಪಗ್ರಸ್ತರಾಗಿ ಜೀವಿಸಬೇಕಾ ಅಥವಾ ಆಶೀರ್ವಾದವಾಗಿ ಜೀವಿಸಬೇಕಾ? ಎಲ್ಲರೂ ಒಂದೇ ಒಂದು ಆಶೀರ್ವಾದರಾಗಿ ಜೀವಿಸಬೇಕು. ಕರೆಕ್ಟ್? ಅದಕ್ಕೆ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೇನೆ, ನೀವು ಆಶೀರ್ವಾದರ ಶಾಪಗ್ರಸ್ತರ? ಕರೆಕ್ಟ್ ಆನ್ಸರ್, ಕರೆಕ್ಟ್ ಆನ್ಸರ್. ಹಾಗಾದ್ರೆ ಈ ಭೂಲೋಕದಲ್ಲಿ ಹುಟ್ಟಿರುವಂತಹ ಒಬ್ಬ ಮನುಷ್ಯ ದೇವರ ಆಶೀರ್ವಾದವನ್ನು ಹೊಂದಿಕೊಂಡು ಆಶೀರ್ವಾದನಾಗಿ ಜೀವಿಸಬೇಕಾದ್ರೆ ಅವನು ಮಾಡಬೇಕಾದ ಪ್ರಪ್ರಥಮ ಕಾರ್ಯ ಏನು? ಆಜ್ಞೆಗಳು ಪಾಲಿಸಬೇಕು, ದೇವರ ವಾಕ್ಯವನ್ನು ಧ್ಯಾನಿಸಬೇಕು, ದೆನ್ ಪ್ರಾರ್ಥನೆ ಮಾಡುವಂಥದ್ದು. ಆಮೇಲೆ ದೇವರಿಗೆ ಯಾವಾಗ ವಿದ್ಯೆ ನಡೆಯುವಂಥದ್ದು. ನೀವೆಲ್ಲರೂ ಏನೆಲ್ಲ ಹೇಳಿದ್ರೆ ನಿಮ್ಮ ಆನ್ಸರ್ ಕರೆಕ್ಟ್, ಬಟ್ ಅದು ಸೆಕೆಂಡರಿ. ಪ್ರೈಮರಿ ನಾನು ಹೇಳಿದ್ರೆ ಫೌಂಡೇಶನ್. ದೇವರಲ್ಲಿ ದೇವರ ನಂಬಿಕೆ ಇರಬೇಕು. ಆಮೇಲೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ದಿ ಗಾಡ್, ಈ ಭೂಲೋಕದಲ್ಲಿ ಒಬ್ಬ ಮನುಷ್ಯ ಆಶೀರ್ವಾದವನ್ನು ಹೊಂದಿಕೊಂಡು ಆಶೀರ್ವಾದನಾಗಬೇಕಾದ್ರೆ ಮೊದಲು ಆ ಮಗನು ಮಾಡಬೇಕಾದ ವ್ಯಕ್ತಿ ಮಾಡಬೇಕಾದ ಕಾರ್ಯ ಏನಂದ್ರೆ ತಿರುಗಿ ಹುಟ್ಟಬೇಕು. ಫಸ್ಟ್ ನೀವೆಲ್ಲ ಹೇಳಿ ಸೆಕೆಂಡ್ ತಿರುಗಿ ಹುಟ್ಟಿದ ಮೇಲೆ ಪ್ರಾರ್ಥನೆ ಮಾಡಬೇಕು, ದೇವರ ಕೇಳಬೇಕು, ಆಜ್ಞೆಗಳನ್ನು ಫಾಲೋ ಮಾಡಬೇಕು, ಅನೇಕ ಕಾರ್ಯಗಳು ಹೇಳಿದ್ರು. ಬಟ್ ಆದರೆ ಒಂದು ವ್ಯಕ್ತಿ ಇವರು ಯಾವುದರಿಂದಲೂ ಕೂಡ ಆಶೀರ್ವಾದ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾನು ಮುಂದೆ ತಿಳಿಸ್ತೇನೆ ಯಾಕೆ ಕೂಡ ಒಂದು ವ್ಯಕ್ತಿ ತಾನು ಮಾಡೋ ಪ್ರಾರ್ಥನೆಯಿಂದಾಗಲಿ, ಆಜ್ಞೆಗಳನ್ನು ಫಾಲೋ ಮಾಡೋದ್ರಿಂದಾಗಲಿ, ಅದು ಪ್ರಾರ್ಥನೆ ಮಾಡೋದ್ರಿಂದಾಗಲಿ, ಆ ದೇವರ ಕೇಳೋದ್ರಿಂದಾಗಲಿ ಆಶೀರ್ವಾದ ಪಡ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ಮೊದಲು ಹೇಳಿದೆ, ಈ ಟಾಪಿಕ್ ನೀವು ಯಾವತ್ತೂ ಎಲ್ಲೂ ಕೇಳಿಲ್ಲ. ಯಾರು ಆರಂಭ ಬಂದರೆ ಇವತ್ತು ದೇವರು ನಿಮ್ಮ ಜೊತೆ ಏನು ಮಾತಾಡಲಿಕ್ಕಿದ್ದಾರೋ ಇದನ್ನು ಎಲ್ಲರೂ ಕೇಳಿರೋದು. ಬೈಬಲ್ ಮಾತ್ರ ಗೊತ್ತಿರೋದು, ಬೈಬಲಲ್ಲಿ ಮಾತ್ರ ಇದೆ. ಸೊ ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈಸ್ ದಿ ಗಾಡ್, ಒಂದು ವ್ಯಕ್ತಿ ಬೇರೆ ದೇವರ ಆಶೀರ್ವಾದವನ್ನು ಆತನು ಸ್ವೀಕರಿಸ್ಕೊಳ್ಬೇಕಾದ್ರೆ ಮೊದಲು ಅವನು ತಿರುಗುಟ್ಟಬೇಕು. ತಿರುಗುಟ್ಟಿದ ಮೇಲೆ ಅವನು ಮಾಡಬೇಕಾದ ಕಾರ್ಯ ಏನಂತಂದ್ರೆ ದೇವರು ಕೊಟ್ಟಿರುವಂಥ ಆಶೀರ್ವಾದವನ್ನು ಅವರ ಅನುದಿನ ಜೀವಿತದಲ್ಲಿ ಅನುಭವಿಸಬೇಕಾದ್ರೆ ಅವ್ರು ಮಾಡಬೇಕಾದ ಕೆಲಸ ಅಂತಂದ್ರೆ ಆತನು ತನ್ನ ಮನಸ್ಸನ್ನ ಜೀವನ ಪೂರ್ತಿ ತನ್ನ ಮನಸ್ಸನ್ನ ದೇವರ ವಾಕ್ಯ ಪ್ರಕಾರ ಯಾವ ರೀತಿ ನವೀಕರಣ ಮಾಡಬೇಕೆಂಬುದಾಗಿ ಕಲ್ತ್ಕೊಂಡು ನವೀಕರಣದ ಪ್ರೋಸೆಸ್ ಅಲ್ಲಿ ಆಗೋದು ಅಷ್ಟೇ. ಕ್ರಿಶ್ಚಿಯನ್ ಜೀವನ ಸುಲಭವಾದ ಜೀವನ. ಎಲ್ಲರೂ ಹೇಳ್ತಾರೆ ಕ್ರಿಶ್ಚಿಯನ್ ಜೀವನ ಎಷ್ಟು ಕಷ್ಟ ಅಂತ. ನಾನು ಥ್ಯಾಂಕ್ ಗಾಡ್ 20 ವರ್ಷಗಳಿಂದ ಎಂಜಾಯ್ ಮಾಡ್ತಿದ್ದಾನೆ ನಾಗೇಂದ್ರ ಗೌಡ. ಕ್ರಿಶ್ಚಿಯನ್ ಜೀವನ ಮೈ ಗಾಡ್, ಥ್ಯಾಂಕ್ ಗಾಡ್, ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ಎಂಜಾಯ್ ಮಾಡುವ ಜೀವನ. ಅದನ್ನೇ ನಿಮ್ಮ ಮುಂದೆ ನಾನು ಕಲಿಸಲಿಕ್ಕೆ ಹೋಗಿದ್ದೆ. ಸೊ ಹಾಗಾದ್ರೆ ಮೊದಲು ಒಂದು ವ್ಯಕ್ತಿ ಆಶೀರ್ವಾದ ಪಡ್ಕೊಳ್ಬೇಕಂದ್ರೆ ಏನ್ ಮಾಡಬೇಕು? ಅವನು ತಿರುಗುಟ್ಟಬೇಕು. ತಿರುಗುಟ್ಟದಂದ್ರೆ ಏನು? ತಿರುಗುಟ್ಟದಂದ್ರೆ ನೀವೆಲ್ಲ ತಿರುಗುಟ್ಟಿದ್ದೀರಾ? ಇಲ್ಲ. ತಿರುಗುಟ್ಟಿದ್ದೀರಾ? ಅರೆ ಹೇಗೆ ತಿರುಗುಟ್ಟಿದ್ರಿ? ಕ್ರಿಶ್ಚಿಯನ ಇಲ್ಲ, ಅದು ಇಲ್ಲ, ಅದು ಗೊತ್ತಿಲ್ಲ. ಎಷ್ಟು ಮಂದಿ ಕ್ರೈಸ್ತ ಮಕ್ಕಳಿದ್ರೆ ಕೈ ಮಾಡಿ ಅರ್ಧ ಇರ್ಬೋದು ಗೊತ್ತಿಲ್ಲ, ನೋಡ್ತೀನಿ ಅರ್ಧ ಮರದ ನೀವೆಲ್ಲ ಕ್ರೈಸ್ತ ಮಕ್ಕಳ್ತಾರೆ. ಸೊ ಕ್ರೈಸ್ತ ಮಕ್ಕಳು ಅಂತ ಹೇಳಿದ್ರೆ ಅಂತ ಹೇಳಿದ್ಮೇಲೆ ಕ್ರೈಸ್ತ ನಾವೆಲ್ಲರೂ ಕೂಡ ತಿರುಗುಟ್ಟು ಮಕ್ಕಳು. ಬಟ್ ಹೇಗೆ ತಿರುಗುಟ್ಟಿದ್ವಿ? ಬ್ಯಾಪ್ಟಿಸಮ್ ಮೂಲಕ, ದೀಕ್ಷಾ ಮೂಲಕ. ಆಮೇಲೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಓಕೆ ಗುಡ್, ದೀಕ್ಷಾಸ್ನಾನದ ಮೂಲಕ ನಾವೆಲ್ಲರೂ ಕೂಡ ತಿರುಗುತ್ತಿದ್ದೇವೆ. ಬಟ್ ಆದ್ರೆ ಪ್ರಶ್ನೆ ಅಂತಂದ್ರೆ ತಿರುಗಿ ಹುಟ್ಟಿರೋರೆಲ್ಲರೂ ಕೂಡ ದೀಕ್ಷಾದ ಮೂಲಕ ಯಾರು ತಿರುಗುತ್ತಿದ್ದೇವೋ ನಾವೆಲ್ಲರೂ ಕೂಡ
ಥ್ಯಾಂಕ್ ಗಾಡ್ ನಮ್ಮನ್ನು ಯಾರು ತಿರುಗಿ ಹುಟ್ಟಿಸಿದ್ರು, ಪ್ರೈಸ್ ಗಾಡ್, ಅವರ ಅನುಭವವನ್ನ ನಮ್ಮಲ್ಲಿ ಅನೇಕ 90% ಮಂದಿ ಅದರ ಅನುಭವವನ್ನು ಇನ್ನೂ ಕೂಡ ಪಡ್ಕೊಂಡಿಲ್ಲ. ಕಾರಣ ಯಾಕೆಂತಂದ್ರೆ ಪ್ರೈಸ್ ಗಾಡ್, ನೀವೆಲ್ಲರೂ ಕೂಡ ತಿರುಗಿ ಹುಟ್ಟುವಂಥದ್ದು ನಿಮ್ಮ ವಿಶ್ವಾಸದ ಮೇರೆಗೆ. ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಜ್ಞಾನ ತಂದೆ ತಾಯಿಗಳು ಅವರ ವಿಶ್ವಾಸದ ಮೇರೆಗೆ ನೀವು ತಿರುಗಿ ಹುಟ್ಟಿದ್ದೀರಿ. ಕರೆಕ್ಟ್ ಕರೆಕ್ಟ್. ಬಟ್ ಇಡೀ ಬೈಬಲಲ್ಲಿ ಎಲ್ಲಿ ಹೇಳಿದ ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ಮ ಜ್ಞಾನ ತಂದೆ ತಾಯಿಗಳ ವಿಶ್ವಾಸ ನಿಮ್ಗೆ ಜಯ ಕೊಡ್ತದೆ ಎಲ್ಲಿ ಹೇಳಿಲ್ಲ. ಬೈಬಲ್ ಹೇಳ್ತದೆ ನಿನ್ನ ವಿಶ್ವಾಸ ನಿಮಗೆ ಜಯ ಕೊಡುತ್ತದೆ. 1 ಯೋಹಾನ 5:4 ಫಸ್ಟ್ ಜಾನ್ ಚಾಪ್ಟರ್ 5:4. ಫಸ್ಟ್ ಜಾನ್ 1 ಯೋಹಾನ 5:4. ಎಷ್ಟು ಮಂದಿ ಧ್ಯಾನ ಕೊಟ್ಟು ಬಂದಿದ್ರಿ ಇಲ್ಲಿ? ಕೈ ಮೇಲೆ ಮಾಡಿ. ಎಷ್ಟು ಮಂದಿ ಧ್ಯಾನ ಕೊಟ್ಟು ಬಂದಿದ್ರಿ? ಎಲ್ಲರೂ ಬಂದಿದ್ದಾರೆ. ಬಟ್ ನಿಮ್ಮ ನೋಡಕ್ ಹೋದ್ರೆ ಪ್ರೈಸ್ ಗಾಡ್, ಎಷ್ಟು ಮಂದಿ ಬೈಬಲ್ ತಂದಿದ್ದೀರಿ? ಕೈ ಮೇಲೆ ಮಾಡಿ. ಇನ್ ಬಗ್ಗೆ ಅವರು ಫಿಲ್ಮ್ ಥಿಯೇಟರ್ ಹೋಗುವಾಗ ಜೇಬು ದುಡ್ಡು ಹಾಕುವಾಗ ಸಾಕು, ಟಿಕೆಟ್ ತಗೊಂಡು ಥಿಯೇಟರ್ ಕುತ್ಕೊಂಡಿದ್ದೀವಲ್ಲ, ಆ ರೀತಿ ಬಂದಿದ್ದಾರೆ. ಧ್ಯಾನ ಕೂಡ ಅಂತ ಹೇಳುವಾಗ ನಾವು ಯಾವುದನ್ನು ಧ್ಯಾನಿಸಕ್ಕೆ ಬಂದಿದ್ದೇವೆ? ದೇವರ ವಾಕ್ಯವನ್ನು ಧ್ಯಾನ ಕೂಡ ಅಂತ ಹೇಳಿದ್ಮೇಲೆ ಪ್ರೈಸ್ ಗಾಡ್, ನೀವು ಬೇರೆ ಒಂದು ಪೆನ್, ಪುಸ್ತಕ, ಒಂದು ಬೈಬಲ್, ಅದು ಕಾಮನ್ ಆಗಿ ನಾವು ಬರಬೇಕಾಗುತ್ತೆ. ಯಾಕಂದ್ರೆ ನಾನು ಹೇಳಿದ್ದೆಲ್ಲ ನೀವು ಸತ್ಯತೆ ನಂಬ್ಕೊಂಡು ಹೋಗೋದಲ್ಲ. ನೋ, ನಾನು ಹೇಳುವ ಬೈಬಲ್ ಇದೆಯಾ ನಿಮ್ಗೆ ಗೊತ್ತಾಗಬೇಕು. ನಿಮ್ಮ ಬೈಬಲ್ ಇದೆಯಾ ಗೊತ್ತಾಗಬೇಕು. ಯಾಕೆಂದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು 2003ರಲ್ಲಿ ನಾನು ಯೇಸುವನ್ನು ನನ್ನ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರಿಗೆ ಸ್ವೀಕರಿಸಿಕೊಂಡಿದ್ದೆ, ದೀಕ್ಷೆನ ಪಡ್ಕೊಂಡಿದ್ದೆ 2003ರಲ್ಲಿ. ಇವತ್ತು ನಾನು ಬರೀ 20 ವರ್ಷದ ಹುಡುಗ, 20 years ಬಾಯ್, ಯಂಗ್ ಬಾಯ್. ಬಟ್ ನನಗೆ ಒಂದು ಹೆಂಡತಿ, 2 ಮಕ್ಕಳಿಲ್ಲ. ಒಂದು ಹೆಂಡತಿ, 2 ಮಕ್ಕಳು. ಬಟ್ ನನ್ನ ವಯಸ್ಸು ಎಷ್ಟು? 20 years, 20 ವರ್ಷ. ಯಾಕಂದ್ರೆ ಯೇಸುವನ್ನು ಕಟ್ಕೊಂಡು 20 ವರ್ಷಗಳಾಗಿದೆ ಅಷ್ಟೇ. 2003ರಲ್ಲಿ ನಾನು ದೀಕ್ಷೆನ ಪಡ್ಕೊಂಡಿದ್ದೆ. ಬಟ್ ಯಾವತ್ತು ದೀಕ್ಷೆನ ಪಡ್ಕೊಂಡು ಆವತ್ತಿನ ಇವತ್ತುವರೆಗೂ ಥ್ಯಾಂಕ್ ಗಾಡ್, ನನ್ನ ಜೊತೆಗೆ ಎಲ್ಲಿ ಹೋಗ್ತೇನೋ ಆವತ್ತಿನ ಇವತ್ತು ಪ್ರತಿದಿನವೂ ಕೂಡ ನನ್ನ ಕೈಯಲ್ಲಿ ಬೈಬಲ್ ಇಲ್ಲದ ದಿನಗಳಿಲ್ಲ. ಹಲೋ, ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ನಮ್ಮಲ್ಲಿ ಅನೇಕರಿಗೆ ಬೈಬಲ್ ತರಲಿಕ್ಕೆ ಕೆಲವು ನಾಚಿಕೆ ಆಗೋದು, ಯಾರಿಗೂ ಹೊರೆಯಲ್ಲ, ನಾಚಿಕೆ ಆಗೋದು. ಯಾಕೆ ನಾವೇನೋ ಬೈಬಲ್ ತೆಗೆದುಕೊಂಡ್ರೆ ನಮ್ಮ ನೋಡಿದವರು ಪ್ರೊಟೆಸ್ಟೆಂಟ್ ಹೊತ್ತು ಬಿಡ್ತಾರ, ಅದು ಪೆಟ್ಟಗೋಸ್ ಅಂತ ಬಿಡ್ತಾರ, ಅದು ಇದರಲ್ಲಿ ಯಾವುದೋ ಬೇರೆ ಸಭೆಗೆ ಹೋಗ್ತಾರ ಅಂತ ಹೇಳ್ತಾರೆ ಅಂತೇಳಿ ನಮ್ಮಲ್ಲಿ ಅನೇಕ ನಾಚಿಕೆ ಆಗೋದು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಚೆನ್ನಾಗಿರುವಾಗ ಬೈಬಲ್ ಓದ್ಕೊಂಡು ಬರಲಿಕ್ಕೆ ನಿಮ್ಗೆ ಸಾಧ್ಯವಾಗದೆ ಹೋದರೆ, ಕಷ್ಟ ಆದರೆ ಪ್ರಿಯರೇ, ನೀವು ಕೆಳಗಡೆ ಬಿದ್ದೋದಾಗ ಆ ಬೈಬಲ್ ವಾಕ್ಯಗಳು ನಿಮ್ಮನ್ನು ಎಬ್ಬಿಸ್ಲಿಕ್ಕೆ ಅವುಗಳಿಗೆ ಕಷ್ಟ ಆಗ್ತದೆ. ಹೇಳಿದ್ರೆ ಇವತ್ತು ನೀವು ಕಣ್ಣು ಮುಂದೆ ನಿಂತಿರೋ ವ್ಯಕ್ತಿ 2003ರಲ್ಲಿ ಸತ್ತೋಗ್ಬೇಕಾಗಿತ್ತು. ಡಾಕ್ಟರ್ ಕೈ ಬಿಟ್ಟಿದ್ದ ಪೇಷಂಟ್, ಕಿಡ್ನಿ ಹೋಗಿದೆ, ಲಿವರ್ ಹೋಗಿದೆ ಎಂಬುದಾಗಿ ಆಸ್ಪತ್ರೆಯಿಂದ ಮನೆಗೆ ಕಳಿಸಿದ ಪೇಷಂಟ್. ಬಟ್ ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್, ಅವನು ಪ್ರವೇಶ ಯಾರು ಗೊತ್ತಿರಲಿಲ್ಲ. ಬಟ್ ನನ್ನ ಮನೆಗೆ ಭೇಟಿ ಕೊಟ್ಟಿದ್ದು ಸುರೇಶಣ್ಣ, ಆ ಸಹೋದರ ಕೂಡ ಅಕ್ಕರಿಸಿದ ಸಹೋದರ. ಆ ಸಹೋದರರು ನನಗಾಗಿ ರಾತ್ರಿ 11:30 ಸಮಯದಲ್ಲಿ ಪ್ರಾರ್ಥನೆ ಮಾಡಿದ್ರು. ಆ ವ್ಯಕ್ತಿ ನನಗೆ ಯೇಸುವನ್ನು ಪರಿಚಯ ಮಾಡಿಕೊಂಡಿದ್ದು. ಯಾವಾಗ ಅವತ್ತು ರಾತ್ರಿ ಸಾವಿನ ಆಸೆಯ ಮೇಲೆ ಯೇಸುವನ್ನು ನನ್ನ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರಿಗೆ ಸ್ವೀಕರಿಸಿಕೊಂಡು, ಅಂದು ಸ್ವೀಕರಿಸಿಕೊಂಡು ಮಾತ್ರವಲ್ಲ, ಮಾರನೇ ದಿನದಿಂದ ಆ ವ್ಯಕ್ತಿ ಹೇಳ್ಕೊಟ್ಟಿದ್ದ ವಾಕ್ಯವನ್ನ ನನ್ನ ತಾಯಿ ಮತ್ತು ನನ್ನ ಹೆಂಡತಿ ವಾಕ್ಯದಲ್ಲಿ ಪ್ರಾರಂಭಿಸಿದ್ರು. ನನ್ನ ಮಾತಾಡ ಶಕ್ತಿ ಇರಲಿಲ್ಲ. ನನ್ನ ಲಾಸ್ಟ್ ವಾಯ್ಸ್ ಹೋಗಿದೆ, ಇಷ್ಟೇ ಸೌಂಡ್ ಇದ್ದದ್ದು. ಲಾಸ್ಟ್ ಟೈಮ್ ಫುಲ್ ಸ್ಕೆಲಿಟನ್ ತರ ಇದ್ದವರು. ಬಟ್ ಪ್ರೈಸ್ ಗಾಡ್, ಯಾವ ಅನುದಿನವೂ ಕೂಡ ದೇವರ ವಾಕ್ಯದ ಆಧ್ಯಾತ್ಮಿಕ ಆಹಾರವನ್ನು ಅನುದಿನವೂ ಸುಮಾರು 6ರಿಂದ 7 ಗಂಟೆಗಳ ಕಾಲ ದೇವರ ವಾಕ್ಯ ಎಂಬುದಾಗಿ ದೇವರ ವಾಕ್ಯವನ್ನು ಧ್ಯಾನಿಸಿ ಪ್ರಾರಂಭಿಸಿದ್ರು. 20 ವರ್ಷಗಳ ಅವಧಿಯಲ್ಲಿ ನೋಡಿದ್ರೆ ನನ್ನ ಜೀವನದಲ್ಲಿ ಯಾವುದೆಲ್ಲ ಏರಿದಲ್ಲಿ ಕಷ್ಟ ಸಂಕಷ್ಟಗಳಿದ್ವು, ಬಡತನ ಕೊರತೆಗಳಿದ್ವು, ಯಾವುದೆಲ್ಲ ಶರೀರದ ಭಾಗಗಳು ಕೆಲಸ ಮಾಡ್ತಾರಲ್ವೋ, ಇವತ್ತು ಪ್ರತಿಯೊಂದು ಅಂಗಗಳು ಕೂಡ ಫಸ್ಟ್ ಕ್ಲಾಸ್ ಕೆಲಸ ಮಾಡ್ತದೆ. 20 ವರ್ಷದಿಂದ ಇವತ್ತುವರೆಗೂ ಯಾವ ಕಾರಣಕ್ಕೂ ಒಂದೊಂದು ಟ್ರೀಟ್ಮೆಂಟ್ ತೆಗೆದುಕೊಂಡಿಲ್ಲ, ಒಂದೊಂದು ಮೆಡಿಸಿನ್ ತೆಗೆದುಕೊಂಡಿಲ್ಲ. ಇವತ್ತು ನಿಮ್ಮೆಲ್ಲರಿಗಿಂತಲೂ ಕೂಡ ಆರೋಗ್ಯ ವ್ಯಕ್ತಿಯಾಗಿ ನೀವು ನಡೆಸ್ಕೊಂಡು ಹೋಗ್ತಾರೆ. ಹಲೋ, ನಾನು ನೋಡಿದ್ರೆ ಯಾರಾದ್ರೂ ಕಿಡ್ನಿ ಪೇಷಂಟ್ ಅಂತ ಹೇಳ್ತೀರಾ? ಲಿವರ್ ಪ್ರಾಬ್ಲಮ್ ಟುಟ್ಟು ಮುಡಿಯ ವ್ಯಕ್ತಿ ಆ ರೀತಿ ನೋಡಕ್ಕಾಗ್ತದಿಲ್ಲ. 20
20 ವರ್ಷಗಳ ಹಿಂದೆ ನಮ್ಮ ಒನ್ ಟುಟ್ಟು ನೋಡಿ ವ್ಯಕ್ತಿ ಬಾರ ಬಂದರೆ ಬಾರಿಗೆ ತಗೊಮನೆ, ಬೆಳಿಗ್ಗೆ ಹೋದ್ರೆ ಬಾರಿಗೆ, ಇನ್ನು ರಾತ್ರಿ 11 ಗಂಟೆ ಮನೆ ಬರ್ತಾರೆ. ಎಷ್ಟು ಮಟ್ಟಿಗೆ ಕುಡುಕ ಅಂತಂದ್ರೆ ಎಲ್ಲರೂ ಹೇಳ್ತಾ ಇದ್ರು ಜಸ್ಟ್ ಯಾಕೆ ನಮ್ಮ ತಾತ ದೊಡ್ಡ ಕುಡುಕರು, ನಮ್ಮ ತಂದೆ ದೊಡ್ಡ ಕುಡುಕರು, ನಮ್ಮ ಚಿಕ್ಕಪ್ಪದರೆಲ್ಲ ದೊಡ್ಡ ಕುಡುಕರು, ನಾನು ಕೂಡ ದೊಡ್ಡ ಕುಡುಕ. ಜಸ್ಟ್ 20 ವರ್ಷಗಳ ಹಿಂದೆ. ಅದಕ್ಕೆ ಎಲ್ಲರೂ ಹೇಳ್ತಾ ಇದ್ರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಲೋಕ ಹೇಳ್ತದೆ ಹುಟ್ಟುಗುಣ ಗಾದೆಗಳೆಲ್ಲ ಚೆನ್ನಾಗಿ ಗೊತ್ತು, ದೇವವಾಗಿ ಗೊತ್ತಿಲ್ಲ ನಮಗೆ. ಬೈಬಲ್ ಏನಿಲ್ವೋ ಅದು ಗೊತ್ತು, ಬೈಬಲ್ ಇರೋದು ನಮ್ಗೆ ಗೊತ್ತಿಲ್ಲ. ಕ್ರೈಸ್ತ ಮಕ್ಕಳಾಗಿ ಹುಟ್ಟುಗುಣ ಸುಟ್ಟು ಹೋಗೋದಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ಎಲ್ಲರೂ ಅದೇ ಥರ ಭಾವಿಸಿದ್ರು. ಒಂದು ದಿನ ಮದುವೆಯಾದ 3 ದಿನದಲ್ಲಿ ಜಗಳ ಸ್ಟಾರ್ಟ್ ಆಗಿತ್ತು. ಇವರು ಮದುವೆಯಾಗಿ 2-3 ವರ್ಷಗಳ ಕಳೆದ ತನಕ ಒಂದು ದಿನ ಕೂಡ ಜಗಳ ಇಲ್ಲದಿರುವ ದಿನಗಳಿಲ್ಲ ಮನೆಯಲ್ಲಿ. ಜಗಳ ಅಂದ್ರೆ ನಾವು ಜಗಳ ರೋಡಲ್ಲಿ ಹೇಳ್ತೀನಿ, ಎಳ್ದ ರೋಡಲ್ಲಿ ಸ್ಟಾರ್ಟ್ ಮಾಡಿದ್ರೆ ನೈಟ್ ಇರೋದು ಹೋಗ್ತಾ ಇತ್ತು. ಮಾಂಗಲ್ಯ ಸಲ ಕಿತ್ತೋಗಿದೆ. 8 ತಿಂಗಳು ಪ್ರೆಗ್ನೆಂಟ್ ಅಂದ್ರೆ ಹೆಂಡತಿ ಪ್ರೆಗ್ನೆಂಟ್ ಆಗಿರುವಾಗ ಹೊಟ್ಟೆ ಗೊತ್ತು ಮಗುವನ್ನು ಕೂಡ ಕೊಲೆ ಮಾಡೋದಂತ ಕೊಲೆಗೊಳಗ ವಿಷಯ ಗೊತ್ತಿದ್ದ ಮತ್ತೆ ಏನಾದ್ರು ನನ್ನ ಬಗ್ಗೆ ನನ್ನ ಸ್ಟೋರಿ ಗೊತ್ತಿದ್ದ ಗೊತ್ತಿದ್ರೆ ಒಳ್ಳೇದೇ, ಗೊತ್ತಿದ್ರೆ ನೀವು ಯಾರು ಬರ್ತಾರಿಲ್ಲ ಅಂಥವ್ರು ಬರ್ತಾವ ನಮ್ಮ ಚರ್ಚೆಗೆ. ಬಟ್ ಪ್ರೈಸ್ ಬಿಡಿ ಗಾಡ್, ಅಷ್ಟು ದೊಡ್ಡ ಕುಡುಕ, ಮಗುವನ್ನು ಕೊಲೆ ಕೊಲೆಗೊಳಗ. ಬಟ್ ಪ್ರೈಸ್ ಬಿಡಿ ಗಾಡ್, ಒಂದ್ಸಲ ಯೇಸು ನನ್ನ ಚಿಕ್ಕ ಯಾವಾಗ ಬಂದರು, ಪ್ರೈಸ್ ಗಾಡ್, ಎವ್ರಿ ಡೇ ಅವರ ವಾಕ್ಯ ಆಧ್ಯಾತ್ಮಿಕ ಹಾಲು ಕುಡಿದ ಇವತ್ತು ಪ್ರೈಸ್ ಬಿಡಿ ಗಾಡ್, ಯಾವುದೇ ದುಶ್ಚಟಗಳಿಲ್ಲ ಅಥವಾ ಯಾವುದೇ ರೋಗಗಳಿಲ್ಲ, ಯಾವುದೇ ಬಡತನ ಇಲ್ಲ. ಇವತ್ತು ಪ್ರೈಸ್ ಬಿಡಿ ಗಾಡ್, ₹1 ಸಂಪಾದನೆ ಮಾಡ್ತಾರ, ಎಲ್ಲೇ ಧ್ಯಾನಕ್ಕೆ ಬಂದರೂ ಕೂಡ ₹1 ಕಾಣಿಕೆ ತೆಗೆದುಕೊಳ್ಳಲ್ಲ. ಬಡಾದಿಗಳನ್ನು ಕೂಡ ಲಕ್ಸುರಿಯಸ್ ಜೀವನವನ್ನು ದೇವರು ಕೊಟ್ಟಿದ್ದಾರೆ. ಯಾಕೆಂದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾವುದು ನನ್ನ ಸ್ವಂತ ಶಕ್ತಿಯಿಂದ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತಲಿಲ್ವೋ, ದೇವರು ಅವರ ವಾಕ್ಯದ ಮೂಲಕ ಆ ಒಂದೊಂದು ಏರಿಯಾವನ್ನು ಕೂಡ ಬದಲಾಯಿಸುವಂಥದ್ದು. ನಿಮ್ಮ ಕಣ್ಮುಂದೆ ಕುಳಿತಿರುವಂಥ ಸಹೋದರ ಪ್ರೈಸ್ ಗಾಡ್ ಮಹೇಶ್ ಕುಮಾರ್ ಲೋಕದಲ್ಲಿ ರೌಡಿಯಾಗಿ ಜೀವಿಸುತ್ತ ವ್ಯಕ್ತಿ. ಬಟ್ ಪ್ರೈಸ್ ಬಿಡಿ ಗಾಡ್, ಯಾವ ಯೇಸು ತನ್ನ ಸ್ವಂತ ರಕ್ಷಕನಾಗಿ ಪ್ರಭುವಾಗಿ ದೇವರು ಸ್ವೀಕರಿಸಿಕೊಂಡ್ರು, ಇವತ್ತು 10-12 ವರ್ಷಗಳಿಂದ ಯೇಸುವಿನೊಂದಿಗೆ ಪ್ರಯಾಣ ಮಾಡ್ತಿದ್ದಾರೆ. ಇವತ್ತು ಥ್ಯಾಂಕ್ ಗಾಡ್, ಪ್ರಬೋಧಕರಾಗಿ ಇವತ್ತು ಲೋಕದ ಕಟ್ಟಕಟ್ಟವರಿಗೆ ಸುವಾರ್ತೆ ಸಾರಲಾಗುತ್ತದೆ. ನನ್ನ ಪ್ರಶ್ನೆ ಅಂತಂದ್ರೆ ನಾಗೇಂದ್ರ ಗೌಡನ ದೇವರು ತರ ಉಪಯೋಗಿಸ್ಕೊಳ್ಳೋದಾದ್ರೆ, ಮಹೇಶ್ ಕುಮಾರನ ದೇವರು ಉಪಯೋಗಿಸ್ಕೊಳ್ಳೋದಾದ್ರೆ, ಯಾಕೆ ಡೇವಿಡ್ ಅಣ್ಣ, ಅಂತೋನಿ ಅಣ್ಣ, ಪೇತ್ರಪ್ಪ, ಪೀಟ್ರಪ್ಪ, ಫಿಲೋಮಿನಮ್ಮ, ರೀಟಮ್ಮ, ಆರೋಗ್ಯಮ್ಮ ಇವತ್ತು ಯಾಕೆ ದೇವರು ಉಪಯೋಗಿಸ್ಕೊಳಕ್ಕಾಗ್ತಲ್ಲ? ಸರಿಯಾ? ಸಮಾಸ ನಂತಪ್ಪ ನಾನು ಎಲ್ಲ ಕಡೆ ಹೋಗಿ ಸರಿಯಾದ ಎಲ್ಲರೂ ಆನ್ಸರ್ ಕೊಡ್ತಾರೆ. ಮೊನ್ನೆ ನಾನು ಕುಮಟಕ್ಕೆ ಹೋಗಿದ್ದೆ ಪ್ರಾರ್ಥನೆ ನಡೆಸಲಿಕ್ಕಾಗಿ. ಕುಮಟಕ್ಕೆ ಹೋದಾಗ ನಾನು ಸರಿಯಾದ ಕೇಳುವಾಗ 2-3 ಜನ ಮಾತ್ರ ತಲೆ ನಡೆಸಿದ್ರು. ಇನ್ನು ಬಾಕಿಯವರನ್ನು ಕೇಳ್ತಿದ್ರೆ ಮೋಸ್ಟ್ ಅವ್ರಿಗೆ ಅರ್ಥ ಆಗಲಿಲ್ಲ ಅಂತೇಳಿ ಎಲ್ಲರೂ ಕೊಂಕಣಿ ಭಾಷೆಯಲ್ಲಿ ಮಾತಾಡೋದು. ಆಗ ಅಲ್ಲಿರೋರನ್ನೇ ಕೇಳಿದೆ ಸರಿನಾ ಅಂತ ಹೇಳಲಿಕ್ಕೆ ಕೊಂಕಣಿಲೇನು ಅದು ಅವ್ರು ಹೇಳಿದ್ದು ಸಮೋಸ ನನ್ನ ಫೇವ್ರೆಟ್ ಫುಡ್. ಹೊಟ್ಟೆ ತುಂಬಿದ್ರು ಕೂಡ ಸಮೋಸ ಇದ್ರೆ ಇನ್ನೂ ತಗೊಳ್ತಾರೆ. ಮೈ ಗಾಡ್, ಬ್ಯೂಟಿಫುಲ್. ಸಮೋಸ ಅಂತಂದ್ರೆ ಸರಿನಾ ಎಂಬುದಾಗಿದ್ದಾರೆ ಸಮಾಸ. ಬಟ್ ಸಮಾಸ ಪದ ಮತ್ತೊಂದು ಸಮೋಸ ಫೇವ್ರೆಟ್ ಫುಡ್ ಅಲ್ಲ, ಬೆಸ್ಟ್. ನಾನು ಎಲ್ಲಿ ಹೋಗ್ತೀನಿ ಅವತ್ತಿಂದ ಎಲ್ಲ ಕೊಂಕಣಿ ಭಾಷೆ ಮಾತಾಡೋದು ನನ್ನ ಪ್ರಿಯ ಮಕ್ಕಳಿಗೆ ಎಲ್ಲರೂ ಅರ್ಥ ಆಗ್ತದೆ. ಸಮೋಸ ಅಂದ್ರೆ ಬ್ರದರ್ ಹೇಳ್ತಾರೆ ಸರಿನಾ ಎಂಬುದು. ಸೊ ನನ್ನ ಪ್ರಿಯ ಸಹೋದರ ಸಹೋದರಿಯರ ಪ್ರೈಸ್ ಗಾಡ್, ಮೇನ್ ಟಾಪಿಕ್ ಬರ್ತದೆ. ಒಂದು ವ್ಯಕ್ತಿ ಹೇಗೆ ತಿರುಗುವುದು? 1 ಪೇತ್ರ 1ನೇ ಅಧ್ಯಾಯ 23 ಓಪನ್ ಮಾಡಿ. ಫಸ್ಟ್ ಪೀಟರ್ ಚಾಪ್ಟರ್ 1:23. ನೆಕ್ಸ್ಟ್ ಧ್ಯಾನ ಅಂತ ಹೇಳುವಾಗ ದಯವಿಟ್ಟು ಕೈಯಲ್ಲಿ ಬೈಬಲ್ ಇದೆ ಪ್ಲೀಸ್. ಫಸ್ಟ್ ಪೀಟರ್ 1:23, 1 ಪೇತ್ರ 1:23 ಓದಿ. ಅಲ್ಲ 1 ಪೇತ್ರ 1:23. ನೀವು ತಿರುಗಿ ಹುಟ್ಟಿದವರಾಗಿ ಅವ್ರಿಗೆಲ್ಲ ಕೆಲಸ ಹೀಗೆ ಬಂದ್ಬಿಡಿ.
ದೂರ ಬರಲ್ಲ ಒಂದು ಚೇರಿಗೆ ಇದ್ರೆ ಅವರು ಓದಲಿಕ್ಕೆ ಸಾಧ್ಯ ಆಗ್ತದೆ. ಪ್ಲೀಸ್ ಎಲ್ಲ ಹೆಲ್ಪ್ ಅಲ್ಲಿಂದ ಚೇರ್ ಒಂದು ಚೇರ್ ಓದಿಸ್ತಾರೆ. ನೀವು ತಿರುಗಿ ಹುಟ್ಟಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ಸೊ ಇಲ್ಲಿ ವಾಕ್ಯ ಹೇಳ್ತದೆ, ನೀವೆಲ್ಲರೂ ತಿರುಗಿ ಹುಟ್ಟಿದವರಾಗಿದ್ದೀರಲ್ಲ. ಮುಂಗಳಿ ಹೇಳ್ತದೆ, ಮುಂಗಳಿ ಬೇಡ. ಸಿಸ್ಟರ್ ಇನ್ನೊಂದು ಚೇರ್ ತಗೊಳ್ಳಿ. ಮುಂಗಳಿ ರೋಗ ಬಂದ್ಬಿಡಿ. ಅಲ್ಲಿ ಬಾಬಾ ನೀವು ಬಾಬಾ ಒಂದು ಚೇರ್ ಕೊಡಿ ಬರೋದು ಇಲ್ಲ ಬಾಬಾ. कुंगड़ी होती है फर्स्ट पीटर 1:20. कारण सस्नांची येतेल्या आणि बढतल्या देवाच्या पुत्रा मार्फत तुमका पुनर्जा जल्म लाभला. ओ जल्म विनाशी मनुष्याथां न्ही, बगर अविनाशी देवाथां तुमका मिळला. ವಿನಾಶವಾಗುವಂತಹ ವಿನಾಶವಾಗುವ ಬೀಜದಿಂದಲ್ಲ, ನಾಶವಾಗದಿರುವ ದೇವರ ವಾಕ್ಯೆಂಬ ಬೀಜದಿಂದಾಗಿ ನೀವೆಲ್ಲರೂ ತಿರುಗುತ್ತಿದ್ದೀರಿ. ಕರೆಕ್ಟ್. ಸೊ ನಾವೆಲ್ಲರೂ ತಿರುಗುತ್ತಿದ್ದೇವೆ. ದೇವರ ವಾಕ್ಯ ಹೇಳ್ತದೆ, ನೀವು ತಿರುಗಿ ಹುಟ್ಟಿದವರಾಗಿದ್ದೀರಲ್ಲ, ಆ ಜನ್ಮವು ಅಂದರೆ ಆ ಹೊಸ ಜನ್ಮವು ಯಾವ ಕಾರಣಕ್ಕೂ ನಾಶವಾಗುವ ಜೀವಕಣಗಳಿಂದ ಅಥವಾ ಬೀಜಗಳಿಂದ ಉಂಟಾದಂತಹ ಜೀವನ ಅಲ್ಲ, ಬದಲಾಗಿ ನಾಶವಾಗದಿರುವ ಸದಾ ಶಾಶ್ವತವಾಗಿರುವ ದೇವರ ವಾಕ್ಯದ ಬೀಜದಿಂದಾಗಿ ನೀವೆಲ್ಲರೂ ತಿರುಗುತ್ತಿದ್ದೀರಿ. ಸೊ ಮತ್ತೊಂದು ತಿಳಿಯೋದಾದ್ರೆ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವೆಲ್ಲರೂ, ನಾನಲ್ಲ, ಯಾಕಂದ್ರೆ ನಾನು 25 ವಯಸ್ಸಿಗೆ ಥ್ಯಾಂಕ್ ಗಾಡ್ ನಾನು ಯೇಸುವನ್ನು ಸ್ವೀಕರಿಸಿಕೊಂಡಿದ್ದು. ಬಟ್ ನೀವು ಯೇಸುವನ್ನು ಸ್ವೀಕರಿಸಿಕೊಂಡಿದ್ದು 40ನೇ ದಿನದಲ್ಲಿ. ಕರೆಕ್ಟ್? ಸರಿಯಾ? ಸಮಾಸ. ಸೊ 25 ನಿಮಗೆ 40ನೇ ದಿನದಲ್ಲಿ ದೇವರ ಆಲಯಕ್ಕೆ ತಂದು ದೇವರಿಗೆ ಅರ್ಪಿಸುವಾಗ ನಿಮಗೆ ಯೇಸುವಿನ ಬಗ್ಗೆ ABCD ಕೂಡ ಗೊತ್ತಿಲ್ಲ. ಕರೆಕ್ಟ್? ಬಟ್ ಹೇಗೆ ನೀವು ಹೇಗೆ ತಿರುಗುತ್ತಿದ್ದೀರಿ? ನಿಮ್ಮ ತಂದೆ ತಾಯಿಗಳು ಮತ್ತು ಜ್ಞಾನ ತಂದೆ ತಾಯಿಗಳ ವಿಶ್ವಾಸದ ಮೇಲೆಗೆ. ಥ್ಯಾಂಕ್ ಗಾಡ್ ನೀವೆಲ್ಲರೂ ಕೂಡ ಜಸ್ಟ್ ಸೈತಾನನ ಅಂಧಕಾರದ ಸಾಮ್ರಾಜ್ಯದಿಂದ ಬಿಡುಗಡೆಯಾಗಿ ದೇವರ ಸಾಮ್ರಾಜ್ಯಕ್ಕೆ ಬಾಧಿಸ್ತಾರಲ್ಲ, ಅವರ ವಿಶ್ವಾಸದ ಮೇಲೆ. ಬಟ್ ಅದನ್ನು ಪ್ರೈಸ್ ಗಾಡ್. ನನ್ನ ಪ್ರಿಯ ಸಹೋದರ ಸಹೋದರಿ, ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈಸ್ ಗಾಡ್. ಥ್ಯಾಂಕ್ ಗಾಡ್. ಒಂದ್ಸಲ ನೀವು ಸೈತಾನನ ಸಾಮ್ರಾಜ್ಯದಿಂದ ಜನ್ಮ ಪಾಪದಿಂದ ಬಿಡುಗಡೆಯಾಗಿ ದೇವರ ಸಾಮ್ರಾಜ್ಯಕ್ಕೆ ಬಾಧಿಸ್ತಾರಾದ್ಮೇಲೆ, ಪ್ರೈಸ್ ಗಾಡ್, ನಿಮಗೆ ಗೊತ್ತಾಗ ಪ್ರಿಯರೇ, ಥ್ಯಾಂಕ್ ಗಾಡ್, ಒಂದು ವ್ಯಕ್ತಿ ತಿರುಗಿ ಹುಟ್ಟುವುದರ ಮೂಲಕ ತಂದೆಯ ಸಾಮ್ರಾಜ್ಯಕ್ಕೆ ಬಾಧಿಸ್ತಾರಾದ್ಮೇಲೆ ಆ ತಿರುಗಿ ಹುಟ್ಟಿರುವಂತಹ ಆ ಜೀವನದ ಅನುಭವವನ್ನು ನೀವು ಪ್ರತಿಯೊಂದು ಏರಿಯಾದಲ್ಲಿ ಅನುಭವಿಸಬೇಕಾದ್ರೆ, ಥ್ಯಾಂಕ್ ಗಾಡ್, ನಿಮ್ಗೆ ಗೊತ್ತಾಗಬೇಕು, ನಾನು ತಿರುಗಿ ಹುಟ್ಟುವಂಥದ್ದು ಥ್ಯಾಂಕ್ ಗಾಡ್ ಕಲುಷಿತಗೊಳ್ಳದಿರುವಂತಹ ದೇವರ ವಾಕ್ಯದ ಬೀಜದಿಂದಾಗಿರುವುದಾಗಿ ನಿಮ್ಗೆ ಗೊತ್ತಾಗಬೇಕು. ಯಾಕೆಂದರೆ ನಿಮ್ಮ ತಂದೆ ತಾಯಿಗಳ ವಿಶ್ವಾಸ, ಅದು ನಿಮ್ಮ ಜ್ಞಾನ ತಂದೆ ತಾಯಿಗಳ ವಿಶ್ವಾಸ ನಿಮಗೆ ಒಂದು ಏರಿಯಾದಲ್ಲಿ ಮಾತ್ರ ಜಯ ಕೊಟ್ಟಿದೆ. ಯಾವ ಏರಿಯಾದಲ್ಲಿ? ಸೈತಾನನ ಗುಲಾಮಗಿರಿಯಿಂದ ಬಿಡುಗಡೆಯಾಗಿ, ಅಂಧಕಾರ ಶಕ್ತಿ ಬಿಡುಗಡೆಯಾಗಿ, ತಂದೆಯ ಕುಟುಂಬಕ್ಕೆ ನೀವು ಬಾಧಿಸ್ತರಾದ ಮಕ್ಕಳಾಗಿ ಅಡ್ಮಿಟ್ ಆಗಿ ತಂದೆ ಕುಟುಂಬಕ್ಕೆ ಸೇರ್ಕೊಂಡ್ರೆ ಅಷ್ಟೇ. ಬಟ್ ಆದರೆ ತಂದೆ ಕುಟುಂಬಕ್ಕೆ ಸೇರ್ಕೊಂಡ ಮೇಲೆ ನೀವು ಯಾವ ಕಾರಣಕ್ಕೂ ಬೇರೆ ನಿಮ್ಮ ತಂದೆ ತಾಯಿಗಳ ವಿಶ್ವಾಸ ಆಗಿರ್ಬೋದು, ಅಥವಾ ಜ್ಞಾನ ತಂದೆ ತಾಯಿಗಳ ವಿಶ್ವಾಸ ಆಗಿರ್ಬೋದು, ಅದು ನಿಮ್ಮನ್ನ ಜಯದ ಹಾದಿಗೂ ನಡೆಸೋದಿಲ್ಲ. ಕೆಲವರಿಗೆ ಆಶ್ಚರ್ಯ ಆಗ್ತದೆ, ಏನು ಬರೋದು ಹಿಂಗೆ ಹೇಳ್ತಿದ್ದೀಯಾ? ಯಾಕೆಂದ್ರೆ ಬೇರೆ ಪ್ರೈಸ್ ಗಾಡ್. ಒಂದು ಯೋಹನ 5:4 ನಾವು ಮೊದಲು ಹೇಳಿದ್ರು ಆ ವಾಕ್ಯ, 1 John chapter 5:4. 1 John chapter 5:4. ಓದಿ ತೆಗೆದುಕೊಳ್ಳಿ, ಮೈಕ್ ತೆಗೆದುಕೊಳ್ಳಿ.
ಇನ್ನು ಸ್ವಲ್ಪ ಚೇರ್ ಹತ್ರ कित्याक देवाचे भुरगे सकल संवसाराचेर जैत वतात. संवसाराचेर जैत म्हणल्यार आमचो भावार्थ. ಜಯ ಕೊಡುವುದು ಯಾವುದಂತೆ ಲಾಸ್ಟ್ ಲೈನ್ ಕುಡಿ ಮೈಕ್ ಲಾಸ್ಟ್ ಲೈನ್ ಓದಿ. संवसाराचेर जैत म्हणल्यार आमचो भावार्थ. ನಮ್ಗೆ ಜಯ ಕೊಡೋದು ಯಾವುದು? ಯೇಸು ಪ್ರಭು ಯೇಸು. ಯಾಕೆಂದರೆ ಏಕೆಂದರೆ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸಿದಂತಹ ಆ ಜಯವು ನಮ್ಮ ವಿಶ್ವಾಸವೇ. ದೇವರ ವಿಶ್ವಾಸವೇ. ದೇವರ ನಮ್ಮ ಮತ್ತು ಹೇಳಿದ್ರೆ ದೇವರು ಕ್ಲಿಯರ್ ಹೇಳ್ತಾರೆ, ದೇವರಿಂದ ಜನಿಸಿದ ಪ್ರತಿಯೊಬ್ಬರು ಅಥವಾ ಪ್ರತಿಯೊಬ್ಬರು ಲೋಕವನ್ನು ಜಯಿಸುತ್ತಾರೆ. ಲೋಕವನ್ನು ಜಯಿಸುವುದು ನನ್ನ ವಿಶ್ವಾಸ, ನಮ್ಮ ಅಪ್ಪ ಅಮ್ಮ, ನಮ್ಮ ಜ್ಞಾನದ ವಿಶ್ವಾಸ. ನನ್ನ ವಿಶ್ವಾಸ ಈ ಲೋಕದಲ್ಲಿ ಬರುವಂತಹ ಪ್ರತಿಯೊಂದು ಸಮಸ್ಯೆಗಳನ್ನ, ಪ್ರತಿಯೊಂದು ರೋಗಗಳನ್ನ, ಪ್ರತಿಯೊಂದು ತೊಂದರೆಗಳನ್ನ, ಕಷ್ಟ ಸಂಕಷ್ಟಗಳನ್ನು ಜಯಿಸುತ್ತೆ. ನನ್ನ ವಿಶ್ವಾಸ ನನಗೆ ಜಯ ಕೊಡ್ತದೆ, ನಿಮ್ಮ ವಿಶ್ವಾಸ ನಿಮಗೆ ಜಯ ಕೊಡ್ತದೆ. ಕರೆಕ್ಟ್? ಸಮಾಧಾನ. ಸೊ ದೇವರು ಕ್ಲಿಯರ್ ಹೇಳ್ತಿದ್ದಾರೆ, ನಿನ್ನ ವಿಶ್ವಾಸ ನಿನಗೆ ಜಯವನ್ನು ಕೊಡ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್. ಯಾರ ವಿಶ್ವಾಸ, ಯಾರು ದೇವರಿಂದ ಹುಟ್ಟಿದಾರೋ ಅಂತವರು ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್. ಈ ಲೋಕದಲ್ಲಿ ಎಂತಹ ಪರಿಸ್ಥಿತಿಗಳು ಬಂದರೂ ಕೂಡ ಆ ಪರಿಸ್ಥಿತಿಗಳನ್ನು ಎದುರಿಸುವಂತಹ, ಆ ಪರಿಸ್ಥಿತಿಗಳ ಮಧ್ಯದಲ್ಲಿ ಜಯವನ್ನು ಕೊಡುವಂತಹ, ಜಯದಲ್ಲಿ ಮುನ್ನಡೆಸುವಂತಹ ವಿಶ್ವಾಸದ ಶಕ್ತಿ ಹೊಂದಿದ್ದಾರೆ. ಎಲ್ಲರೂ ಅಲ್ಲ, ದೇವರಿಗೆ ಹುಟ್ಟಿದವರು ಮಾತ್ರ. ದೇವರಿಗೆ ಹುಟ್ಟಿದವರು ಮಾತ್ರ. ನೀವು ನಿಜವಾಗಿ ಫಸ್ಟ್ ಸಾಲ ದೇವರಿಂದ, ಯಾಕೆಂದರೆ ಮೊದಲನೇದು 4, ಯಾಕೆಂದರೆ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಯಾರು ದೇವರಿಂದ ಹುಟ್ಟಿರುವವರು ಲೋಕವನ್ನು ಜಯಿಸ್ತಾರೆ. ಈಗ ಪ್ರಶ್ನೆ ಅಂತಂದ್ರೆ, ನೀವೆಲ್ಲರೂ ದೇವರಿಂದ ಹುಟ್ಟಿದ್ದೀರಾ ಅಥವಾ ಅಪ್ಪ ಅಮ್ಮನಿಂದ ಹುಟ್ಟಿದ್ದೀರಾ? ಅಪ್ಪ ಅಮ್ಮನಿಂದಿಲ್ಲ. ಎಷ್ಟು ಮಂದಿ ದೇವರಿಂದ ಹುಟ್ಟಿದ್ದೀರಿ? ದೇವರ ಮಾಡಿ. ಅರೆ ಓಕೆ. ಎಷ್ಟು ಮಂದಿ ಅಪ್ಪ ಅಮ್ಮನಿಂದ ಹುಟ್ಟಿದ್ದೀರಿ? ದೇವರ ಮಾಡಿ. ದೇವರಿದ್ದಿಲ್ಲ, ದೇವರಿದ್ದಕ್ಕೆ ಮುಂದೆ ಹೋಗಿದ್ದು. ಬಟ್ ಇಲ್ಲಿ ಆ ರೀತಿ ಹೇಳ್ತಾರೆ, ದೇವರಿಂದಲೂ ಅಪ್ಪ ಅಮ್ಮನಿಂದ ಹುಟ್ಟಿದವರು ಲೋಕ ಜಯಿಸ್ತಾರೆ ಎಂಬುದಾಗಿ ಹೇಳ್ತಾರೆ. ದೇವರಿಂದ ಹುಟ್ಟಿದವರು ಮಾತ್ರ ಲೋಕ ಜಯಿಸ್ತಾರೆ. ನೀವು ದೇವರಿಂದ ಹುಟ್ಟಿದಿರಿ, ಅಪ್ಪ ಅಮ್ಮನಿಂದ ಹುಟ್ಟಿದಿರಿ ಅಂತ ನಂಬಿದ್ರಿ, ನೀವು ಲೋಕದಲ್ಲಿ ಸೋಲು ಕಾಣ್ತೀರಿ. ಯಾವ ಏರಿಯಾ ಕೂಡ ಜೀವನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಶ್ನೆ ಅಂತಂದ್ರೆ, ನೀವು ಕೆಲವರು ಹೇಳಿದ್ರಿ, ಎಲ್ಲರೂ ಹೇಳಿದ್ರಿ ಮೊದಲು ಆರಂಭದಲ್ಲಿ ನೀವು ದೇವರಿಂದ ಹುಟ್ಟಿದ್ದೀರಿ ಎಂಬುದನ್ನು ಕೇಳುವಾಗ ಎಲ್ಲರೂ ಹೇಳಿದ್ರಿ, ನಾನು ದೇವರಿಂದ ಹುಟ್ಟಿದ್ದೇನೆ. ಏನು ಪ್ರೂಫ್ ನೀವು ದೇವರಿಂದ ಹುಟ್ಟಿದ್ದೀರಿ ಅಂತೇಳಿ? ನಿಮ್ಮ ಡ್ಯಾಡಿ ಹೆಸರು? ಡ್ಯಾಡಿ ಹೆಸರು ಪರವಾಗಿಲ್ಲ, ತಂದೆ ಹೆಸರು ನಾರಾಯಣ. ಬಟ್ ಪ್ರೈಸ್ ಬಿಡಿ ಗಾಡ್, ಖಂಡಿತವಾಗಿಯೂ ಥ್ಯಾಂಕ್ ಗಾಡ್. ಈ ಮಗಳು ಖಂಡಿತವಾಗಿಯೂ ಥ್ಯಾಂಕ್ ಗಾಡ್, ನನ್ನ ನಾರಾಯಣ ಅವರ ಮಗಳು ನಿಮ್ಮದು ಹೇಳಿಕೊಳ್ಳಿಕ್ಕೆ ಪ್ರೂಫ್ ಇದೆ, ಆಧಾರ್ ಕಾರ್ಡ್. ಸಮಾಸ. ಅದಕ್ಕೆ ನೀವು ಥ್ಯಾಂಕ್ ಗಾಡ್ ನಾನು ದೇವರಿಗೆ ಹುಟ್ಟಿದ್ದೇನೆ ಅಂತೇಳಿ ಈ ತೋರಿಸ್ಲಿಕ್ಕಾಗಿ, ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಶೀಲಾ ಡಾಟರ್ ದೇವರು ಎಲ್ಲಿ ನೀವು ದೇವರು ಹುಟ್ಟಿದ ಮೇಲೆ, ಈ ಉದಾಹರಣೆಗೆ ನಾನು ಕೇಳಿ, ನಾನು ಚಿಕ್ಕಣೇಗೌಡರು ಹುಟ್ಟಿದ್ದೇನೆ, ನಾಗೇಂದ್ರ ಗೌಡ ಸರ್ ಚಿಕ್ಕಣೇಗೌಡರು, ಈಗಲೂ ಆದ ಕಡೆ. ಬಟ್ ನಾನೇನು ಕೇಳ್ತೇನೆ, ನೀವು ನಮ್ಮ ಅಪ್ಪ ದೇವರು ಅಂತ ಹೇಳ್ತಾ ಇದ್ದೀರಿ, ಪ್ರೂಫ್. ಥ್ಯಾಂಕ್ ಗಾಡ್. ನಾನು ಕೂಡ ಫೇತ್ ಹೇಳ್ತೇನೆ, ಈ ಚರ್ಚ್ ನಂದು. ಫೇತ್ ಈ ಚರ್ಚ್ ನಂದು. ಬಿಡ್ತಾರೆ ಫಾದರ್,
ಡಾಕ್ಯುಮೆಂಟ್ ನೀವು ಟ್ರೈನ್ ತಿಳ್ಕೊಂಡ್ರಿ. ಫಾರ್ ಎಕ್ಸಾಂಪಲ್ ನೀವು ಸಾಯಂಕಾಲ ನಾವು ಮತ್ತೆ ಮೈಸೂರು ಹೋಗೋದು ರಿಸರ್ವೇಷನ್ ಕಂಪಾರ್ಟ್ಮೆಂಟ್ ಕುಳಿತಿದ್ದಾರೆ. ಟಿಕೆಟ್ ಫೈಟ್ ಅಲ್ಲಿ ಹೇಳ್ತಾರೆ ಈ ಸೀಟ್ ಅಂತ ಫೈಟ್ ಟಿಟಿ ಏನ್ ಮಾಡ್ತಾರೆ, ಫೈಟ್ ಹಾಕೋದು ಹೇಳ್ತಾರೆ. ನೀವು ಯಾವ ಮತ್ತೆ ಫೈಟ್ ಅಂತ ಹೇಳ್ತೀರಿ, ನಿಮ್ಮ ಜೀವನ ಪೂರ್ತಿ ಬರೀ ಫೈಟ್ ಅಂತ ಹೇಳ್ಕೊಂಡು ಫೈಟ್ ಮಾಡ್ತೀರಿ ಅಷ್ಟೇ. ನೀವು ಯಾವ ಫೇತ್ ಅಂತ ಹೇಳ್ತೀರಿ ಥ್ಯಾಂಕ್ ಗಾಡ್, ಅದರ ಹಿಂದೆ ದೇವರ ವಾಗ್ದಾನ ಇರಲೇಬೇಕು. ದೇವರ ವಾಗ್ದಾನ ಇಲ್ಲದಿರುವಂಥ ವಿಶ್ವಾಸ ದೊಡ್ಡ ವಿಶ್ವಾಸ. ನೀವೇನು ಹೇಳಿ ಅದರಿಂದ ದೇವರ ವಾಕ್ಯಗಳಿರಬೇಕು. ವಿಶ್ವಾಸ ಅಂದ್ರೆ ಬೇರೆ ಏನೂ ಅಲ್ಲ, ಕಣ್ಣಿಗೆ ಕಾಣುವ ಸಾಕ್ಷಿಯಾಧಾರ ಇಲ್ಲ, ಅಲ್ಲಿರುವಂಥ ಒಂದೊಂದು ಸಾಕ್ಷಿಯಾಧಾರ ದೇವರ ವಾಕ್ಯಗಳು. ಸೊ ನೀವು ಯಾವ ವಿಶ್ವಾಸವನ್ನು ಹೇಳ್ತೀರಿ ಅದರ ಹಿಂದೆ ದೇವರ ವಾಕ್ಯ ಇರಲೇಬೇಕು. ಯಾಕೆಂದರೆ ನೀವು ಯಾವ ವಿಶ್ವಾಸವನ್ನು ಹೇಳ್ತೀರಿ ಆ ವಿಶ್ವಾಸ ಹೇಗೆ ಬರುವಂಥದ್ದು. ಜಸ್ಟ್ ಒಂದು ವೇಳೆ ಇಲ್ಲೇ ಇರಲಿ, ನನ್ನ ಸಹೋದರಿ ಡಯಾನಾ ಫಸ್ಟ್ ಜಸ್ಟ್ ಆ ಫೈಟ್ ಹೇಗೆ ಬರೋದು, ರೋಮನ್ ಬರೋದು ಬಂದ್ರ 10ನೇ ಅಧ್ಯಾಯ ವಾಕ್ಯ 17 ಓಪನ್ ಮಾಡಿ. ರೋಮನ್ 10:17 रोमन्स 10:17 तर संदेश ऐकल्या निमती भावात उत्पन्न जाता आणि क्रिस्तान प्रकट केल्या निमती संदेश ऐकून पडता. ಓಕೆ, ಜಸ್ಟ್ ವಿಶ್ವಾಸ ಹೇಗೆ ಬರ್ತದೆ ಕಾರಣ. ಯಾಕಂದ್ರೆ ನಾನು ಕೊಕ್ಕಳಲ್ಲಿ ಮಾತಾಡ್ತಾನೆ, ಬಟ್ ನಾನು ಕೊಕ್ಕಳಿ ನಿಮ್ಗೆ ಯಾರು ಅರ್ಥ ಆಗೋದಿಲ್ಲ. ಹೇಳೋದಿಲ್ಲ ಜಸ್ಟ್ ಸಮಸ್ಯೆ ಹೆಲ್ಪ್ ಹಾಕಿದ್ವಿ ಆ ರೀತಿ ಕೊಕ್ಕಳಿ ನಿಮ್ಗೆ ಯಾರು ಅರ್ಥ ಆಗೋದಿಲ್ಲ. ಅದು ಗೋವನ್ ಕೊಕ್ಕುಣಿ ಅಲ್ಲ, ಅದು ಮ್ಯಾಂಗ್ಳೂರು ಕೊಕ್ಕುಣಿ ಅಲ್ಲ, ಮೈಸೂರು ಕೊಕ್ಕುಣಿ. ಓಕೆ, ಥ್ಯಾಂಕ್ ಯು. ಕೇಳುವುದರಿಂದ ವಿಶ್ವಾಸ ಉಂಟಾಗುತ್ತದೆ. ಆಮೇಲೆ ದೇವರ ವಾಕ್ಯವನ್ನು ಕೇಳುವುದರಿಂದಲೇ. ಅದು ವಿಶ್ವಾಸ ಹೇಗೆ ಬರ್ತದೆ, ದೇವರ ವಾಕ್ಯ 2 ಸಲ ಕೇಳುವುದರಿಂದ, ಅಂದ್ರೆ ಪದೇ ಪದೇ ಆಲಿಸುವುದರಿಂದ ವಿಶ್ವಾಸ ಉಂಟಾಗುತ್ತದೆ. ನೀವು ಯಾವ ವಿಶ್ವಾಸ ಅಂತ ಹೇಳ್ತೀರಿ, ನೆಕ್ಸ್ಟ್ ಪ್ರಶ್ನೆ ಯಾವ ವಾಕ್ಯದ ವಿಶ್ವಾಸ ಬಂತು, ಆ ವಾಕ್ಯ ಗೊತ್ತಿದೆ ಹೋದ್ರೆ ಅಲ್ಲಿ ಫೇತ್ ಇಲ್ಲ. ಉದಾಹರಣೆಗೆ ಪ್ರೈಸ್ ಗಾಡ್, ಫಾರ್ ಎಕ್ಸಾಂಪಲ್ ಥ್ಯಾಂಕ್ ಗಾಡ್, ಡ್ಯಾಡಿ ನಿಮ್ಮ ತಂದೆ ಹೆಸರು ಪೇದ್ರು. ಓಕೆ, ಥ್ಯಾಂಕ್ ಗಾಡ್ ಶೀಲಾ ಡಾಟರ್ ಪೇದ್ರು. ಬಟ್ ಈಗ ನಾನು ಅಂತಾನೆ ಸಿಸ್ಟರ್ ನಿಮ್ಮ ತಂದೆ ಏನು ಆಸ್ತಿ ಮಾಡಿಟ್ಟಿರೋರು ಅದು ನನಗೂ ಕೂಡ ಆಸ್ತಿ ಬರಬೇಕು. ಯಾಕೆಂದ್ರೆ ನಾನು ಕೂಡ ನಾಗೇಂದ್ರ ಸ್ವಲ್ಪ ಪೇದ್ರು. ಎಲ್ಲಿ ಸತ್ತಿದ್ಯಾ? ನಿಮ್ಮ ತಂದೆ ಹೆಸರು ಕೊಡ್ತೀರಾ? ಇಲ್ಲ, ಬ್ರದರ್ ಅದು ಕೊಡೋದು ಅದು ಬಿಟ್ಟು ಒಳ್ಳೇದು. ಯಾಕಂದ್ರೆ ಅವರ ಅಪ್ಪ ಅಮ್ಮನ ಆಸ್ತಿ ಅವ್ರ ಮಕ್ಕಳಿಗೆ ಮಾತ್ರ ಕೊಡಬೇಕು. ನಾನು ಬೈ ಫೇತ್ ನಾನು ಕೂಡ ಪೇದರ ಮಗ ಆಗಿದ್ದೇನೆ ಸಿಸ್ಟರ್, ನನಗೂ ಆಸ್ತಿ ಹೋಗ್ಬೇಕು. ಸಾಧ್ಯ ಇದೆಯಾ? ಇವರ ಕೋರ್ಟ್ ಕೇಸ್ ಆಗಿದ್ರು ಕೂಡ ಗೆಲ್ಲಿಗೆ ಸಾಧ್ಯ ಇದೆಯಾ? ಯಾಕೆ ನೋ ಡಾಕ್ಯುಮೆಂಟ್. ಇನ್ ದ ಸೇಮ್ ವೇ ಪ್ರೈಸ್ ದಿ ಗಾಡ್, ನೀವು ವಿಶ್ವಾಸದ ಮೂಲಕ ದೇವರಿಂದ ಹುಟ್ಟಿದ್ದೇನೆ ಅಂತ ಹೇಳುವಾಗ, ವಿಶ್ವಾಸ ಎಂಬುದು ಹೇಳುವಾಗ ಅದರ ಹಿಂದೆ ದೇವರ ವಾಕ್ಯದ ಡಾಕ್ಯುಮೆಂಟ್ ಇರಲೇಬೇಕು. ನೋ ಡಾಕ್ಯುಮೆಂಟ್ ಯಾವುದೇ ಕಾರಣದ ಏನಿರಲಿಲ್ಲ. ಒಂದು ಮಗು ಹುಟ್ಟಿದಾಗಿಂದ ಆ ಮಗು ತಂದೆ ಬಳಿಗೆ ಹೋಗೋ ತನಕ ಎಲ್ಲ ಡಾಕ್ಯುಮೆಂಟ್ ಮೂಲಕ, ನುಡಿಗಳ ಮೂಲಕ ನೆರವೇರುವುದು. ಬರ್ತ್ ಸರ್ಟಿಫಿಕೇಟ್ ವರ್ಡ್ಸ್, ಈವನ್ ಬ್ಯಾಪ್ಟಿಸ್ಟ್ ಸರ್ಟಿಫಿಕೇಟ್ ವರ್ಡ್ಸ್, ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ. ಈವನ್ ಆ ವ್ಯಕ್ತಿ ದೊಡ್ಡವರಾಗಿ ಮ್ಯಾರೇಜ್ ಮಾಡ್ಕೊಂಡು ಮ್ಯಾರೇಜ್ ಸರ್ಟಿಫಿಕೇಟ್, ಕೊನೆ ಸತ್ಮೇಲೂ ಕೂಡ ಡೆತ್ ಸರ್ಟಿಫಿಕೇಟ್, ಎಲ್ಲ ಬರೀ ಸರ್ಟಿಫಿಕೇಟ್ ಅಲ್ಲೇ ಡಾಕ್ಯುಮೆಂಟ್. ಅದೇ ಥರ ನೀವು ಕೂಡ ನೀವು ದೇವರಿಂದ ಹುಟ್ಟಿದವರಾಗಿದ್ದೀರಿ ಎಂಬುದಾಗಿ ಹೇಳ್ಕೊಳ್ಳಿಕ್ಕೆ ಏನು ಡಾಕ್ಯುಮೆಂಟ್? ನಿಮ್ಮ ತಂದೆ ದೇವರಾಗಿದ್ದಾರೆ ಹೇಳ್ಕೊಳ್ಳಿಕ್ಕೆ ಡಾಕ್ಯುಮೆಂಟ್ ಏನು? ಯಾಕೆಂದ್ರೆ ನಿಮಗೆ ಈ ಸತ್ಯ ಗೊತ್ತಿಲ್ಲ ಹೋದ್ರೆ ಬೈಬಲ್ ಹೇಳ್ತದೆ, ದೇವರಿಂದ ಜನಿಸಿದವರು ಮಾತ್ರ ಲೋಕವನ್ನು ಜಯಿಸ್ತಾನೆ. ಲೋಕದಲ್ಲಿ ಬರುವಂತಹ ಯಾವುದೇ COVID-19 ಆಗಿರ್ಬೋದು, COVID-20 ಆಗಿರ್ಬೋದು, ಇನ್ನು ಮುಂದೆ ಬರಲಿಕ್ಕಿದೆ COVID-420, ಅದರಲ್ಲೂ ಕೂಡ ಯಾವ ಕಾರಣಕ್ಕೂ ಆ ರೋಗ ನಿಮಗೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಆ ರೋಗ ನಿಮಗೆ ಸೋಲಕ್ಕೆ ಸಾಧ್ಯ ಇಲ್ಲ. ಬಟ್ ಯಾವಾಗ ಆ ಲೋಕದಲ್ಲಿ ಬರುವಂತಹ ಈ ರೀತಿಯ ಸಮಸ್ಯೆಗಳನ್ನ ಜಯಿಸುವಂತಹ ಶಕ್ತಿಯಾಗಿರುವ ವಿಶ್ವಾಸವನ್ನ ನೀವು ಹೊಂದಿದವರಾಗಿದ್ದೀರಿ ಎಂಬುದಾಗಿ ಅರ್ಥ ಮಾಡಿಕೊಂಡಾಗ, ನೀವು ಹೇಳಿದ್ದು ದೇವರು ಹುಟ್ಟಿದ್ದಾರೆ, ಬಟ್ ಹೇಗೆ ದೇವರು ಹುಟ್ಟಿದ್ರು ಗೊತ್ತಿಲ್ಲ. ಹೇಗೆ ಜಸ್ಟ್ ಪೇದರಿಂದ ಹುಟ್ಟಿದ್ರೆ ಪ್ರೂಫ್ ತೋರಿಸ್ತಾರೆ.
ಜಿಲಿಯಲ್, ವೋಟರ್ ಕಾರ್ಡ್ ಎಲ್ಲರಲ್ಲೂ ಇದೆ ಶೀಲಾ ಡಾಟರ್ ಆಫ್ ಪೆದ್ರೂಸ್. ಡಾಕ್ಯುಮೆಂಟ್ ಇದೆ. ಅದೇ ಥರ ನೀವು ಹೇಳಿದ್ರಿ ನಾನು ದೇವರು ಹುಟ್ಟಿದ್ದೀನಿ ಎಂಬುದಾಗಿ. ಎಲ್ಲಿದೆ ಶೀಲಾ ಡಾಟರ್ ಆಫ್ ದೇವರು ಎಂಬುದಾಗಿ? ಯಾಕೆಂದ್ರೆ ಆ ಡಾಕ್ಯುಮೆಂಟ್ ಇದ್ರೆ ಥ್ಯಾಂಕ್ ಗಾಡ್, ನೀವು ಈ ಒಂದು ಸೈಟ್ ಅನ್ನು ನಿಮ್ಮ ವಿರುದ್ಧವಾಗಿ ಯಾವುದೇ ರೋಗಗಳು ತರಲಿ, ಹಣಕಾಸಿನ ಕೊರತೆಗಳು ತರಲಿ, ಸಾಲ ತೆಗೆದುಕೊಂಡು ಬರಲಿ, ಅವಿದ್ಯುತ್ವದ ಕಾರ್ಯಗಳನ್ನು ತೆಗೆದುಕೊಂಡು ಬರಲಿ, ಅದು ದುಷ್ಟಗಳನ್ನು ತಂದು ಕೂಡ ನೀವು ಸುಲಭವಾಗಿ ಅವುಗಳೆಲ್ಲವನ್ನು ಜಯಿಸಬಹುದು. ಯಾಕೆ? ನೀವು ನಿಮ್ಮ ತಂದೆ ಮಗ ಎಂಬುದಾಗಿ ಪ್ರೂಫ್ ಇದೆ. ಅದು ಹೇಗೆ ನೀವು ತಂದೆ ಮಗನಾದ್ರಿ, ತಂದೆ ಮಗ ಮತ್ತು ಮಗಳಾದ್ರಿ? ಒಂದನೇ ವಾಕ್ಯದಲ್ಲಿ ಅದೇ 1 ಯೋಹನ 5:1 ಬರ್ಕೊಡಿ. ಇದೆಲ್ಲ ನಿಮ್ಮ ಡಾಕ್ಯುಮೆಂಟ್. ಇದು ಬಿಟ್ಟರೆ ಇವತ್ತು ನೋಡಿ, ಮೊದಲೆಲ್ಲ ಆಧಾರ್ ಕಾರ್ಡ್ ನಮ್ಗೇನು ಬೇಕಾಗಿಲ್ಲ. ಇವತ್ತು ಹೆಣ್ಮಕ್ಳು ಸ್ಟ್ರಾಂಗರು, ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಹೆಣ್ಮಕ್ಳು ಕೂಡ ವೀಕ್. ಹೊಸರು ನೋಡ್ಬೇಕಾ ಆಧಾರ್ ಕಾರ್ಡ್, ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಇನ್ಯಾವುದು ಕರೆಂಟ್ ಲಕ್ಷ್ಮಿ, ಗೃಹ ಜ್ಯೋತಿ, ಎಲ್ಲದಕ್ಕೂ ಆಧಾರ್ ಕಾರ್ಡ್. ಕರೆಕ್ಟ್? ಆಧಾರ್ ಕಾರ್ಡ್ ಇಲ್ಲದೇನು ಅವುಗಳನ್ನು ಅನುಭವಿಸಕ್ಕೆ ಸಾಧ್ಯ ಇದೆಯಾ? ಸರ್ಕಾರ ನಿಮ್ಗೆ ಉಚಿತವಾಗಿ ಎಲ್ಲರೂ ಕೊಟ್ಟಿದ್ದಾರೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ. ಬಟ್ ಆಧಾರ್ ಕಾರ್ಡ್ ಇಲ್ಲ, ಅವುಗಳು ಅನುಭವಿಸಕ್ಕೆ ಸಾಧ್ಯ ಇದೆಯಾ? ಇನ್ ದ ಸೇಮ್ ವೇ ಪರಲೋಕದ ಸರ್ಕಾರವನ್ನು ಆಳುವಂತಹ ನಮ್ಮ ಪರಲೋಕ ತಂದೆ ದೇವರು ಪ್ರಭು ಯೇಸುವನ್ನು ನಮಗೋಸ್ಕರ ಈ ಲೋಕ ಕಳಿಸಿ ಯೇಸು ಕ್ರಿಸ್ತರ ಮೂಲಕ ನಮಗೆ ಏನೆಲ್ಲ ಬೇಕೋ ಎಲ್ಲವನ್ನು ಫ್ರೀ ಆಗಿ, ಬರೀ 5 ಭಾಗ್ಯಗಳಲ್ಲ, ಜೀವನ ಪೂರ್ತಿ ಎಲ್ಲ ಭಾಗ್ಯಗಳು ಎಲ್ಲವೂ ಫ್ರೀ. ಆರೋಗ್ಯ ಫ್ರೀ, ಹಣಕಾಸು ಫ್ರೀ, ಸಮೃದ್ಧಿ ಫ್ರೀ, ವಿದ್ಯುತ್ ಫ್ರೀ, ವರದಾನ ಫ್ರೀ, ಎಲ್ಲವನ್ನ ದೇವರು ಯೇಸು ಕ್ರಿಸ್ತರ ಮೂಲಕ ನನಗೆ ಮತ್ತು ನಿಮಗೆ ಉಚಿತವಾಗಿ ಕೊಟ್ಟುಬಿಟ್ಟಿದ್ದಾರೆ. ಆ ಉಚಿತವಾಗಿ ಕೊಟ್ಟಿರುವುದನ್ನ ನಾನು ಮತ್ತು ನೀವು ಅನುಭವಿಸಬೇಕಾದ್ರೆ ನಮ್ಗೆ ಆಧಾರ್ ಕಾರ್ಡ್ ಬೇಕು. ದೇವರ ಹತ್ರ ಹೋಗ್ಬಿಟ್ಟು ಈ ಲೋಕದ ಸರ್ಕಾರ ಕೊಟ್ಟಿರುವುದು ಆಧಾರ್ ಕಾರ್ಡ್ ತೋರಿಸ್ಬೇಕು ಕೇಳಬೇಡಿ. ದೇವರ ಹತ್ರ ಹೋಗಿ ನಾನು ಆ ಆಧಾರ್ ಕಾರ್ಡ್ ಅಲ್ಲ, ಪರಲೋಕ ತಂದೆ ಕೊಟ್ಟಿರುವುದು ಆಧಾರ್ ಕಾರ್ಡ್. ಸಮೋಸ ಒಂದೇ ವಾಕ್ಯ. ಯೇಸು ಕ್ರಿಸ್ತನಾಗಿದ್ದಾನೆಂದು ನಂಬುವ ಯಾವನಾದರೂ ದೇವರಿಂದ ಹುಟ್ಟಿದವನಾಗಿದ್ದಾನೆ. ಯಾರು ದೇವರಿಂದ ಹುಟ್ಟಿದ ದೇವರ ಮಗು? ಯಾಕಂದ್ರೆ 5ನೇ ಅಧ್ಯಾಯಕ್ಕೆ 4 ನೋಡಿದ್ವಿ, 1 ಯೋಹನ 5:4 ನೋಡಿದ್ವಿ. ದೇವರಿಂದ ಹುಟ್ಟಿದ ಪ್ರತಿಯೊಬ್ಬನು ಲೋಕವನ್ನು ಜಯಿಸುವ ಶಕ್ತಿ ಹೊಂದಿದ್ದಾನೆ. ಆ ಶಕ್ತಿ ಯಾವುದು? ವಿಶ್ವಾಸ. ಆದರೆ ಯಾರು ದೇವರಿಂದ ಹುಟ್ಟಿದವನು? ಯೇಸುವೇ ಕ್ರಿಸ್ತ ಎಂಬುದಾಗಿ ಯಾರು ನಂಬ್ತಾರೋ ನಂಬುವವರೆಲ್ಲರೂ ಕೂಡ ದೇವರಿಂದ ಹುಟ್ಟುವ ದೇವರ ಮಕ್ಕಳಾಗಿದ್ದಾರೆ. जेसू ख्रिस्त म्हणून ओळखता तो हर एकलो देवासोबत. ಯಾರು ದೇವಸೋಬರ್ಗೋ? जेसू ख्रिस्त म्हणून ओळखता. ಯೇಸುವೇ ಕ್ರಿಸ್ತ ಅಂತ ಯಾರು ನಂಬಿಲ್ಲ, ಯೇಸುವೇ ದೇವರ ಪುತ್ರ, ಯೇಸುವೇ ಅಭಿಷಕ್ತನಾಗಿ ಯಾರು ನಂಬಿದಾರೋ ನಂಬಿರುವರೆಲ್ಲರೂ ಕೂಡ ಪ್ರೈಸ್ ಗಾಡ್ ಅವರು ದೇವರ ಮಕ್ಕಳಾಗಿದ್ದಾರೆ. ದೇವಸೋ ಬುರ್ಗು ಬುರ್ಗಿ ಬುರ್ಗು ಎಲ್ಲ ಪದ ಕೇಳಿಸ್ಕೊಂಡಿದ್ರು. ಅಲ್ಲಿ ಮುರುಗಿ ಕರೆಕ್ಟ್ ಸೇಮ್ ಪದ ಮುರುಗಿ ಅಂದ್ರೆ ಡೆಡ್ ಅಪೋಸಿಟ್. ಮುರುಗಿ ಕೋಳಿ ಕರೆಕ್ಟ್. ಇಲ್ಲಿ ಮುರುಗಿ ಬುರ್ಗಿ ಅಂದ್ರೆ ಏನು? ಮಕ್ಕಳು. ಬಟ್ ಮುರುಗಿ ಅಂತ ಹೇಳ್ತದೆ, ಬುರ್ಗಿ ಅಂತ ಹೇಳ್ತದೆ. ಬುರ್ಗಿ ನಾಟ್ ಮುರುಗಿ. ಒಂದ್ಸಲ ಬಿಟ್ಟು ನಾನು ಮತ್ತು ನೀವೆಲ್ಲರೂ ಯಾವಾಗ ಈ ಲೋಕದಲ್ಲಿ ಹುಟ್ಟು ಬಂದ್ವಿ, ಸೈತಾನನ ಅತಿಥಿ ಹುಟ್ಟಿ ಬಂದಂತಹ ನಿಮಿತ್ತವಾಗಿ ನಾವೆಲ್ಲರೂ ಕೂಡ ಮುರುಗಿಯಾಗಿ ಜೀವಿಸ್ತಾ ಇದ್ವಿ. ಮುರುಗಿ ಸ್ವಲ್ಪ ಮಳೆ ಬಂದು ಸಾಕು ಓಡೋ ಔತ್ಕೊಂಡು ಗುಡಿಸಿರ್ಬೋದು. ಒಂದು ಹಾವು ಕಂಡು ಸಾಕು, ನಾಗರಾಗ ಕಾಣಿಸ್ಕೊಂಡು ಸಾಕು, ಕೋಳಿ ಮರಿಗಳೆಲ್ಲ ಔತ್ಕೊಳ್ತಾ ಇದ್ರು. ಬಟ್ ಯಾವಾಗ ನೀವು ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕರಾಗಿ ಯೇಸು ಕ್ರಿಸ್ತ ಎಂದು ನಂಬಿದ್ರಿ, ನಿಮ್ಮ ಪ್ರಭುವಾಗಿ ಸ್ವೀಕರಿಸಿಕೊಂಡ್ರಿ, ಆಗ ಮುರುಗಿಯಾಗಿದ್ದ ನಾವು ಬುರ್ಗಿಯಾಗಿ ಮಾರ್ಕೊಂಡಿದ್ವಿ. ದೇವರ ಬುರ್ಗಿ ಸಮೋಸ ಪಕ್ಕದಲ್ಲೂ ಕೇಳಿ ಟಚ್ ಮಾಡಿ, ಪಕ್ಕದಲ್ಲೂ ನೋಡಿ ಟಚ್ ಮಾಡಿ. ಅವರು ಫಸ್ಟ್ ಪ್ರಬೋಧ ಕ್ರಿಕೆಟರ್ ಅಟ್ಲೀಸ್ಟ್ ಸ್ವಲ್ಪ ವಿಜಯ್ ತೋರಿ
ಫಾದರ್ ಹೇಳಿದ್ದಾರೆ ನನ್ನ ಮಕ್ಕಳು ಏನು ಹೇಳ್ತಾರೆ ಮಾಡ್ತಾರೆ ಅಂತ ಹೇಳಿ, ಬಟ್ ನಾನು ಹೇಳಿದ್ರೆ ಮಾಡ್ತಾನೆ ಇಲ್ಲ. ಪಕ್ಕದಲ್ಲಿ ಟಚ್ ಮಾಡಿ ಕೇಳಿ, ನೀನು ಮುರುಗಿನ ಏನು ಹೇಳ್ತಾರೆ? ಮುರುಗಿ ಓಕೆ, ಈ ಕಡೆ ಗಮನ ಕೊಡಿ. ನೀವು ಯಾವಾಗ ಯೇಸುವೆ ಕ್ರಿಸ್ತ ಅಂತ ನಂಬಿದ್ರಿ, ಯೇಸುವೆ ದೇವರ ಪುತ್ರ ಅಂತ ನಂಬಿದ್ರಿ, ಅದೇ ಕ್ಷಣದಲ್ಲಿ ಪರಲೋಕದಲ್ಲೇ ನಿಮ್ಮ ನೋಡಿ ನಿಮಗೊಂದು ಟೈಟಲ್ ಕೊಟ್ಟರು, ನೀನು ನನ್ನಿಂದ ಹುಟ್ಟುವಂತಹ ನನ್ನ ಮಗು, ನನ್ನ ಬುರ್ಗಿ. ನಂಬರ್ 1. ಈಗ ನನ್ನ ಪ್ರಶ್ನೆ, ಇಲ್ಲಿ ಎಷ್ಟು ಮಂದಿ ಇದ್ದೀರಿ ಬೇರೆ ಯೇಸುವೆ ಕ್ರಿಸ್ತ, ಯೇಸುವೆ ದೇವರ ಪುತ್ರ ಅಂತ ನಂಬಿರೋರು ಎಷ್ಟು ಮಂದಿ ಇದ್ದೀರಿ? ಕೈ ಮೇಲೆ ಮಾಡಿ. ಕೈ ಕೇಳಿಸಿ. ಗುಡ್ ನ್ಯೂಸ್ ಏನು ಗೊತ್ತಾ? ನೀವು ಯಾವಾಗ ಯೇಸುವೆ ಕ್ರಿಸ್ತ, ಯೇಸುವೆ ದೇವರ ಪುತ್ರ ಅಂತ ನಂಬಿದ್ರಿ, ಅದೇ ಕ್ಷಣದಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿ ಇಲ್ಲ ಬೇರೆ, ಯಾವುದೇ ವಿಧವಾದ ಈ ಲೋಕದ ವ್ಯಕ್ತಿಗಳೆಲ್ಲ ಹೇಳಿದ್ದು, ಪರಲೋಕದ ನನ್ನ ತಂದೆ ಸರ್ವಶಕ್ತಿ ದೇವರು ಹೇಳಿರುವಂಥದ್ದು, ನೀವೆಲ್ಲರೂ ಕೂಡ ನನ್ನ ಮಗನನ್ನ ಕ್ರಿಸ್ತ, ನನ್ನ ಮಗನನ್ನ ರಕ್ಷಕ ಎಂಬುದಾಗಿ ಯಾವಾಗ ನಂಬಿದ್ರಿ, ಅದೇ ಕ್ಷಣದಲ್ಲಿ ಪರಲೋಕ ಡಿಕ್ಲೇರ್ ಮಾಡ್ತು, ನೀವು ದೇವರ ಮಕ್ಕಳಾಗಿದ್ದೀರಿ ಕೂಡ. ನಂಬರ್ 1. ನಂಬರ್ 2, ಯಾವಾಗ ನೀವು ಯೇಸುವೆ ದೇವರ ಪುತ್ರ ಅಂತ ನಂಬಿದ್ರಿ, ಅದೇ ಕ್ಷಣದಲ್ಲಿ ಅದೇ ಪರಲೋಕ ಪ್ರಕಟಪಡಿಸಿತು, ನೀವೆಲ್ಲರೂ ಈ ಲೋಕವನ್ನ ಜಯಿಸುವ ಶಕ್ತಿಯನ್ನು ಹೊಂದಿರುವ ಜಯಶಾಲಿಗಳಾಗಿದ್ದೀರಿ. ನೀವು ಯಾವುದೇ ಸಮಸ್ಯೆ ಒದ್ದಾಡ್ತಾ ಇರ್ಬೋದು, ಯಾವುದೇ ಸಾಲದ ಹೊರೆಯನ್ನು ಒದ್ದಾಡ್ತಾ ಇರ್ಬೋದು, ನಿರುದ್ಯೋಗದ ಸಮಸ್ಯೆ ಒದ್ದಾಡ್ತಾ ಇರ್ಬೋದು, ಬಟ್ ಪ್ರೈಸ್ ದಿ ಗಾಡ್, ಎಲ್ಲರೂ ಹೇಳ್ತಾ ಇರ್ಬೋದು, ಯಾವ ಕಾರಣಕ್ಕೂ ನೀವು ಜಯಶಾಲಿಗಳಲ್ಲ, ನೀವು ಸೋತೋಗಿದ್ದೀರಿ, ನೀವು ಸಂಪೂರ್ಣವಾಗಿ ಸೋತವರಾಗಿದ್ದೀರಿ, ನೀವು ಬಿದ್ದೋಗಿರೋರಾಗಿದ್ದೀರಿ. ಯಾರು ಏನು ಹೇಳ್ಬೋದು? ನಿಮ್ಮ ಅಪ್ಪ ನಿಮ್ಮ ನೋಡಿ ಹೇಳ್ತಿರುವಂಥದ್ದು, ನೀವು ಈಗಾಗಲೇ ಲೋಕವನ್ನ ಜಯಿಸಿರುವ ಜಯಶಾಲಿಗಳಾಗಿದ್ದೀರಿ. ನೀವು ನನ್ನ ಬಗ್ಗೆ ಏನು ಹೇಳ್ತೀರಿ ಗೊತ್ತಿಲ್ಲ ಪ್ರಿಯರೇ, ಬಟ್ ನಾನಂತೂ ನಮ್ಮ ಅಪ್ಪ ಹೇಳಿದ್ದಾರೆ, ನಾನು ಈ ಲೋಕವನ್ನು ಜಯಿಸಿರುವ ಜಯಶಾಲಿಯಾಗಿದ್ದೇನೆ. ನನ್ನ ಭಾಷೆ ಅರ್ಥ ಆಗ್ತದೆ? ಫಾಸ್ಟ್ ಆಯ್ತು, ಸ್ಲೋ ಆಯ್ತು? ಹಿಂದ್ಗಡೆ ಕ್ಲಿಯರ್ ಕೇಳಿಸ್ತದೆ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನನಗೆ ಅದೇ ಆಶ್ಚರ್ಯ. ನೀವೆಲ್ಲ ಬೆಳಿಗ್ಗೆ ತಿಂಡಿ ಮಾಡಿದ್ದೀರಾ? ನಾನು ಒಂದು ಆಶ್ಚರ್ಯ ನೋಡ್ತಾ ಬಂದೆ, ನಿಮ್ಮನ್ನು ಯಾರಾದರೂ ನಿಮ್ಮ ಮಗಳನ್ನ ದೇಶವನ್ನು ಆಳುವಂಥ ರಾಜ ಮಹಾರಾಜ ನಿಮ್ಮನ್ನು ದತ್ತು ಪುತ್ರರಾಗಿ ಸ್ವೀಕರಿಸ್ಬೋದು, ದತ್ತು ಮಗಳಾಗಿ ಅಥವಾ ದತ್ತು ಮಗನಾಗಿ ಸ್ವೀಕರಿಸ್ಬೋದು. ನಿಮ್ಮ ಸಂತೋಷ ಅಲ್ವಾ? ನೀವು ನೋಡಿದ್ರೆ ಬಡತನದಲ್ಲಿದ್ದೀರಿ, ಊಟಕ್ಕೆ ಗತಿ ಇಲ್ಲ. ಫಾರ್ ಎಕ್ಸಾಂಪಲ್, ಊಟಕ್ಕೋಸ್ಕರ ಭಿಕ್ಷೆ ಕಟ್ಟಿಕೊಂಡು ಜೀವಿಸುವಂತಹ ಸಮಸ್ಯೆಗಳ ಮಧ್ಯೆ ಜೀವಿಸುವ ವ್ಯಕ್ತಿಗಳಾಗಿದೆ. ಇಡೀ ದೇಶವನ್ನು ರಾಜ ಬಂದ್ಬಿಟ್ಟು ನಿನ್ನನ್ನು ನನ್ನ ಅರಮನೆ ಕರ್ಕೊಂಡು ಹೋಗ್ತೇನೆ, ನನ್ನ ಮಗನಾಗಿ ನನ್ನ ಮಗಳಾಗಿ ಇಟ್ಕೊಳ್ತೇನೆ ಅಂತ ಹೇಳುವಾಗ ಮೈ ಗಾಡ್, ಸಂತೋಷ ಆಗ್ತದ? ದುಃಖ ಆಗ್ತದೆ? ಸಂತೋಷ. ಯಾಕೆ ಸಂತೋಷ ಆಗ್ತದೆ? ಇನ್ನು ಮುಂದೆ ಅರಮನೆ ನಿಮ್ಮ ಮನೆ ಆಗ್ತದೆ. ಅರಮನೆ ಮತ್ತು ಎಲ್ಲ ಚಿನ್ನ ಬೆಳ್ಳಿ ಬಂಗಾರ ಏನೆಲ್ಲ ಆಸ್ತಿ ಪಾಸ್ತಿ ಇದೆಯೋ ಅದೆಲ್ಲದಕ್ಕೂ ರಾಜರು ಯಾವುದು ಒಡೆಯರಾಗಿದ್ದಾರೋ, ಅದೇ ಥರ ನೀವು ದತ್ತು ಮಕ್ಕಳಾಗಿರೋದ್ರಿಂದ ಥ್ಯಾಂಕ್ ಗಾಡ್ ನೀವು ಕೂಡ ಅದೇ ಅಧಿಕಾರ ಹೊಂದಿದವರಾಗಿದ್ದೀರಿ. ಮತ್ತೊಂದು ಹೇಳೋದಾದ್ರೆ, ಥ್ಯಾಂಕ್ ಗಾಡ್ ರಾಜ ಏನು ಹೊಂದಿದಾನೋ ಅದಕ್ಕೆ ನೀವು ಹಕ್ಕು ಬಾಧಿಸ್ತರಾಗಿರ್ತೀರಿ. ಕರೆಕ್ಟ್? ಸರಿಯಾ? ಈಗ ನನ್ನ ಪ್ರಶ್ನೆ ಅಂತಂದ್ರೆ, ಥ್ಯಾಂಕ್ ಗಾಡ್ ನೀವು ಯಾವ ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರಾಗಿ ಸ್ವೀಕರಿಸಿಕೊಂಡ್ರಿ, ಅದೇ ಕ್ಷಣದಲ್ಲಿ ನೀವು ದೇವರಿಗೆ ಮಗುವಾದ್ರಿಂದ ಹೇಳುವಾಗ ಅದು ಕೂಡ ಯಾರು ಹೇಳಿದಲ್ಲ, ನಿಮ್ಮ ಡ್ಯಾಡಿ ಹೇಳ್ತಿರುವಂಥದ್ದು, ನೀನು ನನ್ನ ಮಗನಾಗಿದ್ದಿ, ನನ್ನ ಮಗಳಾಗಿದ್ದಿ ಎಂಬುದಾಗಿ ಹೇಳುವಾಗ ಪ್ರೈಸ್ ಬಿಡಿ ಗಾಡ್, ನೀವು ಹೌದಾ ಆದ್ರೆ ಆಯ್ತು ಅಂತ ತಿಳಿಸ್ಬಿಡುತ್ತೆ. ಅದೇ ಆಲೋಚನೆ ಕೊಡ್ತಿದ್ದೀರಿ. ನಾನು ಫಸ್ಟ್ ಟೈಮ್ ನಾನು ವಾಕ್ಯ ಓದುವಾಗ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇ ಸಲ ಪ್ರಿಯರೇ, ನಾನು ಈ ವಾಕ್ಯವನ್ನು ಒಂದನೇ ವಾಕ್ಯ ಓದುವಾಗ, ಫಸ್ಟ್ ಓದುವಾಗ, ನಾನು ರೂಮಲ್ಲಿ ಸ್ಟಡಿ ಮಾಡುವಾಗ, ಆ ವಾಕ್ಯ ಓದುವಾಗ ಪ್ರೈಸ್ ಗಾಡ್, ಅದೇ ಕ್ಷಣದಲ್ಲಿ
just thank God. ನಾನು ರೂಮಲ್ಲಿ ಕುಣಿದಾಡ್ತಾ ಇದ್ದಾರೆ. ವಾವ್, hallelujah, thank you daddy, thank you daddy, thank you. Just even ನನ್ನ ರೂಮಲ್ಲಿ ಬರಿಗೆ ಬಂದರು ಹೆಂಡತಿ ಮಕ್ಕಳಿಗೆಲ್ಲ, ಅರೆ ಪಪ್ಪರಿಗೆ ಏನಾಯ್ತು, ನನ್ನ ಮಕ್ಕಳಿಗೆಲ್ಲ ನನ್ನ ಹೆಂಡತಿಗೆಲ್ಲ ಗೊತ್ತು, ಪಪ್ಪ ಥ್ಯಾಂಕ್ ಗಾಡ್ ಏನೋ ಸಮಥಿಂಗ್ ಏನೋ ರೆವಲ್ಯೂಷನ್ ಸಿಕ್ಕಿದೆ, ಅದಕ್ಕೆ ಎಂಜಾಯ್ ಮಾಡ್ತಾರೆ, ಯಾರು ಡಿಸ್ಟರ್ಬ್ ಮಾಡಿ ಬರೋದಿಲ್ಲ. ಅದಾದಮೇಲೆ ಯಾಕೆ ನಾನು ಅಷ್ಟೊಂದು ಉತ್ಸುಕತೆಯಿಂದ ಕೂಡಿದೆ ಗೊತ್ತಾ? ಯೋಚನೆ ಮಾಡಿ. ಪ್ರೈಸ್ ಗಾಡ್. ನನ್ನ ಪ್ರಿಯ ಶೀಲವ ತಂದೆ ಹೆಸರು ಪೇದ್ರೂಸ್. ನಿಮ್ಮ ತಂದೆಗೆ ಹೆಸರು ಮಕ್ಕಳಿದ್ದೀರಿ 5 ಜನ. ಪ್ರೈಸ್ ಗಾಡ್. ಗುಡ್ ಫ್ಯಾಮಿಲಿ, നല്ല ಫ್ಯಾಮಿಲಿ. ಈಗಿನ ಕಾಲದ ಡೆಲಿಕೇಟ್ ಆಗಂಗಿಲ್ಲ. ಒಂದು ಮಗು ಹೋದ್ರೆ ಸಾಕು, ಸಾಧ್ಯ ಅರ್ಧ ಮಗು ಕೊಡ್ಲೇಬೇಕಾದ್ರೆ ಸಾಕಪ್ಪ, ಆ ಮಗುವನ್ನು ಸಾಕಿ ಸಾಲಕ್ಕೆ ಸಾಧ್ಯವಾಗೋದಿಲ್ಲ, ಒಂದೇ ಸಾಕು. 5 ಮಕ್ಕಳು, ಗುಡ್. ಈಗ ನಿಮ್ಮ 5 ಮಕ್ಕಳಿಗೆ ನಿಮ್ಮ ತಂದೆ ಯಾವ ಆಸ್ತಿ ಮಾಡಿಟ್ಟಿದ್ದಾರೋ ಅದರಲ್ಲಿ ಮಾತ್ರ ಭಾಗ ಬರ್ತದ, ಅಥವಾ ನಿಮ್ಮ ತಂದೆಯ ಪಕ್ಕದ ಮನೆ ಆಸ್ತಿನೂ ಕೂಡ ಭಾಗ ಬರ್ತದೆ? ಹಲೋ, ನಿಮ್ಮ ತಂದೆ ತಾಯಿಗಳಿಗೆ ಆಸ್ತಿ ಇದೆ, ಆ ಆಸ್ತಿ ಮಾತ್ರ ನಿಮಗೆ ಪಿತರ ಸುತ್ತಾಗಿ ಬರ್ತದ, ಅಥವಾ ಅಕ್ಕಪಕ್ಕದ ಮನೆಯವರ ಆಸ್ತಿನೂ ಕೂಡ ಬರ್ತದೆ? ತಂದೆ ತಾಯಿಗಳು ಮಾತ್ರ. ಹಾಗಾದ್ರೆ ಥ್ಯಾಂಕ್ ಗಾಡ್. ಮೈಸೂರು ಅದೇ ಕಾನೂನು, ಥ್ಯಾಂಕ್ ಗಾಡ್. ಸಿರ್ಸಿನೂ ಕೂಡ ಅದೇ ಕಾನೂನು, ಗುಡ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್. ಉದಾಹರಣೆಗೆ 5 ಮಂದಿ ಮಕ್ಕಳಲ್ಲಿ ಥ್ಯಾಂಕ್ ಗಾಡ್ ಜಸ್ಟ್ ಕಡೆಯ ಮೊದಲ ಮಗಳು ನಿಮ್ಮ ತಂದೆಗೆ ಮಗಳು, ಕಡೆ ಮಗಳಿರೋದು ಯಾರು ಕಡೆ ಮಗಳು? ತೆಗೀದ. ಓಕೆ, ಅವ್ರು ಹೇಳ್ತಾರೆ, ಡ್ಯಾಡಿ ಜಸ್ಟ್ ನೀವಿರೋಂಥ ಆಸ್ತಿನ 5 ಮಂದಿಗೆ ಡಿವೈಡ್ ಮಾಡಿಕೊಟ್ರೆ ನಮಗೆ ಸ್ವಲ್ಪ ಬರ್ತದೆ, ಅದಕ್ಕೆ ಕೆಲಸ ಮಾಡಿ ಡ್ಯಾಡಿ, 4 ಮಂದಿಗೆ ಡಿವೈಡ್ ಮಾಡಿಕೊಡು, ನಾನು ಮಾತ್ರ ಪಕ್ಕ ಮನೆಯಿಂದ ಬರ್ಕೊಡ್ಬೋದು. ಸಾಧ್ಯ ಇದೆಯಾ? ಇಲ್ಲ. ಅದರ ಅರ್ಥ ನೀವೇನು ಹೇಳ್ತೀರಿ ಅಂತಂದ್ರೆ, ನಾವು ನಮ್ಮ ತಂದೆಗೆ ಅಂದ್ರೆ ಪೇದ್ರೂಸರಿಗೆ 5 ಮಂದಿ ಮಕ್ಕಳಾಗಿರೋದ್ರಿಂದ ನಮ್ಮ ತಂದೆಯಾದಂಥ ಪೇದ್ರೂಸರಿಗೆ ಏನು ಆಸ್ತಿ ಇದೆಯೋ ಅವ್ರಿರೋದು ಮಾತ್ರ ನಾವು ಬರಬೇಕು, ಅಕ್ಕಪಕ್ಕ ಯಾವುದೇ ಬರಬಾರ್ದು. ಕರೆಕ್ಟ್? ಸರಿಯಾ? ಇನ್ ದ ಸೇಮ್ ವೇ ಪ್ರೈಸ್ ಬಿ ಗಾಡ್, ಈ ಕಡೆ ವಾಕ್ಯದಲ್ಲಿ ಓದಿದ್ವಿ, ನಾನು ಮತ್ತು ನೀವು ಯಾವ ಯೇಸುವನ್ನ ದೇವರ ಪುತ್ರ ಅಭಿಷೇಕದಲ್ಲಿ ನಂಬಿದ್ರು, ಅದೇ ಕ್ಷಣದಲ್ಲಿ ಪರಲೋಕ ತಂದೆ ಡಿಕ್ಲೇರ್ ಮಾಡಿದ್ರು, ನೀನು ನನ್ನಿಂದ ಹುಟ್ಟಿರುವಂಥ ದೇವರ ಮಗು ಎಂಬುದು. ಈಗ ನಾವೆಲ್ಲರೂ ಕೂಡ ದೇವರ ಮಗು ಆದ್ಮೇಲೆ ದೇವರ ಬಂದು ನಮಗೇನಾಗಿದ್ದಾರೆ? ತಂದೆ. ಕರೆಕ್ಟ್? ಫಾದರ್. ಈಗ ಯಾವ ತಂದೆ ಆಗಿರುವಂಥ ಈ ಲೋಕ ತಂದೆ ಆಗಿರುವಂಥ ಪೇದ್ರೂಸರು ಏನು ಆಸ್ತಿ ಪಾಸ್ತಿ ಹೊಂದಿದಾರೋ ಅವ್ರು ಏನಿದೆಯೋ ಅದು ಮಾತ್ರ ಮಕ್ಕಳಿಗೆ ಬರ್ತದೋ, ಅದೇ ರೀತಿ ಪ್ರಿಯರೇ ನಮ್ಮ ತಂದೆ ಪರಲೋಕ ತಂದೆ ನಮ್ಮ ತಂದೆ ಆದಮೇಲೆ ನಮ್ಮ ತಂದೆಯಲ್ಲಿ ಏನಿದೆಯೋ ಅದು ಮಾತ್ರ ಬರಬೇಕು ಹೊರತು ತಂದೆಯಲ್ಲಿ ಏನಿದೆಯೋ ಅದು ಬರಬಾರ್ದು. ಕರೆಕ್ಟ್? ಕರೆಕ್ಟ್. ಸೊ ಅದರ ಅರ್ಥ ನಮ್ಮ ತಂದೆಗೆ ಶುಗರ್ ಇದೆಯಾ? ಬಟ್ ನಮಗೆ ಬಂದಿದೆಯಾ? ನಿಮ್ಮ ಅಪ್ಪನಿಗೆ ಇದೆಯಾ? ಪರಲೋಕದ ಅಪ್ಪನಿಗೆ ಇಲ್ಲ. ಸಿ, ಈ ಲೋಕದ ಪೇದ್ರೂಸರಿಗೆ ಯಾವುದಿಲ್ವೋ ಅದು ಮಕ್ಕಳು ಬರಲ್ಲ. ಪೇದ್ರೂಸರಿಗೆ ಏನಿದೆ ಅದು ಮಾತ್ರ ಮಕ್ಕಳು ಬರುವಂಥದ್ದು. ಬಟ್ ಅದೇ ತರ ನಮ್ಮ ತಂದೆಗೆ ಜಸ್ಟ್ ಶುಗರ್ ಇದೆಯಾ? ಇಲ್ಲ. BP ಇದೆಯಾ? ಕ್ಯಾನ್ಸರ್ ಇದೆಯಾ? ಸಾಲ ಇದೆಯಾ? ಕಣ್ಣಿನ ದುಃಖ ಇದೆಯಾ? ಇಲ್ಲ. ಬಟ್ ಆದರೆ ನಾವೆಲ್ಲರೂ ಕೂಡ ಅವ್ರ ಮಕ್ಕಳಾಗಿದ್ರು ಕೂಡ ನಮ್ಮಲ್ಲಿ ಅನೇಕರು ಇದೇ ನೋವಿನಲ್ಲಿ ನಡ್ತಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿ ಗಾಡ್, ಒಂದು ನೀವು ತಿಳ್ಕೊಳ್ಬೇಕು, ನೀವು ತಂದೆಗೆ ಹುಟ್ಟಿದ ಮೇಲೆ ನೀವು ಎಷ್ಟು ಹೆಚ್ಚೆಚ್ಚಾಗಿ ಪ್ರೈಸ್ ಬಿ ಗಾಡ್ ತಂದೆಯ ಜೊತೆಯಲ್ಲಿ ಅವರ ವಾಕ್ಯದ ಮುಖಾರ ಕಳಿತೀರಿ, ಆಗ ನಿಮ್ಗೆ ಗೊತ್ತಾಗ್ತದೆ ನಿಮ್ಮ ಹಕ್ಕು ಏನು. ಈಗ ತಂದೆಯಲ್ಲಿ ಇಂಧನ ಬಂದಾಗ ಥ್ಯಾಂಕ್ ಗಾಡ್ ನಿಮ್ಮ ಒಳಗಡೆ ಅದನ್ನು ಜಯಿಸುವ ಶಕ್ತಿ ಇದೆ, ವಿಶ್ವಾಸ ಇದೆ. ಉದಾಹರಣೆಗೆ ನಿಮ್ಮ ತಂದೆ 5 ಎಕರೆ ತೋಟ ಇದೆ, 5 ಎಕರೆ 5 ಮಕ್ಕಳು 1 ಎಕರೆ ಬರೆದು ಕೊಟ್ಟಿದ್ದಾರೆ. ಈಗ ನಿಮ್ಮ ಹೆಸರಲ್ಲಿ ಶೀಲಾ ಅವರ ಹೆಸರು 1 ಎಕರೆ ಬಂದಿದೆ. ನೀವು ಪ್ರೈಸ್ ಗಾಡ್ ಮದುವೆ ಮಾಡಿಕೊಂಡು ಹಸ್ಬೆಂಡ್ ಮನೆಗೆ ಹೋದ್ರಿ, ಬಟ್ ತಂದೆ ನಿಮ್ಗೆ 1 ಎಕರೆ 3 ಕೊಟ್ಟಿದ್ದಾರೆ. ಬಟ್ ನೀವು ಹೋಗ ನೋಡೋಷ್ಟರಲ್ಲಿ ಪಕ್ಕದ ಜಮೀನು ಓನರ್ ಬಂದು ನಾಗೇಂದ್ರ ಗೌಡ, ಯಾರು ಜಮೀನು ಓನರ್ ಇಲ್ಲ ಅಂತ ಗೊತ್ತಾಯ್ತು ನನಗೆ. ಆಗ ನಿಮ್ಮ ಜಮೀನನ್ನು 1 ಅಡಿ ಒತ್ತಿಸ್ಕೊಂಡು ಬೇಗ ಹಾಕೊಂಡಿದ್ದೀರಿ. ನೀವು ಬಂದು ನೋಡಿದ್ರಿ, ಬಂದು ನೋಡಿದ್ಮೇಲೆ ಜಸ್ಟ್ ನೀವೇನು ಮಾಡ್ತೀರಿ? ಕೃಷ್ಣನ ಜಗಳ ಆಡ್ತಿದ್ದೆ 1 ಅಡಿಗೆ. ಓಕೆ, ಎಲ್ಲರೂ ಅದೇ ಮಾಡ್ತಾರೆ. ಕರೆಕ್ಟ್? ಈಗ
ಪ್ರಿಯ ಸಹೋದರಿಯರೇ, ಒಂದು ಅಡಿ ತನಗೆ ಸಂಬಂಧಪಟ್ಟಿದ್ದನ್ನ ನಾನು ಒಂದು ಒತ್ತುವರಿ ಮಾಡ್ಕೊಂಡಿದ್ದಕ್ಕೆ ಫೈಟ್ ಮಾಡ್ತೀನಿ. ಕರೆಕ್ಟ್, ಎಲ್ಲರೂ ಅದೇ ಮಾಡೋದು. ಈ ನನ್ನ ಪ್ರಶ್ನೆ ಅಂತಂದ್ರೆ, BP, ಶುಗರು, ಕ್ಯಾನ್ಸರು, ಸಾಲ ನಿಮ್ಮ ಅಪ್ಪನಿಂದ ಬಂದಿರೋದ? ಇಲ್ಲ, ನಮ್ಮ ಅಪ್ಪನಿಗಿಲ್ಲ. ನಮ್ಮ ಅಪ್ಪನಿಂದ ಬಂದಿಲ್ಲ ಅಂತ ಹೇಳಿದ್ಮೇಲೆ ಯಾವ ಪಕ್ಕದ ಈ ಲೋಕದ ಒಡೆಯ ಸೈತಾನನಿಂದ ಬಂದಿರುವಂಥದ್ದು. ಸೈತಾನನಿಂದ ಒತ್ತುವರಿಯಾಗಿ ಇಲ್ಲಿಗಲಾಗಿ ನಿಮ್ಮ ಈ ಶರೀರ ಈ ದೇವರ ಆಸ್ತಿಗೆ ಒಳ ಪ್ರವೇಶ ಮಾಡುವಾಗ ನೀವು ಕೂತ್ಕೊಂಡು ಅದ್ರ ಜೊತೆ ಕಾಲ ಕಳಿಬೇಕಾ ಅದು ಜಗಳ ಮಾಡಬೇಕಾ? ಎಷ್ಟು ಮಂದಿ ಜಗಳ ಮಾಡೋದು? ಯಾರು ನಾನು ಮನಸ್ಸು ಬಗ್ಗೆ ಹೇಳ್ತಾರೆ, ನಿಮ್ಮ ಶೇರುದಲ್ಲಿ ಹೇಳ್ತಾ ಇಲ್ಲ. ಈಗ ಅವರ ಜಮೀನಿಗೆ ನಾನು ಒತ್ತುವರಿ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನನಗೆ ಅವರು ನನ್ನ ಜೊತೆ ಜಗಳ ಮಾಡ್ತಾರೆ. ಅದೇ ಥರ ರೋಗ ಅಥವಾ ಸಾಲದ ಹೊರೆ ಅಥವಾ ದುಶ್ಚಟಗಳು ನಿಮ್ಮ ಜೀವನವನ್ನು ಇಲ್ಲಿಗಲಾಗಿ ಪ್ರವೇಶ ಮಾಡುವಾಗ ನೀವು ಅವಳ ಜೊತೆಯಲ್ಲಿ ಜಗಳ ಮಾಡಬೇಕಾ, ಫೈಟ್ ಮಾಡಬೇಕಾ, ಅಥವಾ ದೇವರ ಜೊತೆ ಜಗಳ ಮಾಡಬೇಕಾ? ದೇವ, ನಾನು ಇಷ್ಟೊಂದು ಪ್ರೇಯರ್ ಮಾಡೋರು ಕೂಡ ಯಾಕೆ ಶುಗರ್ ಕೊಟ್ಬಿಟ್ಟೆ? ಯಾಕೆ ದೇವರಿಂದ ಶುಗರ್ ಬರ್ತದ? ಈ ಲೋಕ ಹೇಳ್ಕೊಂಡು ರೆಫರೆನ್ಸ್ ಬಿಡಿ. ನೀವೇನಾದ್ರೂ ಹೋಗಿ ಡಾಕ್ಟರ್ ಚೆಕ್ ಮಾಡಿಸಕ್ ಹೋದಾಗ ನಿಮ್ಮ ರಕ್ತದಲ್ಲಿ ಏನಾದರೂ ಶುಗರ್ ಇರುತ್ತೆ ಗೊತ್ತಾದ ತಕ್ಷಣ ಡಾಕ್ಟರ್ ಹೇಳಿದ್ರು ಒಂದೇ ಒಂದು, ನಿಮ್ಮ ತಂದೆಗಿತ್ತ, ನಿಮ್ಮ ಮನೆ ಯಾರಿಗಾದ್ರೂ ಶುಗರ್ ಇದ್ದ, ನಿಮ್ಮ ತಂದೆಗಿತ್ತ ಕೇಳ್ತಾರೆ. ನೀವು ಇತ್ತು ಅಂತ ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ, ನಿಮ್ಮ ತಂದೆಗಿದ್ದ ಮೇಲೆ ತಂದೆಯ ಜೀನ್ಸ್ ಪ್ಯಾಂಟ್ ಮೂಲಕ, ಸಾರಿ ಜೀನ್ಸ್ ಪ್ಯಾಂಟ್ ಅಲ್ಲ, ಜೀನ್ಸ್ ಮೂಲಕ ನೀವು ಬಂದ್ಬಿಟ್ಟಿದೆ. ಕರೆಕ್ಟ್. ಬಟ್ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ಈವನ್ ನನ್ನ ಟೀಮಲ್ಲಿ ಒಂದು ಸಹೋದರ ಇದ್ದಾರೆ, 14ನೇ ವಯಸ್ಸಿಗೆ ಶುಗರ್ ಅಟ್ಯಾಕ್ ಆಗಿದೆ. ಡಾಕ್ಟರ್ ಹೋದಾಗ ಡಾಕ್ಟರ್ ಹೇಳಿದ್ರು, ನಿಮ್ಮ ತಂದೆಗೆ ಶುಗರ್ ಇದೆಯಾ? ಯಾ, ಶುಗರ್ ಇದೆ. ಅದಕ್ಕೋಸ್ಕರ ನಿಮ್ಮ ತಂದೆಯ ಜೀನ್ಸ್ ಮೂಲಕ ನೀನು ಕೂಡ ಶುಗರ್ ಬಂದಿದ್ದು. ಇವರು ಅದನ್ನು ನಂಬಿದ್ರು. 16 ವರ್ಷ 33 ವರ್ಷ ತನಕ ಸಕ್ಕರೆ ಕಾಯಿಲೆ ರೋಗಿಯಾಗಿ ಶುಗರ್ ಪೇಷಂಟ್. ಅವ್ರ ಹೆಸರು ಜಾನ್ಸನ್ ಇದ್ರು ಕೂಡ ಥ್ಯಾಂಕ್ ಗಾಡ್ ಅವ್ರನ್ನ ಡಾಕ್ಟರ್ ಕರೀತಿದ್ರು. ಯಾರು ಶುಗರ್ ಪೇಷಂಟು? ನಾನು ಹೆಸರು ಚೇಂಜ್ ಮಾಡ್ಕೊಂಡಿದ್ದು. ಬ್ಯಾಪ್ಟಿಸಮ್ ನೇಮ್ ಜಾನ್ಸನ್, ಬಟ್ ಅದರ ಡಾಕ್ಟರ್ ಹೆಸರು ಶುಗರ್ ಪೇಷಂಟ್. ಎಷ್ಟು ಮಂದಿ ನಿಮ್ಮ ಹೆಸರನ್ನ ನಾಮಕರಣ ಮಾಡ್ಕೊಂಡಿದ್ದೀರಿ ಡಾಕ್ಟರ್ ಹೇಳೋ ಪ್ರಕಾರ? ಬಟ್ ಯಾವ 33 ವರ್ಷದಲ್ಲಿ ಇದೇ ತರ ಧ್ಯಾನ ಬಿಟ್ಟು ಬಂದು, ಒಂದ್ಸಲ ಧ್ಯಾನ ಬಿಟ್ಟು ಭಾಗವಹಿಸಿದ್ರು. ಆಗ ಇದೇ ವಾಕ್ಯ ಅವರ ಸ್ಪರ್ಶಿಸಿದ್ರು. ಹೌದು, ಈ ಲೋಕದ ನನ್ನ ತಂದೆಯಿಂದ ಹುಟ್ಟಿದವನಾಗಿದ್ದಾನೆ. ನನ್ನ ತಂದೆಯಿಂದ ಹುಟ್ಟುವುದರಿಂದ ತಂದೆಯ ರಕ್ತ ನನ್ನ ಹರಿದಾನೆ. ಆ ರಕ್ತದ ಮೂಲಕ ಹೌದು ನನ್ನ ತಂದೆಗೆ ಶುಗರ್ ಇತ್ತು, ಜೀನ್ಸ್ ಮೂಲಕ ನನಗೆ ಬಂದಿದೆ. ಕರೆಕ್ಟ್, ಈ ಲೋಕ ಹೇಳೋದು ಕರೆಕ್ಟ್. ಬಟ್ ಆದ್ರೆ ಇಲ್ಲಿ ವಾಕ್ಯ ಹೇಳ್ತಕ್ಕಂಥದ್ದು, ನಾನು ಈ ಲೋಕದ ತಂದೆಯಿಂದ ಹುಟ್ಟುವಂತ ಮಗು ಅಲ್ಲ, ಪರಲೋಕದ ತಂದೆಯಿಂದ ಹುಟ್ಟುವ ದೇವರ ಮಗುವಾಗಿದೆ. ಪರಲೋಕದ ತಂದೆಯಿಂದ ಹುಟ್ಟುವ ದೇವರ ಮಗುವಾಗಿರೋದ್ರಿಂದ ಮೈ ಗಾಡ್, ಈ ಲೋಕದ ತಂದೆಯಿಂದ ಜೀನ್ಸ್ ಏನೆಲ್ಲ ಬಂದಿದೆಯೋ ಅದೆಲ್ಲ ಹರಿದು ಹೋಗ್ಬೇಕು. ಪರಲೋಕದ ತಂದೆಯ ರಕ್ತ ನನ್ನನ್ನು ಹರಿತಾ ಇರೋದ್ರಿಂದ ನನಗೆ ಯಾವುದೇ ಶುಗರ್ ಇಲ್ಲ. ಯಾವಾಗ ಆ ವಾಕ್ಯವನ್ನ ಧ್ಯಾನ ಪ್ರಾರಂಭಿಸಿದ್ರು, ಥ್ಯಾಂಕ್ ಯು ಡ್ಯಾಡಿ, ನಾನು ನಿಮ್ಮ ಪ್ರಿಯ ಮಗುವಾಗಿದ್ದೇನೆ, ನನ್ನಲ್ಲಿ ನಿಮ್ಮ ಜೀನ್ಸ್ ಹರಿತಾ ಇರುವುದು, ನಾನು ದೇವರ DNA ಹೊಂದಿದ್ದೇನೆ, ನನ್ನಲ್ಲಿ ಯಾವುದೇ ರೋಗಗಳಿಲ್ಲ, ನಾನು ಸಂಪೂರ್ಣವಾಗಿ ಈಗಾಗಲೇ ದೇವರ ಮಗುವಾಗಿರೋದ್ರಿಂದ ಆ ಸಕ್ಕರೆಯನ್ನು ಕೂಡ, ಆ ಸಕ್ಕರೆ ಕಾಯಿಲೆಯನ್ನು ಕೂಡ ಜಯಿಸಿರುವ ಜಯಶಾಲಿಯಾಗಿದ್ದೇನೆ. ಯಾವಾಗ ವಾಕ್ಯ ಧ್ಯಾನ ಪ್ರಾರಂಭಿಸಿದ್ರು, ಇವತ್ತು ಯಾವ ಶುಗರ್ ಇಲ್ಲ. ಇವತ್ತು 48-49 ವರ್ಷದ ಥ್ಯಾಂಕ್ ಗಾಡ್ ಸಹೋದರ ಇವತ್ತು ಸ್ವೀಟ್ ಅಂದ್ರೆ ಪಂಚಪ್ರಾಣ ಕುಳಿತುಕೊಂಡ್ರೆ, ಎಸ್ಪೆಷಲಿ ಮೈಸೂರು ಬಂದ್ರೆ ಮೈಸೂರು ಪಾಕ್ ಫೇಮಸ್. ಅವ್ರಿಗೆ ತುಂಬಾ ಇಷ್ಟಪಡುವಂತಹ ಸ್ಪೆಷಲ್ ಮೈಸೂರು ಪಾಕ್ ಕೂತ್ಕೊಂಡ್ರೆ 1/2 kg ಖಾಲಿ ಮಾಡ್ತಾರೆ. ನೋ ಶುಗರ್ ಪೋ. ಯಾಕೆ ನಮಗೆ ಗೊತ್ತಿರೋ ಪ್ರಿಯರ್, ನಾವು ಯಾರಾಗಿದ್ದೇವೆ, ಈ ಲೋಕದ ಸಿಸ್ಟಮ್ನ ಬೇಗ ನಂಬಿರ್ತೇವೆ. ಬಟ್ ಪ್ರೈಸ್ ಬಿಡಿ ಗಾಡ್, ಪರಲೋಕ ತಂದೆ ಹೇಳ್ತಿರುವಂಥದ್ದು, ನೀನು ನನ್ನಿಂದ ಹುಟ್ಟುವಂತ ನನ್ನ ಮಗು, ನೀನು ನನ್ನ ಮಗು ಆದ್ಮೇಲೆ ನನ್ನಿಂದ ಏನ್ ಬಂದಿರುವೋ ಅದು ಒಂದು ವೇಳೆ ಈ ಲೋಕದಿಂದ ನೀನು ಬಂದಿದ್ರೆ ಈ ಲೋಕವನ್ನು ಜಯಿಸುವ ಶಕ್ತಿಯನ್ನು ನೀವು ಹೊಂದಿದ್ದೀರಿ. ಆ ಶಕ್ತಿಗೆ ವಿಶ್ವಾಸ. ಲೋಕದ ಮಕ್ಕಳು ಪ್ರೈಸ್ ಬಿಡಿ ಗಾಡ್, ಅವ್ರ ಶರೀರ ರೋಗ ಬಂದ್ರೆ ಜಸ್ಟ್ ಮಾತು ನಿಂತ್ಕೊಂಡು ಗುಣಪಡಿಸ್ಕೊಳ್ತಾರೆ. ಅದು ಲೋಕದ ಸಿಸ್ಟಮ್. ದೇವರ ಸಿಸ್ಟಮ್ ಪ್ರೈಸ್ ಬಿಡಿ ಗಾಡ್. ಬೈಬಲ್ ನನ್ನ ವಾಕ್ಯವೇ ನಿಮಗೆ ಮೆಡಿಸಿನ್. ವರ್ಡ್ ಆಫ್ ಗಾಡ್ ಇಸ್ ಅ ಮೆಡಿಸಿನ್.
ಮಾತು ತೆಗೆದುಕೊಳ್ತೀನಿ, ನೆಕ್ಸ್ಟ್ ಬರುವಂಥದ್ದು ಏನಂತಂದ್ರೆ ಲಿವರ್ ಡ್ಯಾಮೇಜ್ 100% ಗ್ಯಾರಂಟಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಏನು ಹೇಳ್ತೇನೆ ಅಂತಂದ್ರೆ, ನೀವು ದೇವರಿಂದ ಹುಟ್ಟುವಂತ ದೇವರ ಮಗುವಾಗಿರೋದ್ರಿಂದ ಈ ಲೋಕದಲ್ಲಿ ಏನೇ ಬರಲಿ ಮೇಲೆ ಪ್ರತಿಯೊಂದನ್ನು ಜಯಿಸುವಂತಹ ಔಷಧಿಯನ್ನ, ಪ್ರತಿಯೊಂದನ್ನು ಜಯಿಸುವಂತಹ ಶಕ್ತಿಯನ್ನ ನೀವು ನಿಮ್ಮ ಒಳಗಡೆ ಹೊಂದ್ಕೊಂಡಿದ್ದೀರಿ. ಆ ಶಕ್ತಿಯೇ ಯಾವುದು? ವಿಶ್ವಾಸ, ಫೇತ್. ಬಟ್ ಆ ಫೇತ್ ಬಿಲ್ಡ್ ಆಗಬೇಕಾದ್ರೆ, ಬಲಗೊಳ್ಳಬೇಕಾದ್ರೆ ಎಷ್ಟು ಹೆಚ್ಚಾಗಿ ದೇವರ ವಾಕ್ಯ ಪದೇ ಪದೇ ಆಲಿಸ್ತೀರಿ. ಆ ಆಲಿಸುವ ವಾಕ್ಯಗಳು ನಿಮ್ಮ ಒಳಗಡೆ ವಿಶ್ವಾಸವನ್ನ ಬಲಗೊಳಿಸ್ತದೆ. ಆ ವಿಶ್ವಾಸ ನಿಮ್ಮನ್ನ ಜಯದ ಹಾದಿಯನ್ನು ನಡೆಸ್ತದೆ. ಈಗ ತಾನೇ ಈ ಲೋಕಕ್ಕೆಲ್ಲ ಬಂದು ಕೋವಿಡ್ ಬಂದೆಲ್ಲ ಕೊಚ್ಕೊಂಡು ಹೋಯಿತು. ಆ ಕೋವಿಡ್ ಸಂದರ್ಭದಲ್ಲಿ ವಾರಕ್ಕೆ 2 ಸಲ ನಾನು ಹಾಸ್ಪಿಟಲ್ ಭೇಟಿ ಕೊಡ್ತಾರೆ. ಹಾಸ್ಪಿಟಲ್ ಭೇಟಿ ಕೊಡ್ತಾರೆ, ಪ್ರೇಯರ್, ನೋ ಮಾಸ್ಕ್, ಖರ್ಚು ಕಟ್ಕೊಂಡು ಹೋಗ್ತಾರೆ. ಮಾಸ್ಕ್ ಅವರೇ ಕೊಡ್ತಾ ಇದ್ರು, ಹಾಕೊಡ್ತಾರೆ. ಪ್ರೇಯರ್ ಮಾಡುವಾಗ ಅಜ್ಜಿ ಅಂದಿದ್ರೆ, ಅಜ್ಜಿ ನಿಮ್ಗೇನು ಆಗೋದಿಲ್ಲ. ಅವಾಗ ಹೋಗಿ ಮುತ್ಕೊಡ್ಲಿಕ್ಕೆ ಹೋಗುವಾಗ ಕೆಂಪುವಾಗ ಮುಖದಲ್ಲೆಲ್ಲ ಎಂಜಲಾಡ್ತಾ ಇತ್ತು. ಯಾವ ವೈರಸ್ ಟಚ್ ಮಾಡಲಿಲ್ಲ. ಯಾಕೆ? ಆ ವೈರಸ್ ಅನ್ನ ಜಯಿಸುವಂತಹ ಶಕ್ತಿ ನನ್ನ ಒಳಗಡೆ ಇದೆ. ನನ್ನ ಡ್ಯಾಡಿ ಕೊಟ್ಟಿದ್ದಾರೆ. ಯಾವುದೋ ಶಕ್ತಿ, ಬಟ್ ನಮ್ಮಲ್ಲಿ ನಾವೆಲ್ಲರೂ ಏನ್ ಮಾಡ್ತಾ ಇದ್ವಿ? ಸಿಂಗಲ್ ಮಾಸ್ಕ್ ಅಲ್ಲ, ಡಬಲ್ ಮಾಸ್ಕ್ ಹಾಕೊಂಡು ಮನೇಲಿ ಬಾಯಿದಲ್ಲಿ ಕೂತ್ಕೊಳ್ಳೋದು. ಯಾರು ಅಕ್ಸಿದ್ರೆ ಸಾಕು, 3 ಮೈಲಿ ದೂರ ಓಡು. ಹೇಳ್ಕೊಳಕ್ ಮಾತ್ರ ನಾವು ಕ್ರಿಶ್ಚಿಯನ್ ಅಪ್ಪ, ನಾವು ದೇವ್ರ ಮಕ್ಕಳು. ಎಲ್ಲೋಯ್ತು ಕೊರೋನಾ ಸಂದರ್ಭದಲ್ಲಿ? ಆಫ್ಟರ್ ಆಲ್ ಆ ಕೊರೋನಾಗೆ ಯಾವ ಶಕ್ತಿನೂ ಇಲ್ಲ. ಅಟ್ಲಿ ಒಂದು 20 ಹಚ್ಚಿದ್ರೆ ನಮಗೆ ಚೂರು ಅಂತದೆ. ಆ ಕೊರೋನಾ ವೈರಸ್ಗೆ ಯಾವ ಶಕ್ತಿನೂ ಇಲ್ಲ. ಸೈತಾನ ಬಂದು ಏಸುವಿನ ಪಾದಕಗಳಿದಾವೆ. ಆ ಸೈತಾನನ ಪಾದಕಗಳಿರುವಾಗ ಯೋಚನೆ ಮಾಡಿ ಬೇರೆ ಪ್ರೈಸ್ ಬಿಡಿ ಗಾಡ್. ಆ ಕುಟ್ಟಿ ಸೈತು, ಆ ಕುನ್ನಿ ಸೈತು, ಸಣ್ಣ ಒಂದು ವೈರಸ್, ಪ್ರೈಸ್ ಬಿಡಿ ಗಾಡ್. ಹೇಗೆ ಬೇರೆ ನಿಮ್ಮ ಮೇಲೆ ದೊರೆತನ ಮಾಡ್ಲಿಕ್ಕೆ ಸಾಧ್ಯ? ನಿಮ್ಮ ಜೊತೆಯಲ್ಲಿ ಯೋಚನೆ ಮಾಡಿ. ಸಪೋಸ್ ಥ್ಯಾಂಕ್ ಗಾಡ್ ನಮ್ಮ ಭಾರತ ದೇಶದ ಪ್ರಧಾನಿ ಅವ್ರು ನಿಮ್ಮ ಸಂಬಂಧಿಕರು, ನಿಮ್ಮ ಹತ್ತಿರ ಸಂಬಂಧ, ಚಿಕ್ಕಪ್ಪನ ದೊಡ್ಡಪ್ಪ ಉದಾಹರಣೆ, ಅವ್ರ ಜೊತೆಗೆ ಹೋಗೋರು ನಿಮ್ಗೆ ಎಲ್ಲರೂ ಭಯ ಇರ್ತಾರೆ. ಯಾರಾದ್ರೂ ಅಟ್ಯಾಕ್ ಮಾಡಿಬಿಡ್ತಾರೆ, ಯಾರಾದ್ರೂ ನನ್ನ ಮೇಲೆ ಬಾಂಬ್ ಎಸಿದ್ದಾರೆ, ಭಯ ಇರ್ತಾರೆ. ಅವ್ರ ಜೊತೆ ಹೋಗೋದ ನೋ. ಹೇಗೆ ಅವ್ರ ಜೊತೆ ನೀವು ಹೋಗ್ಬೇಕಾದ್ರೆ ಅವ್ರು ಎಲ್ಲಿ ಹೋಗ್ತಾರೋ ಪ್ರೈಸ್, ನೀವು ಎಲ್ಲಿ ಹೋಗ್ತೀರಿ, ನಿಮ್ಮ ಜೊತೆಲಿ ಅವ್ರು ಇರ್ತಾರೆ, ಅವ್ರ ಜೊತೆಲಿ ನೀವಿರ್ತೀರಿ. ಮೈಕೋ ನೀವು ಹೋಗಿ ಮುಂಚಿತವಾಗಿದೆ ಅಲ್ಲಿ ದೊಡ್ಡ ಸೆಕ್ಯೂರಿಟಿ ಇರ್ತದೆ. ಕರೆಕ್ಟ್? ಬ್ಲ್ಯಾಕ್ ಹ್ಯಾಟ್ಸ್ ಜೊತೆ ಇರ್ತಾರೆ ಯಾವಾಗ. ಸರಿಯಾ? ಯೋಚನೆ ಮಾಡಿ, ಈ ಲೋಕದಲ್ಲಿ ಕೇವಲ 5 ವರ್ಷ ಅಧಿಕಾರ ಉಳ್ಳಂತ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಅವರನ್ನು ಕೂಡ ಆಯ್ಕೆ ಮಾಡುವುದು ಲೋಕದ ಜನರು ಆಯ್ಕೆ ಮಾಡುವಂತ ಪ್ರಧಾನಮಂತ್ರಿಗಳು ನಮ್ಮ ಸಂಬಂಧಿಕರು ಅಂತ ಹೇಳುವಾಗ, ಅವರು ನಮ್ಮ ಜೊತೆಲಿ ನಡ್ಕೊಂಡು ಬರುವಾಗ ಯಾವ ಕಾರಣಕ್ಕೂ ಯಾರಾಗೋದನ್ನು ಕೂಡ ಕೇರ್ ಮಾಡೋದಿಲ್ಲ. ಆದ್ರೆ ಯೋಚನೆ ಮಾಡಿದ್ದೀರಿ, ಪರಲೋಕ ಮತ್ತು ಭೂಲೋಕವನ್ನು ಸೃಷ್ಟಿ ಮಾಡುವ ಸರ್ವಶಕ್ತ ದೇವರೇ ನಿಮ್ಮ ಮುಂದಿಗಿರುವಾಗ ಹೇಗೆ ಬೇರೆ ಕುಟ್ಟಿ ಸೈಟ್ ಜಸ್ಟ್ ವೈರಸ್ ನಿಮ್ಮ ಮೇಲೆ ದೊರೆತನ ಮಾಡಲಿಕ್ಕೆ ಸಾಧ್ಯ, ನಿಮ್ಮನ್ನು ಸೋಲಿಸಕ್ಕೆ ಸಾಧ್ಯ? ಅದಕ್ಕಾಗಿ ಪ್ರಿಯರ ಪರಿಸ್ಥಿತಿ ಇವು ಮೆಡಿಕಲ್ ಸೈನ್ಸ್ ಕೂಡ ಹೇಳ್ತಾರೆ, ಗೊತ್ತಿರ್ಬೋದು. ಆ ನ್ಯೂಸ್ ಓದಿದ್ರೆ ಯಾರೆಲ್ಲ ಕೊರೋನಾ ಸತ್ತೋಗಿದಾರೋ 70-75% ಜನರು ಸತ್ತೋಗಿರೋದು ಕೊರೋನಾದಿಂದಲ್ಲ, ಫಿಯರ್, ಭಯದಿಂದ. ಯಾಕಂದ್ರೆ ಬೈಬಲ್ ನನಗೆ ಭಯ ಬಂದಿರನೇ ಆಪತ್ತು ಬಂದುತ್ತದೆ, ನಾನು ಯಾವುದಕ್ಕೆ ಅಂಜುತ್ತೇನೋ ತಪ್ಪದೇ ಸಂಭವಿಸುತ್ತದೆ. ಭಯದಿಂದೆಲ್ಲ ಕಚ್ಕೊಂಡು ಹೋಗಿದ್ದು, ರೋಗದಿಂದಲ್ಲ. ಬಟ್ ಪ್ರಶ್ನೆ ಅಂತಂದ್ರೆ, ಇವತ್ತು ದೇವರು ನಮ್ಮ ಮುಂದೆ ಇಟ್ಟಿರುವ ಪ್ರಶ್ನೆ ಅಂತಂದ್ರೆ, ನೀವು ದೇವರಿಗೆ ಹುಟ್ಟಿದ್ದೀರಾ? ನಿಮ್ಮ ಆನ್ಸರ್ ಎಸ್ ಎಂಬುದಾಗಿ ಹೇಳೋದಾದ್ರೆ, ದೇವರಿಗೆ ಹುಟ್ಟಿದ ಮೇಲೆ ನಿಮ್ಮ ಒಳಗಿರುವ ಶಕ್ತಿ ಎಂತ ಶಕ್ತಿ? ಲೋಕದಲ್ಲಿ ಏನೇ ಬಂದರೂ ಕೂಡ ಅದನ್ನು ಜಯಿಸುವಂತಹ ಶಕ್ತಿಯನ್ನು ಹೊಂದಿದ್ದೀರಿ. ಆ ಪವರ್ಫುಲ್ ಶಕ್ತಿ ಯಾವ್ದಂದ್ರೆ ಫೇತ್, ವಿಶ್ವಾಸ. ಆ ವಿಶ್ವಾಸ ಯಾವುದು? ಯೇಸು ಸ್ವಾಮಿ ಈ ಭೂಲೋಕದಲ್ಲಿ ಜೀವಿಸುವಾಗ ಅವ್ರ ಒಳಗಡೆ ಇದ್ದಲ್ಲ, ಅದೇ ವಿಶ್ವಾಸ ನಿಮ್ಮ ಒಳಗಡೆ ಇದೆ. ಪ್ರೇಷಕರು ಹೊಂದಿಕೊಂಡಿದ್ದ ವಿಶ್ವಾಸ ನಿಮ್ಮ ಒಳಗಡೆ ಇದೆ. ಪೇತ್ರಗಳಿಂದ ವಿಶ್ವಾಸ ನಿಮ್ಮ ಒಳಗಡೆ ಇದೆ. ಸಂತ ಪೌರಗಳಿಂದ ವಿಶ್ವಾಸ ನಿಮ್ಮ ಒಳಗಡೆ ಇದೆ. ಆ ವಿಶ್ವಾಸ ಏನ್ ಮಾಡ್ತೀವಿ? ಯೇಸು ಸ್ವಾಮಿ ಎಲ್ಲ ಕಡೆ ಸುತ್ತಮುತ್ತ ಹೋಗುವಾಗ, ಮೈ ಗಾಡ್, ಈವನ್ ರೋಗಿಗಳನ್ನ ಟಚ್ ಮಾಡುವಾಗ ರೋಗಿಗಳು ಗುಣ ಹೊಂದ್ತಾ ಇದ್ರು. ಬೇರೆ ರೋಗಿಗಳು ಬಂದು ಯೇಸು ಮುಟ್ಟುವಾಗ ಅವರು ಕೂಡ ಗುಣವನ್ನು ಕೊಡ್ತಾ ಇದ್ರು. ಯಾವ ರೋಗ ಯೇಸು ಬರ್ತಾನೆ? ಉದಾಹರಣೆಗೆ ಪೇತ್ರ ನಡ್ಕೊಂಡು ಹೋಗುವಾಗ ಗಾಡ್
ಬಿಟ್ಟರೆ ಸಾಕು, ರೋಗಿಗಳು ಗುಣ ಹೋಗ್ತಾ ಇದ್ರು, ದೇವಗಳು ಬಿಟ್ಟು ಹೋಗ್ತಾ ಇದ್ರು. ಅಂತ ವಿಶ್ವಾಸ, ಅವ್ರು ಯಾವ ರೀತಿ ವಿಶ್ವಾಸ ಹೊಂದಿದಾರೋ ಅದೇ ವಿಶ್ವಾಸವನ್ನ ನೀವೆಲ್ಲರೂ ಮೋಡ ಹೊಂದಿದ್ದೀರಿ. ಅಂತ ವಿಶ್ವಾಸ ಒಳಗಡೆ ಇದೆ. ಪೌಲರು ಪ್ರೈಸ್ ಗಾಡ್, ಅವರು ಗೊತ್ತಿಲ್ಲ ಆ ಖರ್ಚಿಫಲ್ಲಿ ಏನೇನು ನೋಡಿಸಿದ್ರೆ ಗೊತ್ತಿಲ್ಲ. ಈ ಖರ್ಚಿಫನ್ನ ತೆಗೆದುಕೊಂಡೋಗಿ ರೋಗಿಗಳು ಇಟ್ಟರೆ ಸಾಕು, ರೋಗಿಗಳು ಗುಣ ಹೋಗ್ತಾ ಇದ್ರು. ಕರೆಕ್ಟಾ? ಪೌಲರು ಹ್ಯಾಂಡ್ ಖರ್ಚಿಫ್. ಅಂತ ವಿಶ್ವಾಸ ಆಲ್ರೆಡಿ ದೇವರು ನಿಮ್ಮ ಒಳಗಡೆ ನೆಲೆಗೊಳಿಸಿದ್ದಾರೆ. ಬಟ್ ಆದ್ರೆ ಯಾತಕ್ಕಾಗಿ ನಮ್ಮ ಜೀವನದಲ್ಲಿ ಅದ್ಭುತಕರ ಆಗ್ತಲ್ಲ, ಯಾಕೆ ಜಯದ ಕಾರ್ಯಗಳಾಗ್ತಲ್ಲ ಅಂತಂದ್ರೆ ನಮ್ಗೆ ಸತ್ಯ ಗೊತ್ತಿದ್ದಿರೋದ್ರಿಂದ. ನಾವು ತಿಳ್ಕೊಂಡಿದ್ದೇವೆ ಪ್ರಬೋಧಕರು ಮಾತ್ರ ಶಕ್ತಿ ಇರುವುದಾಗಿ ತಪ್ಪಾದ ಮಾಹಿತಿಯನ್ನ ವ್ಯಕ್ತಿಗಳಿಂದ ಪಡ್ಕೊಂಡಿರ್ತೇವೆ. ಸಮೋಸ ಅದಕ್ಕೆ ನನ್ನ ಪ್ರಿಯ ಸಹೋದರ ಸಹೋದರಿ, ಒಂದು ನಿರ್ಧಾರ ತೆಗೆದುಕೊಂಡು ಈ ಲೋಕದಲ್ಲಿ ಏನೇ ಸಾಧದವರೇ ಬರಲಿ ಅದನ್ನು ಜಯಿಸುವ ಶಕ್ತಿ ಎಲ್ಲಿದೆ? ನಮ್ಮಲ್ಲಿದೆ. ಯಾವುದೋ ಶಕ್ತಿ? ವಿಶ್ವಾಸ. ಈ ಲೋಕದಲ್ಲಿ ಏನೇ ರೋಗ ಬರಲಿ, ಇವನ ರೋಗ ಎಡಗಡೆ 1000 ಜನರನ್ನು ಮರ್ಡರ್ ಮಾಡಬಹುದು, ಬಲಗಡೆ 10,000 ಜನರನ್ನ ಬಲಿ ತೆಗೆದುಕೊಂಡು ಆ ರೋಗ. ಎಡಗಡೆ 1000 ಹೆಣ್ಣುಗಳು ಬಿದ್ದರು, ಬಲಗಡೆ 10,000 ಹೆಣ್ಣುಗಳು ಬಿದ್ದರು ಅಂತ ಕೇಳೊಂದು ನಿಮ್ಮ ಉದಾಹರಣೆ ಬೆಳೆಸೋದಕ್ಕೆ ಸಾಧ್ಯ. ಇವನ ರೋಗ ಒಟ್ಟಿಗೆ 11,000 ಜನರನ್ನ ಬಲಿ ತೆಗೆದುಕೊಳ್ಳಬಹುದು. ಆ ರೋಗ ನಿಮಗೆ ಮುಟ್ಲಿಕ್ಕೆ ಸಾಧ್ಯ ಇರುತ್ತೆ ಅಂತ ಶಕ್ತಿ ಒಳಗಡೆ ಇದೆ. ಬಟ್ ನಾವೇನ್ ಮಾಡ್ತೇವೆ? ನಮ್ಮ ಪಕ್ಕ ಮನೆ ಕೊರೋನಾ ಬಂದ ಸೀಲ್ ಡೌನ್ ಆಯ್ತಾ, ನಾವು ಸೀಲ್ ಡೌನ್ ಮಾಡ್ಕೊಡ್ತೇವೆ. ಸಮೋಸ ಸರಿನಾ? ಯಾಕೆ ಪ್ರಿಯರೇ? ನಾವೆಲ್ಲರೂ ಕೂಡ ಲೋಕದ ಮಕ್ಕಳು ಭಯಪಡೋ ರೀತಿಯಲ್ಲಿ ನಾವು ಕೂಡ ಭಯಪಡ್ತಾ ಇದ್ವಿ. ಅದಕ್ಕೆ ಬೈಬಲ್ ಹೇಳುವುದು, ನೀವು ಪ್ರಾರ್ಥನೆ ಮಾಡದೆ ಇರುವವರಾಗಿ, ಪ್ರಾರ್ಥನೆ ಮಾಡದೆ ಇರೋದ್ರಿಂದ ನೀವು ನಾಶವಾಗದಿರುವುದು ಈ ಬೈಬಲ್ ಇರಲಿಲ್ಲ. ಹೊಸಯ ಗ್ರಂಥ 4ನೇ ವಾಕ್ಯ ಯಾರು ಹೇಳ್ತದೆ? ವಾಕ್ಯ ಮುಗಿಸೋಣ. ಹೊಸಯ 4 ನೋಡಿ ಏನು ಹೇಳ್ತದೆ? ಹೊಸಯ ಗ್ರಂಥ 4 ಹೊಸಯ 4 मैं भूल गया सो गिन्यानाच्या अभावाक लागून म्हज्या परसेचो नाश जाता. तुवेंच गिन्यानाच्या अभावाक लागून म्हजे परसेचो नाश जाता. ಮಕ್ಕಳಲ್ಲಿ ಮುರುಗಿ ಬರ್ಬೇಕಲ್ಲ, ಮುರುಗಿನ ಬರಲಿಲ್ಲ, ಮುರುಗಿನೂ ಬರಲಿಲ್ಲ. ಇಲ್ಲಿ ನನ್ನ ಜನರು ಹೌದಾ? ಮಕ್ಕಳು ಅಂತ ಇಲ್ಲ, ನನ್ನ ಜನರು ತಿಳುವಳಿಕೆಯ ಕೊರತೆಯಿಂದ, ನನ್ನ ಜನರು ತಿಳುವಳಿಕೆಯ ಕೊರತೆಯಿಂದ ನಾಶವಾಗಿದ್ದಾರೆ. ಅಲ್ಲಿ ಹೇಳ್ತಾರೆ, ನನ್ನ ಜನರು ವೈರಸ್ನಿಂದ ನಾಶವಾಗಿದ್ದಾರೆ, ಕೊರೋನಾದಿಂದ ನಾಶವಾಗಿದ್ದಾರೆ, ಅಥವಾ ಲೋಕದ ಸೈನ್ಯದಿಂದ ನಾಶವಾಗಿದ್ದಾರೆ. ನೋ, ನನ್ನ ಜನರು, ನನ್ನ ಸ್ವಂತ ಜನರು ನಾಶವಾಗ್ತಕ್ಕಂಥದ್ದು ನನ್ನ ವಾಕ್ಯದ ಬಗ್ಗೆ ತಿಳುವಳಿಕೆ ನನ್ನ ಕೂಡ ಬೇರೆ 20 ವರ್ಷಗಳ ಹಿಂದೆ ದೇವರು ಯಾರು, ದೇವರ ವಾಕ್ಯ ಅಂದರೆ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ನನ್ನ ಸ್ವಂತ ನುಡಿಗಳು, ಸ್ವಂತ ಆಲೋಚನೆಗಳು, ಸ್ವಂತ ನಿರ್ಧಾರ ತೆಗೆದುಕೊಂಡು ನಾನು ಈ ಲೋಕದಲ್ಲಿ ಶ್ರೀಮಂತನಾಗಬೇಕೆಂಬುದಾಗಿ ಬಯಸಿ ಎಲ್ಲ ಹಾದಿ ಹೋದರು. ಕೊನೆಗೆ ಎಲ್ಲವನ್ನು ಕಳ್ಕೊಂಡು ನಿರ್ಗತಿಕನಾಗಿ ಆರೋಗ್ಯವನ್ನು ಕಳ್ಕೊಂಡು ಕೊನೆಗೆ ಹೆಚ್ಚು ಸಲ ಫುಲ್ ಟ್ರೈನಾಗಿ ಕುಡಿದ್ಬಿಟ್ಟು ಡ್ರಿಂಕ್ಸ್ ಮಾಡಿ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗಿ ರಾತ್ರಿ ಮಲಗಿದ್ದಾರೆ. ಟ್ರೈನ್ ಬಂದು ಹರ್ಕೊಂಡು ಹೋಗ್ಲಿ, ಮೇಲ್ಗಡೆ ಹಚ್ಕೊಂಡು ಹೋಗ್ಲಿ. ಹೆಚ್ಚು ಸಲ ಪ್ರಯತ್ನ ಪಟ್ಟಿದ್ದೇನೆ ರೈಲ್ವೆ ಟ್ರ್ಯಾಕ್ ಮೇಲೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು. ಅಷ್ಟು ಜೀವನ ನಷ್ಟಪಟ್ಟೋಗಿತ್ತು. ಯಾವಾಗ ದೇವರ ವಾಕ್ಯದ ಮೂಲಕ ತಿಳುವಳಿಕೆಯನ್ನ ದೇವರು ಕೊಡಲಿಕ್ಕೆ ಪ್ರಾರಂಭಿಸಿದ್ರು, ಇವತ್ತು ಒಂದೊಂದು ಏರಿಯಾದಲ್ಲೂ ಕೂಡ ಸಮೃದ್ಧಿ ಅನುಭವಿಸ್ತದೆ. ಒಂದೊಂದು ಏರಿಯಾದಲ್ಲಿ ನಾನು ಸಮೃದ್ಧಿ ಅನುಭವಿಸೋದು ಮಾತ್ರವಲ್ಲ, ದೇವರು ನನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತದಾರೋ ಎಲ್ಲರೂ ಕೂಡ ಸಮೃದ್ಧಿಯಾಗಿ ಜೀವಿಸ್ತಾರೆ. ಇದೇ ನಿಮ್ಮ ಮುಂದೆ ಕುಳಿತಿರುವುದು ಸಹೋದರ. ಕೊರೋನಾ ಸಂದರ್ಭದಲ್ಲಿ ಅವರ ಬಿಸ್ನೆಸ್ ಲಾಸ್ ಆಗಿ ಜಸ್ಟ್ ಊಟ ಕೂಡ ಗೊತ್ತಿಲ್ಲದ ಪರಿಸ್ಥಿತಿ. ನನ್ನ ಪ್ರಿಯ ಸಹೋದರ ಸಹೋದರಿದೆ, ಆ ಸಂದರ್ಭದಲ್ಲಿ ಅವರವರ ಪ್ರತಿ ಬ್ರದರ್ ನಮ್ಮ ಬಿಸ್ನೆಸ್ ಎಲ್ಲ ಹಾಳಾಯಿತು, ಮೀನುಗಾರರು. ಬಟ್ ಏನ್ ಮಾಡೋದು ಗೊತ್ತಾಗ್ತದ. ಬಟ್ ಪ್ರೈಸ್ ಬಿಡಿ, ಆ ಸಂದರ್ಭದಲ್ಲಿ ಒಂದು ಬ್ರದರ್ ಯೂಟ್ಯೂಬ್ ಅಲ್ಲಿ ಪ್ರತಿದಿನ ಟೀಚಿಂಗ್ ಕೇಳಿ ಅವರ ಪತ್ನಿ ಬಂದಿದ್ದಾರೆ. ಅವರು
ಅವ್ರ ಪತ್ನಿ ಜಸ್ಟ್ ಬಿಗಿಗೆ ಹಿಡಿದುಕೊಂಡು, ಬ್ರಾದರ್ ಮೈ ಗಾಡ್ ಇವತ್ತು ಏನು ಟೀಚ್ ಮಾಡಿದ್ರಿ? ಪ್ರತಿದಿನ ಸಾಯಂಕಾಲ 6:30 8:30 ತನಕ ಝೂಮ್ ಬರ್ತದೆ, ಇಲ್ಲಾಂದ್ರೆ ಯೂಟ್ಯೂಬಲ್ಲಿ ಬರ್ತದೆ, ಪ್ರತಿದಿನ ಇದೆ ಮೀಟಿಂಗ್. ಯಾವಾಗ ಪ್ರತಿದಿನ ಜಾಯಿನ್ ಪ್ರಾರಂಭಿಸಿದ್ರು. ಅವರ ಪತ್ನಿ ಹೇಳಿದ್ರು, ಬ್ರಾದರ್ ಇವತ್ತು ಏನು ಟೀಚ್ ಮಾಡಿದ್ರಿ? ನನಗೆ ಹೇಳ್ದಂಗಿತ್ತು. ಬಟ್ ಪ್ರೈಸ್ ದಿ ಲಾರ್ಡ್, ಥ್ಯಾಂಕ್ ಗಾಡ್. ಯಾವಾಗ ಪ್ರಿಯರೇ ಅವರ ಪತಿ ಮತ್ತು ಪತ್ನಿ ದೇವರ ವಾಕ್ಯ ಕಾರ್ಯಕ್ರಮ ಪ್ರಾರಂಭಿಸಿದರು. ಇವತ್ತು ಪ್ರೈಸ್ ದಿ ಗಾಡ್, ಥ್ಯಾಂಕ್ ಗಾಡ್. ಅದು ಅನೇಕ ಮಕ್ಕಳಿಗೆ ಸಹಾಯ ಮಾಡುತ್ತ ಆ ಮಟ್ಟಕ್ಕೆ, ಅಷ್ಟು ಮಾತ್ರ ದೇವರ ಸಾಮ್ರಾಜ್ಯದಲ್ಲೂ ಕೂಡ ಅನೇಕ ಕಾರ್ಯ ಮಾಡುವ ಮಟ್ಟಕ್ಕೆ ದೇವರ ಸಹೋದರನ ಅವರ ಕುಟುಂಬವನ್ನು ಉನ್ನತ ಮಟ್ಟಿಗೆ ಬೆಳೆಸಿದ್ದಾರೆ. ಕೊರೋನಾದಲ್ಲಿ ಬಿಸ್ನೆಸ್ ಹಾಳು ಮಾಡ್ಕೊಂಡವರು ಅನೇಕ ಕ್ರೈಸ್ತರು ಇದಳಿಗೆ ಪ್ರಯತ್ನ ಮಾಡ್ತಾರೆ. ಬಟ್ ಥ್ಯಾಂಕ್ ಗಾಡ್ ನೋಡಿದ್ರೆ ಹೆಸರು ನೋಡಿದ್ರೆ ಡೇವಿಡ್ ಅಣ್ಣ ಅಥವಾ ಆಂಟೋನಿ ಅಣ್ಣಲ್ಲ, ಭಾಸ್ಕರನ ಅವತ್ತು 0 ಇವತ್ತು ಟಾಪ್ ಲೆವೆಲ್ ದೇವ್ರು ಕರ್ಕೊಂಡು ಹೋಗಿರೋದು. ಕಾರಣ ಒಂದೇ ಒಂದು ಕೇಳಬೇಕಾದ್ರೆ ಅವ್ರನ್ನ, ಹೇಗೆ ನೀವು ಬಿಸ್ನೆಸ್ ಟಾಪ್ ಲೆವೆಲ್ ಬಂತು? ಸಿಂಪಲ್, ಅನುದಿನವೂ ದೇವರ ವಾಕ್ಯದ ಜೊತೆಗೆ ಕಾಲ ಕಟ್ತಾ ಇರೋದ್ರಿಂದ ಆ ವಾಕ್ಯವೇ ನನ್ನ ಬೆಳಕು, ಆ ವಾಕ್ಯವೇ ನನ್ನ ಉನ್ನತ ಪಡೆದುಕೊಂಡು ಹೋಗಿದೆ. ಹಲೋ, ನಿಮ್ಮ ಕಣ್ಣಲ್ಲಿ ಕೊಟ್ಟಿರುವ ಸಹೋದರಿ ನೋಡ್ಲಿಕ್ಕೆ ಅವರು ಸ್ಟಡಿ ಮಾಡುವಂತ ನರ್ಸ್, ಬಟ್ ಅದು ಒಂದಿನ ಅವರು ಕೂಡ ಬೇರೆ ಟೀಮಲ್ಲಿ ಸೇವೆ ಮಾಡ್ತಕ್ಕಂಥ ಸಹೋದರಿ. ಬಟ್ ಎಲ್ಲರೂ ಬಂದು ಪ್ರಾರ್ಥನೆ ಮಾಡಿದರು, ಗುಣ ಆಗಲಿಲ್ಲ. ಒಂದಿನ ವಾಶ್ರೂಮ್ ಹೋಗಿ ಅವ್ರು ವಾಂತಿ ಮಾಡಬೇಕು ಅಂತ ಕೆಲಸಿದೆ, ವಾಂತಿ ಮಾಡ್ತಾ ಬ್ಲಡ್ದ ಗಂಟುಗಳು ಬಿಡ್ತಾರೆ, ರಕ್ತದ ಗಂಟುಗಳು. ಏನು ಮಾಡಬೇಕು ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಸುಸ್ತಾಗಿ ಬೆಡ್ ಮಾಡ್ಕೊಂಡು ಮೊಬೈಲಲ್ಲಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋದು, ಎಲ್ಲ ಸ್ಕ್ರಾಲ್ ಮಾಡ್ತಾರೆ ಮೇಲೆ ಕೆಳಗಡೆ ತನಕ. ಆಗ ಒಂದು ಟೀಚಿಂಗ್ ಸಿಕ್ತು, ನಮ್ಮ ಯೇಸು ಕ್ರಿಸ್ತ ನಮ್ಮ ಪ್ರಾರ್ಥನೆ ಅಂತ ಒಂದು ಟೀಚಿಂಗ್ ಸಿಕ್ತು. ಆ ಟೀಚಿಂಗ್ ಕೇಳ್ತಾ ಆವತ್ತು ಅದು ಕಟ್ಟಿಕೊಂಡಿದ್ದು, ಮೈ ಗಾಡ್, ಆ ರೋಗದಿಂದ ಹೊರಡದಲ್ಲಿ ಮಾತ್ರವಲ್ಲ, ಇವತ್ತು ಆ ಸಹೋದರಿ ಕೂಡ ಪ್ರೈಸ್ ಗಾಡ್ ಸುವಾರ್ತೆ ಸಾರುತ್ತಾ ಅನೇಕ ಸಾಹಸ ಮಕ್ಕಳನ್ನು ದೇವರ ಕಡೆ ಕಟ್ಟಿಕೊಡುವಂತಹ ಪ್ರವಾದಿನಿಯಾಗಿ ಜೀವಿಸ್ತಾರೆ. ನಾನೇನು ಹೇಳ್ತೇನೆ ಅಂತಂದ್ರೆ, ನೀವು ಯಾವುದೆಲ್ಲ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರಿ, ಎಲ್ಲ ಪರಿಸ್ಥಿತಿಗಳನ್ನು ಜಯಿಸಲಿಕ್ಕಾಗಿ ನಿಮ್ಮ ಹೊರಡ ಪವರ್ ಇದೆ. ಆ ಪವರೇ ವಿಶ್ವಾಸ. ಅದಕ್ಕಾಗಿ ಬೇರೆ ನೀವೇನಾದರೂ ಯಾವುದಾದ್ರೂ ಸಮಸ್ಯೆ ಸೋತು ಹೋಗ್ತದಿರಿ ಅಂತಂದ್ರೆ ಅದಕ್ಕೆ ಸೈತನ್ ಕಾರಣ ಅಲ್ಲ, ಅಥವಾ ದೇವ್ರ ಕಾರಣ ಅಲ್ಲ, ಅಥವಾ ಏನು ಯಾರೇನೋ ಏನು ಮಾಡಿಸ್ತಾರೆ, ಏನು ಹೇಳ್ತಾರೆ ಅದಕ್ಕೇನು ಹೇಳ್ತಾರಲ್ಲ, ಏನೋ ಮಾಡಿಸ್ಬಿಟ್ಟು ಅಂತ ಹೇಳ್ತಾರೆ. ಇನ್ನೂ ಇದೆ ಮಾಟ ಮಂತ್ರ, ಬರೀ ಮೈಸೂರು ಜನರಿಗೆ ಮಾತ್ರ ಗೊತ್ತು ಅಂತ ತಿಳ್ಕೊಂಡಿದೆ. ಈ ಕಡೆ ಇದೆ ಮಾಟ ಮಂತ್ರ ಪದ ಬಾರಿ, ಯಾವ ಮಾಟ ಮಂತ್ರನೂ ಅಲ್ಲ ಪ್ರಿಯರೇ. ಬದಲಾಗಿ ನಿಮ್ಮ ವಿಶ್ವಾಸದ ಕೊರತೆಯಿಂದಾಗಿ ನೀವು ಆ ಸಮಸ್ಯೆಗಳಲ್ಲಿ ಜಯವನ್ನು ಕಾಣದೆ ಸೋಲನ್ನು ಅನುಭವಿಸುವ ಮಕ್ಕಳಾಗಿದ್ದೀರಿ. ಬಟ್ ಅದರ ಟುಡೇ ಈ ದಿನ ದೇವರು ಪ್ರಕಟಪಡಿಸಿದರೆ ಈ ಲೋಕದಲ್ಲಿ ಇವತ್ತು ಬಂದಿರುವ ಸಮಸ್ಯೆಗಳು ಮಾತ್ರವಲ್ಲ, ಇನ್ನು ಮುಂದೆ ಲೋಕಕ್ಕೆ ಏನೇ ಗಂಡಾಂತರ ಬಂದರೂ ಕೂಡ ಅವುಗಳೆಲ್ಲವನ್ನು ಜಯಿಸುವ ಶಕ್ತಿಯನ್ನ ನೀವೆಲ್ಲರೂ ಹೊಂದಿದ್ದೀರಿ. ಆ ಶಕ್ತಿಯೇ ಏನು? ವಿಶ್ವಾಸ. ಪ್ರತಿಯೊಬ್ಬರು ಹೇಳೋಣ, ನನ್ನ ವಿಶ್ವಾಸ ನನಗೆ ಜಯವನ್ನು ಕೊಡುತ್ತದೆ. ಪಕ್ಕದವರು ಟಚ್ ಮಾಡಿ, ನಿನ್ನ ವಿಶ್ವಾಸ ನಿನಗೆ ಜಯವನ್ನು ಕೊಡುತ್ತದೆ. ಯಾಕೆಂದ್ರೆ ಇವತ್ತು ಪ್ರಿಯರೇ, ಇವತ್ತು ಅನೇಕ ರೋಗಗಳು ನಡೀತಾ ಇದ್ದಾವೆ. ರೋಗದಲ್ಲಿ ಯಾಕೆ ನಡೀತಾ ಇದ್ದಾವೆ? ಉದಾಹರಣೆಗೆ ಎಷ್ಟು ಮಂದಿ ಗೊತ್ತು? ಬೈಬಲ್ ಒಬ್ಬ ಹೀರೋಯಿನ್ ಇರೋದು, 12 ವರ್ಷದಿಂದ ರಕ್ತಸ್ರಾವದ ಮಹಿಳೆ. ಎಷ್ಟು ಮಂದಿ ಗೊತ್ತು? ಎಲ್ಲರೂ ಗೊತ್ತಿದೆ. ಅವಳನ್ನ ಡಾಕ್ಟರ್ ಬಳಿ ಕರ್ಕೊಂಡು ಹೋದ್ರು. ಡಾಕ್ಟರ್ ಗುಣಪಡಿಸಿದ್ರ? ಇಲ್ಲ. ಅವಳ ಯಾವ ಬಗ್ಗೆ ಗುಣಪಡಿಸಿದ್ರು? ಯೇಸುವಿನ ಮಟ್ಟಿ ಮುಟ್ಟಿದ ತಕ್ಷಣ ಸತ್ತೋದು. ಕರೆಕ್ಟ್, ಗುಣ ಹೊಂದಿದ್ರು. ಹಾಗಾದ್ರೆ ಆ ಮಹಿಳೆಯನ್ನ ಲೋಕದಲ್ಲಂತ ಯಾರಾದ್ರೂ ಡಾಕ್ಟರ್ ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರು ಗುಣಪಡಿಸಿದ್ರು? ಯಾರು? ಶುದ್ಧ ತಪ್ಪು. ನೀವು ಅದೇ ತಿಳ್ಕೊಂಡು ಯೇಸುವಿನ ಪಟ್ಟಿ ಮುಟ್ಟಿದ ತಕ್ಷಣ ಗುಣ ಹೊಂದ್ಕೊಂಡ್ರು. ಬಟ್ ಅದಾದ್ಮೇಲೆ ಯೇಸು ಹೇಳ್ತಾರೆ, ನೋಡ್ದ, ನಾನು ಯಾವತ್ತೂ ನಿನ್ನ ಗುಣಪಡಿಸಿದೆ ಈ ರೀತಿ ಹೇಳಿಲ್ಲ. ಮಗಳೇ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ. ಹಾಗಾದ್ರೆ ಆ ಮಹಿಳೆಯನ್ನು ಗುಣಪಡಿಸಿದ ಯಾರು? ಅವಳ ವಿಶ್ವಾಸವನ್ನು ಗುಣಪಡಿಸಿತು. 12 ವರ್ಷಗಳಿಂದ ಬ್ಲೀಡಿಂಗ್ ಸಮಸ್ಯೆ ಇರುವಂತ ಆ ರೋಗಿಯನ್ನು ಗುಣಪಡಿಸಿದ ಯೇಸು ಅಲ್ಲ, ಅವಳ ವಿಶ್ವಾಸ. ಆಗ ನಿಮ್ಮನ್ನು ಗುಣಪಡಿಸಿದ ಯಾರು? ಬಟ್ ಇದುವರೆಗೆ ಯಾರು ಭಾರ ಆಗ್ತಾ ಇದ್ವಿ, ಜೀಸಸ್ ಗುಣಪಡಿಸು. ಬಟ್ ಜೀಸಸ್ ಹೇಳ್ತಾರೆ,
ಗುಣಪಡಿಸೋದಿಲ್ಲ. ನಿನ್ನ ವಿಶ್ವಾಸ, ನಿನ್ನ ಫೇತ್, ಯುವರ್ ಫೇತ್, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸ್ತದೆ. ಜೀಸಸ್ನ ಜಯ ಕೊಡು, ನಾನು ಜಯ ಕೊಡೋದಿಲ್ಲ, ನಿನ್ನ ವಿಶ್ವಾಸ ನಿನ್ನ ಜಯ ಕೊಡೋದಿಲ್ಲ. ಸಮಾಸ ನಲ್ಲ ರುಂಬ ನಲ್ಲ ಸಮಾಸ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಅದಕ್ಕಾಗಿ ಒಂದು ನಿರ್ಧಾರ ತೀರ್ಕೊಳ್ಳೋಣ. ನಂಬರ್ 1, ನಾನು ದೇವರಿಗೆ ಹುಟ್ಟುವಂತಹ ದೇವರ ಮಗುವಾಗಿದ್ದೇನೆ. ನಾನು ದೇವರ ಮಗುವಲ್ಲ, ದೇವರನ್ನು ಕರೆದಿದ್ದಾರೆ, ಲೋಕವನ್ನು ಜಯಿಸುವಂತಹ ಶಕ್ತಿಯನ್ನು ಹೊಂದಿರುವ ಜಯಶಾಲಿಯಾಗಿದ್ದೇನೆ. ಇನ್ನು ಬಾಕಿ ಏನು ಬೇಕಾದ್ರೆ ಕರ್ಕೊಳ್ಳಿ. ಡಾಕ್ಟರ್ ಕರಿಬೋದು, ನಿನ್ನ ಕ್ಯಾನ್ಸರ್ ಪೇಷಂಟ್, ನಿನ್ನ BP ಪೇಷಂಟ್, ನಿನ್ನ ಶುಗರ್ ಪೇಷಂಟ್, ಐ ಡೋಂಟ್ ಕೇರ್. ಯಾಕೆಂದ್ರೆ ಡಾಕ್ಟರ್ ಅಲ್ಲ, ನನ್ನ ಸೃಷ್ಟಿಕರ್ತರು, ನನ್ನ ಸೃಷ್ಟಿಕರ್ತರು ನನ್ನ ಡ್ಯಾಡಿ ಹೇಳ್ತಾರೆ, ಲೋಕವನ್ನು ಜಯಿಸಿರುವ, ರೋಗಗಳನ್ನು ಜಯಿಸಿರುವ, ಸಾವಿರ ಹೊರೆಯನ್ನು ಜಯಿಸಿರುವ ಜಯಶಾಲಿಯಾಗಿದ್ದೆ. ನನ್ನ ಡ್ಯಾಡಿ ಆ ಹೆಸರನ್ನು ಕರೆದ್ಮೇಲೆ ಇನ್ಮೇಲೆ ನಾನು ಪ್ರೈಸ್ಬಿಡಿ ಗಾಡ್, ನನ್ನ ಹೆಸರು ಲೋಕವನ್ನು ಜಯಿಸಿರುವಂತಹ ಜಯಶಾಲಿ, ವಿಕ್ಟೋರಿಯಸ್ ಪರ್ಸನ್. ನೀವು ಯಾಕಂದ್ರೆ ನಾವು ಅಬ್ರಾಹ್ಮಣ ಸಂತತಿ ಆಗಿದ್ದೇವೆ. ಅಬ್ರಾಹ್ಮಣ ಅದೇ ರೀತಿ ಒಂದೇ ಒಂದು ಮಗು ಅವನಿಗೆ ಇಲ್ಲದೆ ಹೋದ್ರು ಕೂಡ ಅವನು ತನ್ನ ಹೆಸರನ್ನು ಕರ್ಕೊಂಡಾಗ ನನ್ನ ಅನೇಕ ಮಕ್ಕಳಿಗೆ ತಂದೆ ಆಗಿದ್ದೇನೆ, ನನ್ನ ಅನೇಕ ಮಕ್ಕಳಿಗೆ ತಂದೆ ಆಗಿದ್ದೇನೆ. ನನ್ನ ಹೆಸರು ಅಬ್ರಾಹ್ಮ ಎಬ್ರಹಾಂ, ಅನೇಕ ಮಕ್ಕಳಿಗೆ ತಂದೆ ಆಗಿದ್ದೇನೆ, ಅನೇಕ ಮಕ್ಕಳಿಗೆ ತಂದೆ ಆಗಿದ್ದೇನೆ. ಸಾಕ್ಷಿಯಾದಾರ 0, ಒಂದೊಂದು ಮಗು ಇಲ್ಲ. ಸಮಾಸ ಸೊ ಹಾಗಾದ್ರೆ ನೀವು ದೇವರಿಂದ ತಿರುಗುತ್ತಿದ್ದೀರಾ? ನೀವು ದೇವರ ಮಗುನ? ಆಧಾರ್ ಕಾರ್ಡ್ ಏನು? ಆಧಾರ್ ಕಾರ್ಡ್ ಇಷ್ಟೊತ್ತು ಹೇಳಿದ್ದು ನಾನು ಟೀಚಿಂಗ್ ಮಾಡಲಿಲ್ಲ. ನಿಮ್ಮ ಆಧಾರ್ ಕಾರ್ಡ್ ತೋರಿಸಿದೆ ಅಷ್ಟೇ. 1 ಯೋಹನ 5:1 ನಿಮ್ಮ ಆಧಾರ್ ಕಾರ್ಡ್, ಆಧಾರ್ ನಂಬರ್ ಅದು. 1 ಯೋಹನ 5:1 ನಿಮ್ಮ ಆಧಾರ್ ಕಾರ್ಡ್ ನಂಬರ್. ಅಲ್ಲೇನಾಗ್ತದೆ? ಯೇಸುವೇ ಕ್ರಿಸ್ತ ಎಂಬುದಾಗಿ ನೀವು ನಂಬಿದ ಮೇಲೆ ನೀವು ದೇವರಿಗೆ ಹುಟ್ಟಿರುವಂತಹ ದೇವರ ಮಗುವಾಗಿದ್ರಿ. ನೀವು ದೇವರ ಮಗು ಆದ್ಮೇಲೆ ದೇವರು ನಿಮ್ಮ ಅಪ್ಪ ಆಗಿಲ್ಲ. ಅದಕ್ಕಾಗಿ ನನ್ನ ಸರ್ವಮೇದಿದ್ದು ಮೊದಲು ನಾಯಕೇಂದ್ರ ಗೌಡನ ಫ್ಯಾಮಿಲಿ. ಬಟ್ ಈಗ ನನ್ನ ಸರ್ವ ಬಂದು ನಾಯಕೇಂದ್ರ ಎಲ್ಲಿಯೋ. ದಟ್ ಮೀನ್ಸ್ ಮೋಸ್ಟ್ ಹೈ ಗಾಡ್, ಸರ್ವಶಕ್ತ ದೇವರು. ನಾಯಕೇಂದ್ರ ನನ್ನ ಫ್ಯಾಮಿಲಿ ನೇಮ್, ಥ್ಯಾಂಕ್ ಗಾಡ್, ಸರ್ವಶಕ್ತ ದೇವರು. ಶೀಲಾ ಮೊದಲು ಶೀಲಾ ಭೇದು, ಬಟ್ ಈಗ ಶೀಲಾ ಎಲ್ಲಿಯೋ. ನಾನು ಮತ್ತು ನೀವು ಮೈ ಗಾಡ್ ತಂದೆಗೆ ಪಾಕಿಸ್ತಾನದ ಮಕ್ಕಳಾಗಿದ್ದೇವೆ. ನಾನು ಯಾವತ್ತು ಎಂಜಾಯ್ ಮಾಡ್ತಾ ಇದ್ದೇನೋ ಆಯ್ತು, ನೀವು ಕೂಡ ಎಂಜಾಯ್ ಮಾಡಬೇಕು. ಯಾಕೆಂದ್ರೆ ನಿಮ್ಮನ್ನು ಕೂಡ ಡ್ಯಾಡಿ ನಿಮ್ಮ ನೋಡಿ ಹೇಳುವಂಥದ್ದು, ನೀನು ನನ್ನ ಮಗಳು, ನಾನು ನಿನ್ನ ನೋಡಿ ಹೇಳ್ತಾ ಇದ್ದಾರೆ ನಿನ್ನ ಜಯಶಾಲಿ ಆಗ್ತೀನಿ. ಯಾವ ಏರಿಯಾದಲ್ಲಿ ಸಮಸ್ಯೆಯಲ್ಲಿ ನಡುತ್ತಾ ಇದ್ದೀರಿ, ಎಷ್ಟೋ ಪ್ರಯತ್ನ ಪಡ್ತಾ ಇದ್ದೀರಿ ಸಿಸ್ಟರ್ ಸಮಸ್ಯೆಗೆ ಹೊರಬರಬೇಕೆಂಬುದಾಗಿ. ಬಟ್ ಟುಡೇ ದೇವರು ನಿಮ್ಮ ನೋಡಿ ಹೇಳ್ತಾರೆ, ಮಗಳೇ ನಿನ್ನ ಒಳಗಡೆ ಆ ಸಮಸ್ಯೆ ಹೊರಬರಲಿಕ್ಕಾಗಿ ನಾನು ಶಕ್ತಿ ಇಟ್ಟಿದ್ದೇನೆ. ಆ ಶಕ್ತಿ ಅವರು ಆ ಫೇಕ್ ಬಿಲ್ಡ್ ಮಾಡ್ಕೊಳ್ಳಿಕ್ಕಾಗಿ ಅನುದಿನ ಹೆಚ್ಚಿನ ಸಮಯ ನೀವು ದೇವವಾಗಿ ಆಲಿಸೋದ್ರೆ ನೆಕ್ಸ್ಟ್ ನಾನು ಭೇಟಿ ಕೊಡೋಕೆ ಹೇಳ್ತೀನಿ. ಬ್ರದರ್ ಅವನು ಬಂದಾಗ ಮುಂದೆ ಕುಳಿತಿದ್ದೆ, ಅನೇಕ ಭಾರ ಓದ್ಕೊಂಡಿದ್ದೆ, ಬಟ್ ಇವತ್ತು ಫುಲ್ ಫ್ರೀಯಾಗಿ ಹಾರಾಡ್ತೀನಿ ಎಂಬುದಾಗಿ. ನಾನು ನಿಮ್ಮನ್ನು ಏನಾದರೂ ನೋಡಿದ್ದೀನ ಯಾವತ್ತಾದರೂ? ನೀವು ನನ್ನ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ದೀರ? ಬಟ್ ನಾನು ಹೇಳೋ ಸತ್ಯನ ಅನೇಕ ಸಮಸ್ಯೆ ಸಿಕ್ಕು ಓದಾಡ್ತಾ ಇದ್ದೀನಿ. ಕರೆಕ್ಟ್? ಜಸ್ಟ್ ನಾನು ಹೇಳ್ತಾರೆ ಅದನ್ನು ನನಗೂ ಅದೇ ದೇವರ ಹೊಗಳಿದ್ದಾರೆ. ಅವ್ರು ತಿಳಿಸ್ತಾ ಬಂದದ್ದು ಯಾವ ಏನು ಫೈಟ್ ಮಾಡ್ತಾ ಇದ್ದೀರಿ, ನೀವು ಫೈಟ್ ಮಾಡಬೇಡಿ, ನಿಮ್ಮ ವಿಶ್ವಾಸ ರಿಲೀಸ್ ಮಾಡಿ. ಆ ವಿಶ್ವಾಸ ನಿಮಗೆ ನೆಕ್ಸ್ಟ್ ಬರೋಷ್ಟರಲ್ಲಿ ನೀವು ಜಯವನ್ನು ಅನುಭವಿಸುವಂತೆ ಜಯದ ಹಾದಿಯನ್ನು ನಡೆಸ್ತಾರೆ. ಶರೀರದಲ್ಲಿ ನೋವಿದೆಯಾ? ಶರೀರದಲ್ಲಿ ಸ್ವಲ್ಪ ನೋವು, ಮುದುಕಿ ನೋವು, ಬೆನ್ನು ನೋವು, ಎದ್ದಿದ್ದು ನೋಡಿ. ಬ್ಯೂಟಿಫುಲ್. ಜಸ್ಟ್ ಅಟ್ಲೀಸ್ಟ್ ಮಧ್ಯದಲ್ಲಿ ಜಸ್ಟ್ ಸ್ಟ್ಯಾಂಡಿಂಗ್ ಬರೋದು. ಈಗ ಬ್ರೇಕ್ ಓಕೆ ಇರಲಿಲ್ಲ, ಪರವಾಗಿಲ್ಲ. ಈಗ ಮತ್ತೆ ಬ್ರೇಕ್ ಇದೆಯಾ? ಓ ಥ್ಯಾಂಕ್ ಯು. ಇದೊಂದು ಕೇಸ್ ಆಗಿರಲಿಲ್ಲ ಬ್ರದರ್, ಒಂದು 5 ನಿಮಿಷ ಪರವಾಗಿಲ್ಲ, ಇಲ್ಲ ಬಿಟ್ಬಿಡೋಣ, ಇಲ್ಲ ಇದಕ್ಕೆ ಕೇಸ್ ಮುಗಿಸ್ಬಿಡೋಣ. ಇದೊಂದು ಪಾಪ ಬೆನ್ನೋವು ಕೇಸ್ ಇದೆ, ಮುಗಿಸೋಣ. ಅವರೆಲ್ಲ ಹೇಳ್ತೀನಿ ಕತೆ ಮುಗಿಸ್ಬಿಡಿ ಅಂತ ಹೇಳ್ತಾರೆ. ಅವ್ರ ಕತೆ ಎಲ್ಲ ಬೆನ್ನೋವಿನ ಕತೆ ಎಲ್ಲ ಸಿಂಗಿಂಗ್ ಕತೆ ಮುಗಿಸ್ಬಿಡಿ. ಕೂತ್ಕೊಳ್ಳಿ ಫಸ್ಟ್ ಇದು ನೋಡೋಣ. ಜಸ್ಟ್ ನೀವು ಬೆನ್ನೋವಿನ ಸಮಸ್ಯೆ ಇದ್ದಾರೆ ಫಂಡ್ ಮಾಡಿ ಯಾವಾಗ ಎಷ್ಟು ವರ್ಷದಿಂದ? ಸುಮಾರು ವರ್ಷದಿಂದ, 300 ವರ್ಷದಿಂದ.
ತುಂಬ ವರ್ಷಗಳಿಲ್ಲ. ಈಗ ತುಂಬ ವರ್ಷದಿಂದ ನಾವು ಬರೋದು ಫಸ್ಟ್ 100 ವರ್ಷ, 100 ವರ್ಷದಲ್ಲಿ ಕಾಣ್ತಾರ ಇಲ್ಲ, ಎಷ್ಟು ವರ್ಷದಿಂದ ನೋವು ಅನುಭವಿಸಿದ್ರು. ಬಟ್ ಯಾವತ್ತೂ ಯೋಚನೆ ಮಾಡಿದ್ದೀರಾ ಈ ಲೋಕವನ್ನು ಜಯಿಸುವಂಥ ಶಕ್ತಿ ನಿಮ್ಮ ಒಳಗಡೆ ಕೂಡ. ಅದರರ್ಥ ಆ ಲೋಕವನ್ನು 100 ವರ್ಷ ಶಕ್ತಿ ನಿಮ್ಮ ಒಳಗಡೆ ಇದೆ. ನೀವು ಮಾಡಬೇಕು ಒಂದು ನಿಮ್ಮ ಅಥಾರಿಟಿ ಯಾವ ಚಲಾಯಿಸ್ತೀರಿ? ನಿಮ್ಮ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಒಂದಡಿ ಒತ್ತುವರಿ ಮಾಡ್ಕೊಂಡು ಏನು ಮಾಡ್ತೀರಿ ಅಂತ ಹೇಳಿದ್ರೆ ಜಗಳ ಮಾಡ್ತೀರಿ. ಈಗ ರೋಗ ಡೈಲಿ ಚಿಕಿತ್ಸೆ ಕೊಟ್ಟಾಗ ಬಟ್ ನೀವು ಕಲ್ಕಲ ಚಾಪಲ್ ತಗೊಳ್ತೀರಿ, ಮಸಾಲ ಮಾಡ್ಕೊಳ್ತೀರಿ, ಸುಮ್ಮನೆ ನೀವು ಯಾವಾಗ ನಿಮ್ಮ ವಿಶ್ವಾಸವನ್ನು ಡಿಫೈನ್ ಮಾಡೋದಿಲ್ಲ ಆ ರೋಗ ಬಿಟ್ಟು ಹೋಗ್ಬೇಕು. ಬಟ್ ಈಗ ಸಮಯ ಬಂದಿದೆ, ಈಗ ನಿಮ್ಮ ಕೈಯಲ್ಲಿ ನಾನು ಕೈ ಮಾಡಲ್ಲ, ನನ್ಗೆ ಹೇಳ್ಕೊಡ್ತಾನೆ ಏನು ಮಾಡ್ಕೊಳ್ತೀನಿ. ರೆಡಿ ಇದ್ದೀನಿ? ಪ್ರಿಯರೇ, ನಾನು ಮೊದಲೇ ಹೇಳಿದೆ ಬರೀ ಥಿಯರಿ ಕ್ಲಾಸ್ ಅಲ್ಲ, ದೇವರ ವಾಕ್ಯ ಬೋಧನೆ ಮಾಡೋದು ಮಾತ್ರ ಅಲ್ಲ, ದೇವರ ವಾಕ್ಯ ನಮ್ಮ ಶರೀರದಲ್ಲಿ ಯಾವ ಕೆಲಸ ಮಾಡ್ತಾ ಎಂಬುದಾಗಿ ದೇವರನ್ನು ತೋರಿಸ್ಲಿಕ್ಕೆ ಹೋಗ್ತದೆ. ಈ ಮಗಳ ಶರೀರದಲ್ಲಿ ಬ್ಯಾಕ್ ಪೇನ್, ಸೊಂಟ ನೋವಿದೆ. ಆ ಸೊಂಟ ನೋವನ್ನು ಗುಣಪಡಿಸುವ ಶಕ್ತಿಯಲ್ಲಿದೆ, ಜಯಿಸುವ ಶಕ್ತಿಯಲ್ಲಿದೆ. ಆ ಮಗಳು ಗುಣಪಡಿಸೋದು ನಿಮ್ಮಲ್ಲಿದೆಯಾ? ಅವ್ರ ಒಳಗಡೆ ಈಗ ಏನು ಮಾಡಬೇಕು? ಒಳಗಡೆ ಇರೋದನ್ನು ಡ್ರಾ ಮಾಡ್ಬೇಕಷ್ಟೇ ಇವ್ರ ಕೆಲಸ. ಏನು ಡ್ರಾ ಮಾಡ್ತಾರೆ? ಪ್ರಭು ಯೇಸು ಹೇಳಿದ್ದಾರೆ, ವಾಕ್ಯ ತೆಗೆದುಬೇಡ, ಬರ್ಕೊಳ್ಳಿ, ಆಮೇಲೆ ಓದಿ. ಯೇಸುವಿನಲ್ಲಿ ಯಾರು ನಂಬಿಕೆ ಇಟ್ಟಿದ್ದಾರೋ, ನಂಬಿಕೆ ಇಟ್ಟಿರುವವರು ರೋಗಿ ಮೇಲೆ ಕೈ ಚಾಚಿದ್ರೆ ರೋಗಿಗಳು ಗುಣವಂತ ಸಿಗ್ತಾ. ಮಾರ್ಕ್ 16:17 ಬೇಗ 17 ಡಿಗ್ರಿ. सन्मानतल्या अक्षऱ्या शिकवत्री मेळटली. मुझे नाम इथे देवचार सोडयतले, नाम या भासांनी उलयतले. ಓಕೆ, ಜಸ್ಟ್ ಕನ್ನಡ ಓದಿ, ನಮ್ಗೆ ಅರ್ಥ ಆಗಿಲ್ಲ ಏನು ಅಂತ. ನಿಮ್ಗೆ ಅರ್ಥ ಆಯ್ತಲ್ಲ? ಇದಲ್ಲದೆ ವಿಶ್ವಾಸಿಸುವುದರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವು. ಯೇಸು ವಿಶ್ವಾಸ ಇಡ್ತೀವಿ. ಯೇಸು ವಿಶ್ವಾಸದ ಮೇಲೆ ಈ ಸೂಚಕಗಳಾಗು, ಈ ಒಂದು ಅದ್ಭುತಗಳಾಗು. ನಂಬರ್ 1, ಅವರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸುವರು. ಯಾರು ದೆವ್ವಗಳನ್ನು ಓಡಿಸುವರು? ಯಾರು? ಯೇಸುವಿನಲ್ಲಿ ವಿಶ್ವಾಸ ಇಟ್ಟರು. ನೀವು ಯೇಸು ವಿಶ್ವಾಸ ಇಡ್ತೀರಾ? ಹಾಗಾದ್ರೆ ನೀವು ದೆವ್ವ ಓಡಿಸ್ಬೋದಾ? ಯೇಸು ನಮ್ಮನ್ನು ಓಡಿಸ್ಬೋದು, ವಾಕ್ಯ ಹೇಳ್ತಾರೆ. ಅವರು ಹೊಸ ಭಾಷೆಗಳಲ್ಲಿ ಮಾತನಾಡುವರು. ಹೊಸ ಭಾಷೆ ಮಾತಾಡುವುದು. ಯಾವುದು ಹೊಸ ಭಾಷೆ? ಅನ್ಯ ಭಾಷೆ. ಅವರು ಸರ್ಪಗಳನ್ನು ಎತ್ತುವರು. ಮರಣಕರವಾದದ್ದೇನಾದರೂ ಕುಡಿದರೆ ಅದು ಅವರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ. ಬೇರೆ ಕುಡಿದು ಯಾವುದೇ ಕೇಡನ್ನು ಮಾಡಲಿಕ್ಕೆ ಸಾಧ್ಯ. ಅವರು ರೋಗಿಗಳ ಮೇಲೆ, ಅವರು ಅಂದರೆ ಯಾರು ಯೇಸು ವಿಶ್ವಾಸ ಇಟ್ಟಿದ್ದಾರೋ ಅವರು ರೋಗಿಗಳ ಕೈ ಇಟ್ಟರೆ, ರೋಗಿಗಳ ಮೇಲೆ ಕೈಗಳನ್ನು ಇಡುವಾಗ, ರೋಗಿಗಳ ಮೇಲೆ ಕೈಗಳನ್ನು ಇಡುವಾಗ ಅವರು ಸತ್ತು ಹೋಗೋರ ಸ್ವಸ್ಥವಾಗುವರು. ನೀವು ತಿಳ್ತಿದ್ರಿ ತಲೆ ಕೈ ನಿಮ್ಮನ್ನು ನಮಗೆ ಸಾಕ್ತಾರೆ. ಓಕೆ, ಈಗ ಯೇಸು ವಿಶ್ವಾಸ ಇಟ್ಟಿದ್ದೀರಾ? ವಿಶ್ವಾಸ ಇಟ್ಟು ಇದೇ ಕೈನ ಸಪೋಸ್ ನನ್ನ ರೋಗ ಇದೆ, ಇದೇ ಕೈ ನನ್ನ ತಲೆ ಮೇಲೆ ಕೈ ಇಟ್ಟರೆ ಏನಂತ ಬೈಬಲ್ ಹೇಳ್ತದೆ? ನನ್ನ ಶರೀರ ರೋಗ ಸ್ವಸ್ಥವಾಗುತ್ತೆ. ಇದೇ ಕೈ ನಿಮ್ಮನ್ನು ಇಟ್ಕೊಂಡು ಸ್ವಸ್ಥ ಆಗುತ್ತೆ. ಕರೆ ನಂಬ್ತೀರಾ? ಕಣ್ಣು ನಾನು ಹೇಳ್ಕೊಂಡು ಮಾತು ಹೇಳಿ. ಯೇಸುವೇ, ನಿಮ್ಮ ವಾಕ್ಯದಲ್ಲಿ ನೀವೇನು ನುಡಿದಿರಿ? ನಿಮ್ಮಲ್ಲಿ ವಿಶ್ವಾಸವಿಟ್ಟು ರೋಗಿಗಳ ಮೇಲೆ ನನ್ನ ಕೈಯನ್ನು ಚಾಚುವಾಗ ರೋಗಿಗಳು ಗುಣ ಹೊಂದುತ್ತಾರೆ ಎಂದು ನೀವೇ ಹೇಳಿದ್ದೀರಿ. ಇದನ್ನು ನಂಬುತ್ತೇನೆ. ಯೇಸುವೇ, ನನ್ನ ಅಭಿಷೇಕ ಹೊಂದಿರುವ ಈ ಕೈಗಳನ್ನು ನಾನು ನನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಿದ್ದೇನೆ. ಯೇಸುವಿನ ನಾಮದಲ್ಲಿ ನನ್ನ ಶರೀರದಲ್ಲಿ ತೊಂದರೆ ಕೊಡುತ್ತಿರುವ ಸ್ವಂತ ನೋವಿನ ದುರಾತ್ಮನೆ ನಿನಗೆ ಯೇಸುವಿನ ನಾಮದಲ್ಲಿ ಆಜ್ಞೆ ಮಾಡುತ್ತೇನೆ. ಈ ಕ್ಷಣವೇ ನನ್ನ ಶರೀರದಿಂದ ಬೇರು ಸಮೇತ ಕಿತ್ತುಕೊಂಡು ಯೇಸುವಿನ ನಾಮದಲ್ಲಿ ಹೊರಬಂದು ಸಮುದ್ರದಲ್ಲಿ ಬಿದ್ದು ನಾಶವಾಗಿ ಹೋಗಿ ಸ್ವಂತ ನೋವಿನ ದುರಾತ್ಮನೆ ಇನ್ನೆಂದಿಗೂ ನನ್ನ ಶರೀರದ ಮೇಲೆ ಬರದಂತೆ ಕಟ್ಟಾಜ್ಞೆ ಮಾಡಿದ್ದೇನೆ.
ಕಟ್ಟಾಜ್ಞೆ ಮಾಡಿದ್ದೇನೆ. ನೋವಿನ ದುರಾತ್ಮನೆ, ನೋವಿನ ದುರಾತ್ಮನೆ, ರೋಗದ ದುರಾತ್ಮನೆ, ರೋಗದ ದುರಾತ್ಮನೆ ಎಂದಿಗೂ ಬರದಂತೆ ಇನ್ನು ಎಂದಿಗೂ ಬರದಂತೆ ಕಟ್ಟಾಜ್ಞೆ ಮಾಡಿದ್ದೇನೆ. ಕಟ್ಟಾಜ್ಞೆ ಮಾಡಿದ್ದೇನೆ. ಯೇಸುವೇ, ಯೇಸುವೇ, ಗಾಯಗಳಿಂದ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ, ನಿಮ್ಮ ಗಾಯಗಳಿಂದ ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಸ್ತೋತ್ರ. ಯೇಸುವೇ, ನಿಮ್ಮ ಗಾಯಗಳಿಂದ ಯೇಸುವಿನ ನಿಮ್ಮ ಗಾಯಗಳಿಂದ ನನ್ನ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಿಮ್ಮ ಗಾಯಗಳಿಂದ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, 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 ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಚೆಕ್ ಮಾಡಿ, ಮುಂದೆ ಬನ್ನಿ, ಮುಂದೆ ಬೆಂಡ್ ಮಾಡಿ, ಇದರಲ್ಲಿ ಇನ್ನೊಂದ್ಸಲ ಬನ್ನಿ, ಆ ಕಡೆಗೆ ಟರ್ನ್ ಮಾಡಿ, ಚೆಕ್ ಮಾಡಿ. ಈಗ ಸ್ವಲ್ಪ ಇದೆಯಾ? ಇಲ್ಲ. ಎಷ್ಟು ವರ್ಷ ಇದ್ದು? 5-6 ವರ್ಷದ ಸೊಂಟ ನೋವಿತ್ತು. ಈಗ ಅವ್ರು ಹೇಳ್ತಾ ಇದ್ದಾರೆ ಸೊಂಟ ಇದೆ, ಈಗ ಸೊಂಟ ಇದೆ, ಸೊಂಟ ಇದೆ, ಸೊಂಟ ನೋವಿಲ್ಲ, ಸೊಂಟ ನೋವಿಲ್ಲ. ಚಪ್ಪಳ ತಪ್ಪದೆ ನಾನೇನಾದ್ರೂ ಪ್ರೇಯರ್ ಮಾಡ್ತೀವ್ರಿ? ನಾನೇನು ತಲೆಗೆ ಪ್ರೇಯರ್ ಮಾಡ್ತಾ? ಇನ್ಮೇಲೆ ನಾನು ಮುಚ್ಕೊಳ್ಳೋಕೆ ಸಾಧ್ಯ ಇದೆಯಾ? ನಾನು ಚರ್ಚ್ಗೆ ಹೋಗಿದ್ದೆ, ಅಲ್ಲಿ 5-6 ವರ್ಷದ ಸೊಂಟ ನೋವಿತ್ತು ಒಂದು ಸಿಸ್ಟರ್ಗೆ, ಶೀಲಾ ಎಂಬ ಸಿಸ್ಟರ್ಗೆ. ನಾನು ತಲೆ ಮೇಲೆ ಕೈ ಇಟ್ಟೆ, ಅವ್ರಿಗೆ ಅದೇ ಕ್ಷಣ ಬಿಡುಗಡೆ ಆಯಿತು. ಕೊಚ್ಕೊಳ್ಳೋಕೆ ಆಸ್ಪದ ಇದೆಯಾ? ಕೊಚ್ಚಿಕೊಳ್ಳೋದು ಯಾವುದೂ ಇಲ್ಲ. ಯಾಕಂದ್ರೆ ಅವರ ವಿಶ್ವಾಸ ಅವರ ಗುಣಪಡಿಸಿದ್ರು. ಅದ್ರ ಪ್ರಬೋಧಕರ ಕೆಲಸ ಏನು? ಅವರು ಒಳಗಡೆ ಇರೋದನ್ನ ಯಾವ ಥರ ಹೊರಗಡೆ ಡ್ರಾ ಮಾಡಿಕೊಂಡು ದೇವ್ರು ಕೊಟ್ಟು ಸ್ವಸ್ಥತೆಯನ್ನು ಅನುಭವಿಸಬೇಕೆಂಬುದಾಗಿ ಕಲಿಸ್ಕೊಳ್ಳೋದು ಮಾತ್ರ ಕೆಲಸ. ನಮ್ಮ ಕಣ್ಮುಂದೆ ನೋಡ್ತಾ ಇದ್ದಾವೆ, ಕೂತ್ಕೊಳ್ತಾರೆ, ಮಲಗ್ತಾರೆ, ಕೂತ್ಕೊಳ್ತಾರೆ, ಮಲಗ್ತಾರೆ. ನಮ್ಮ ಕಣ್ಮುಂದೆ ಕರೆಕ್ಟ್ ಶೋ ಮಾಡಿದ್ದಾರೆ, ನಾವು ನೋಡ್ತಾ ಇದ್ದೇವೆ, ಕರೆಕ್ಟ್. ಬಟ್ ಅದು ಥ್ಯಾಂಕ್ ಗಾಡ್, ಟೀ ಬ್ರೇಕ್ ಆದಮೇಲೆ ನೆಕ್ಸ್ಟ್ ಆಪರೇಷನ್ ಮಾಡೋಣ. ಇನ್ನೊಂದ್ಸಲ ಯಾವ ಈಗೇನು ತಲೆ ತಿರುಗ್ತಾ ಇದೆಯೋ ನೆಕ್ಸ್ಟ್ ಯಾವ ಕಾರಣಕ್ಕೂ ಆ ಗಿಡ್ನೆಸ್ ನಮ್ಮ ಜೀವನದಲ್ಲಿ ಬರೋದಿಲ್ಲ. ಆಪರೇಷನ್ ಅದನ್ನು ಮಾಡೋಣ ಮಧ್ಯಾಹ್ನ, ಯಾಕೆ ಆಲ್ರೆಡಿ ಟೈಮ್ ಜಾಸ್ತಿ ಆಗಿದೆ. ಟೀ ಬ್ರೇಕ್, ಟೀ ಆರೋಗ್ಯದಿಲ್ಲ. ಬಟ್ ನಮ್ಮ ಮೈಸೂರಲ್ಲಿ ಬ್ರದರ್ ಟೀ ಆರೋಗ್ಯ ಪರವಾಗಿಲ್ಲ, ಥ್ಯಾಂಕ್ ಪವಿತ್ರ ಅದು ಬೆಂಕಿ ಇದೆ, ಅದು ಬೆಚ್ಚಿ ಮಾಡ್ತದೆ ಅಂತೇಳಿ ಮೈಸೂರಲ್ಲಿ ತರಬೇತಿ ಪಡ್ಕೊಂಡಿದ್ದಾರೆ. ಬಟ್ ನಿಮಗೆ ತಣ್ಣಗಿರೋ ಟೀ ಕುಡಿಯೋಕೆ ಆಗಲ್ಲ, ಅದಕ್ಕೋಸ್ಕರ ಮಧ್ಯೆ ಬ್ರೇಕ್ ಮಾಡೋಣ. ಎಲ್ಲರೂ ಇದ್ದೀವಿ ನೋಡು. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಎಲ್ಲರೂ ಇದ್ದೀವಿ ನೋಡು. ಥ್ಯಾಂಕ್ ಯು ಫಾದರ್. ವಿಶೇಷವಾಗಿ ನಿಮ್ಮ ಕೃಪೆಗಾಗಿ, ನಿಮ್ಮ ಕರುಣೆಗಾಗಿ ಸ್ತೋತ್ರ ಹೇಳಿ. ನಿಮ್ಮ ವಿಶ್ವಾಸ ನಿಮ್ಮ ಜೀವನ ಕೊಡುತ್ತದೆ ಎಂಬುದಾಗಿ ನಿಮ್ಮ ವಾಕ್ಯದಲ್ಲಿ ಹೇಳಿದ್ದು ಮಾತ್ರವಲ್ಲ, ಆ ವಾಕ್ಯವನ್ನು ನಮ್ಮ ಮಧ್ಯದಲ್ಲಿ ಕಾರು ಪ್ರಕಟಪಡಿಸಿದ್ದೀವಿ. ಆ ನನ್ನ ಸಹೋದರ ಕ್ಷೇತ್ರದಲ್ಲಿ 5 ವರ್ಷಗಳಿಂದ ಏನು ತೊಂದರೆ ಕೊಡುವಂತಹ ಸೊಂಟನವನ್ನು ಬ್ರದರ್ ಪ್ರೇಯರ್ ಮಾಡಲಿಲ್ಲ, ಬದಲಾಗಿ ಡ್ಯಾಡಿ ನೀವು ಈಗಾಗಲೇ ಆ ಮಗಳು ಕೊಟ್ಟಿರುವಂತಹ ಜಯದ ಶಕ್ತಿಯಾಗಿರುವಂತಹ ವಿಶ್ವಾಸವನ್ನು ಯಾವಾಗ ಸಹೋದರಿ ನಂಬಿ ರಿಲೀಸ್ ಮಾಡಿದ್ರು, ಅದೇ ಕ್ಷಣದಲ್ಲಿ ಆ ಸೊಂಟದಲ್ಲಿ ತೊಂದರೆ ಕೊಡುವಂತಹ ಆ ರೋಗದ ದುರಾತ್ಮ ಯಾವ ಥರ ಬಿಟ್ಟು ಹೋಯ್ತು, ಅದೇ ದಿನ ಇಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಯಾರು ಈ ವಿಡಿಯೋ ಯೂಟ್ಯೂಬ್ ನೋಡ್ತಾರೋ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅವ್ರು ಏನೇ ಸಮಸ್ಯೆಗಳನ್ನು ಒದ್ದಾಡ್ತಾ ಇದ್ರು ಕೂಡ, ಯಾವುದೇ ಪರಿಸ್ಥಿತಿಯಲ್ಲಿದ್ರೂ ಕೂಡ ಡ್ಯಾಡಿ ಆ ಪರಿಸ್ಥಿತಿಗಳೆಲ್ಲವನ್ನ ಜಯಿಸುವ ಶಕ್ತಿಯಾಗಿರುವಂತಹ ವಿಶ್ವಾಸವನ್ನ ಅವರು ನಿಮ್ಮ ವಾಕ್ಯದ ಮೂಲಕ ದೃಢಪಡಿಸಿಕೊಂಡು ಬಲಪಡಿಸಿಕೊಂಡು ವಿಶ್ವಾಸ ಮೂಲಕ ಜಯಶಾಲಿಗಳಾಗಿ ಜೀವಿಸುವಂತಾಗಲಿ. ರಕ್ಷಕ ನಾಮದಲ್ಲಿ ನಜರೇತಿನ ಪ್ರಭು ಯೇಸು ನಾಮದಲ್ಲಿ ಪ್ರಾರ್ಥಿಸಿದ ನಮ್ಮ ಜೀವನದಲ್ಲಿಯೇ ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಲ್ಲರೂ ಬೇಗ ಹೋಗಿ ಟೀ ಕುಡಿಯೋಣ, ಟೀ ಕುಡಿದು ಬೇಗ ಕಾಲು ಗಂಟೆಯಲ್ಲಿ ವಾಪಸ್ ಬರೋಣ, ಬೇಗ ಹೋಗೋಣ.